ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಿರಗುಪ್ಪಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ ಪ್ರಜಾಪ್ರಭುತ್ವದ ವೈಭವದ ದರ್ಶನ ನಮ್ಮ ಮುಂದೆ ಆಗುತ್ತೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನು ಕಂಡೇ ಇಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳು ಇಂದಿಗೂ ರಾಜಮನೆತನದ ಅಪ್ಪ ರಾಜನಾಗಿದ್ದರೆ ಮಗನೂ ರಾಜನಾಗಬೇಕು ಎನ್ನುವಂಥ ವಾತಾವರಣದಲ್ಲಿರುವಾಗ ಈ ದೇಶ ಮಾತ್ರ ಯಾರು ಸಮರ್ಥರೋ, ಯಾರು ಜನಮನ್ನಣೆ ಗಳಿಸಿದ್ದಾರೋ, ಯಾರು ದೇಶದ ಕುರಿತಂತೆ ಕನಸುಗಳನ್ನು ಕಟ್ಟಬಲ್ಲರೋ, ಯಾರು ಕಂಡ ಕನಸುಗಳನ್ನು ನನಸು ಮಾಡಬಲ್ಲ 56 ಇಂಚಿನ ಎದೆ ಹೊಂದಿದ್ದಾರೋ ಅಂಥವರನ್ನು ಆಯ್ಕೆ ಮಾಡಬಲ್ಲಂಥ ಸಾಮರ್ಥ್ಯ ನಮಗಿದೆಯಲ್ಲ, ಇದು ಅತ್ಯಂತ ವಿಶೇಷ ಅಂತ ಬಹುತೇಕ ಜಾಗಗಳಲ್ಲಿಲ್ಲ. ಭಾರತಕ್ಕೂ ಇತ್ತೀಚೆಗೆ ಬಂದಿರೋದಿದು. ಭಾಳ ಹಿಂದಿನಿಂದಲೂ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತಿದ್ದೀವಿ ನಿಜ, ಗೊತ್ತಿಲ್ಲದೇನೆ ನಮ್ಮ ರಕ್ತದೊಳಗೂ ಇದೇ ರಾಜಪ್ರಭುತ್ವದ ಅಂಶ ಸೇರ್ಕೊಂಡ್ಬಿಟ್ಟಿದೆ ಅಂತ. ನಾನು ನಿನ್ನೆ ಮಾತನಾಡ್ತಾ ಹೇಳ್ತಿದ್ದೆ, ನನಗೂ ಹಾಗೆ ಅನ್ನಿಸ್ತಿತ್ತು, ಹೌದಲ್ಲ, ನೆಹರು ಪ್ರಧಾನಿಯಾದರು ಎನ್ನುವ ಒಂದೇ ಒಂದು ಕಾರಣಕ್ಕೆ ಇಂದಿರಾ ಗಾಂಧಿನ ಪ್ರಧಾನಿ ಮಾಡಿದ್ವಿ ನಾವು. ಇಂದಿರಾ ಗಾಂಧಿ ಪ್ರಧಾನಿ ಆದ್ಲಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಆಸಕ್ತಿಯೇ ಇಲ್ಲದೆ ಹೋದ್ರೂ ರಾಜೀವ್ ಗಾಂಧಿನ ಕರ್ಕೊಂಡು ಬಂದು ಕೂರಿಸಿದ್ವಿ. ಬಹಳ ಜನರಿಗೆ ಗೊತ್ತಿಲ್ಲ, ರಾಜೀವ್ ಗಾಂಧಿಗೆ ನಿನ್ನ ಕನಸೇನು ಅಂತ ಕೇಳಿದ್ರೆ ರಾಜೀವ್ ಗಾಂಧಿ ಹೇಳ್ತಿದ್ರಂತೆ ಪೈಲಟ್ ಆಗಬೇಕು ಅಂತ. ಪೈಲಟ್ ಆಗಬೇಕು ಅಂತ ಇಚ್ಛೆ ಮಾಡ್ಕೊಂಡಿದ್ದಂಥ ರಾಜೀವ್ ಗಾಂಧಿಯನ್ನ ಇವರು ಕರ್ಕೊಂಡು ಬಂದ್ರು. ರಾಜೀವ್ ಗಾಂಧಿಯನ್ನ ಪ್ರಧಾನಿ ಮಾಡಲಿಕ್ಕೆ ನಿಲ್ಲಿಸಿದ್ರು. ಆತನಿಗೆ ಇಂಟ್ರೆಸ್ಟ್ ಇರಲಿಲ್ಲ. ರಾಜೀವ್ ಗಾಂಧಿ ತೀರಿಕೊಂಡ ನಂತರ ಮುಂದ್ಯಾರು ಅಂತ ಕೇಳಿದ್ರೆ ರಾಜಪ್ರಭುತ್ವದ ಸೋಂಕು ಒಳಗಿತ್ತಲ್ಲ, ಅದಕ್ಕೋಸ್ಕರ ಸೋನಿಯಾ ಗಾಂಧಿ ಆದ್ರೂ ಪರವಾಗಿಲ್ಲ ಅನ್ಕೊಂಡ್ವಿ ನಾವು. ಅದೇ ಫ್ಯಾಮಿಲಿ ಯಾರಾದ್ರೂ ಆಗ್ಬೇಕು ಅಂತ. ಸೋನಿಯಾ ಗಾಂಧಿ ಈ ದೇಶದವರೇ ಆಗಿರಲಿಲ್ಲ. ಸೋನಿಯಾ ಗಾಂಧಿಗೆ ಈ ದೇಶದ ಸಂಸ್ಕೃತಿ ಗೊತ್ತಿರಲಿಲ್ಲ, ತಮ್ಮ ಮಕ್ಕಳಿಗೆ ಈ ನಾಡಿನ ಸಂಸ್ಕಾರ ಕೊಟ್ಟಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ತನ್ನ ಮಕ್ಕಳಿಗೆ ಈ ನಾಡಿನ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ, ಮೊನ್ನೆ ಇತ್ತೀಚೆಗೆ ರಾಹುಲ್ ಗಾಂಧಿ ತಿರುಪತಿಗೆ ಹೋಗ್ಬೇಕಾದ್ರೆ ಕಚ್ಚೆ ಪಂಚೆ ಹಾಕೊಂಡು ಹೋಗಿದ್ದಾನೆ, ನಡಿಲಿಕ್ಕೆ ಬರಲ್ಲ. ಈ ಚಿಕ್ಕ ಮಕ್ಕಳು ಕಚ್ಚೆ ಪಂಚೆ ಹಾಕೊಂಡ್ರೆ ಒದ್ದಾಡ್ತಾರಲ್ಲ, ಹಾಗೆ ಒದ್ದಾಡ್ಕೊಂಡು ಮಿಸ್ಟರ್ ಬೀನ್ನಲ್ಲಿ ಬೀನ್ ಓಡಾಡಿರೋ ತರ ಓಡಾಡ್ತಾ ಇರುವಂತ ರಾಹುಲ್ ಗಾಂಧಿಗೆ ಆತನಿಗೆ ಈ ನಾಡಿನ ಸಂಸ್ಕೃತಿ ಸಂಸ್ಕಾರದ ಪರಿಚಯವೂ ಕೊಟ್ಟಿರಲಿಲ್ಲ. ಸೋನಿಯಾ ಗಾಂಧಿ ಆಗ್ಲಿಕ್ಕಾಗಲ್ಲ ಅಂದ್ರೆ ಮುಂದ್ಯಾರು ಅಂತ ಕೇಳಿದ್ರೆ ದುರ್ದೈವದ ಸಂಗತಿ, ಈ ನಾಡಿನ ಜನ ಹೇಳಿದ್ರು ರಾಹುಲ್ ಆದ್ರೂ ಪರವಾಗಿಲ್ಲ ಅಂತ. ಯಾಕೆಂದ್ರೆ ಆ ಮನೆಯಿಂದ ಬರ್ತಾರಲ್ಲ ಅಂತ. ಇದು ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವ ದೇಶಕ್ಕೊಂತರ ಆದ್ರೆ ನಾವು ಕರ್ನಾಟಕದವ್ರೇನು ಕಡಿಮೆ ಇಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದ್ರು ಅನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಅಂತ. ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಅಣ್ಣ HD ರೇವಣ್ಣನನ್ನ ಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿಯ ಹೆಂಡತಿ MLA ಆದ್ರು ಅನ್ನೋ ಕಾರಣಕ್ಕೆ HD ರೇವಣ್ಣನ ಹೆಂಡತಿ ಕೋಪಿಸಿಕೊಂಡ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಜಿಲ್ಲಾ ಪಂಚಾಯತಿಗೆ ತಂದ್ರು. ಕುಮಾರಸ್ವಾಮಿ ಮಗ ನಿಖಿಲ್ನ MP ಮಾಡಬೇಕು ಅಂದ್ರೆ HD ರೇವಣ್ಣನ ಮಗ ಗಲಾಟೆ ಮಾಡ್ದ ಅನ್ನೋ ಕಾರಣಕ್ಕೆ ಪ್ರಜ್ವಲ್ಗೂ MP ಟಿಕೆಟು. ನಾನು ಅದೇ ತಮಾಷೆ ಮಾಡ್ತಿದ್ದೆ. ಈಗ ದೇವೇಗೌಡರು ಏನಾದರೂ PM ಆಗ್ಬಿಟ್ರೆ, ಪ್ರಧಾನಮಂತ್ರಿ ಆಗ್ಬಿಟ್ರೆ, ಅವರು ಪ್ರಧಾನಮಂತ್ರಿ ಕಚೇರಿ ಪಕ್ಕದಲ್ಲಿ 2 ರೂಮ್ ಖಾಲಿ ಇಟ್ಕೊಳ್ತಾರಂತೆ. ಒಂದು ನಿಖಿಲ್ ಹೆಂಡತಿಗೆ, ಇನ್ನೊಂದು ಪ್ರಜ್ವಲ್ ಹೆಂಡತಿ. ಇಬ್ರು ಇನ್ನೂ ಬಂದಿಲ್ಲ, ಬಂದ್ರೆ ಇಬ್ರು ಗಲಾಟೆ ಮಾಡ್ತಾರೆ ಅಂತ 2 ರೂಮ್ ಬಾಕಿ ಇಟ್ಕೋಬೇಕು ಅಂತ. ಈ ತರದ ಪರಿಸ್ಥಿತಿ. ಇದು ಪ್ರಜಾಪ್ರಭುತ್ವ ಅಲ್ಲ. ಇದು ಯಾರಾದರೂ ಇಲ್ಲಿ JDS ಕಾರ್ಯಕರ್ತರಿದ್ರೆ, ಯಾರಾದರೂ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ಬಹಳ ದುಃಖಕಾರಿ ಸಂಗತಿ. ನೀವು ಜೀವಮಾನ ಪರ್ಯಂತ ದುಡಿತಾನೇ ಇರ್ತೀರಾ. ನೀವು ದುಡಿತಾ ಇದ್ರು ಯಾವ ಕಾರಣಕ್ಕೂ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗುವ ಅವಕಾಶವೂ ಸಿಗಲ್ಲ. ನೀವು ಮುಖ್ಯಮಂತ್ರಿ ಆಗೋದು ದೂರದ ಮಾತು, ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ನಿಮ್ಗೆ ಆಗುವಂತ ಅವಕಾಶ ಸಿಗಲ್ಲ ಅನ್ನೋ ನೋವು ಒಂದು ಕಡೆ. ಆದ್ರೆ ಎರಡನೇ ಕಡೆ, ಯಾರನ್ನ ನೀವು ನಿಮ್ಮ ಪ್ರಧಾನಮಂತ್ರಿ ಅಂತ ಆರಿಸಿಕೊಳ್ತೀರೋ ಆತ ದೇಶ ಸೇವೆಯನ್ನು ಮಾಡಲ್ಲ. ಇವತ್ತು ದೇಶ ಸೇವೆ ಮಾಡ್ರಪ್ಪ ಅಂತ ಕರೆದ್ರೆ ಅವರೆಲ್ಲ ಬೀದಿಗೆ ನಿಂತಿದ್ದಾರೆ, ನೋಡಿರ್ಬೇಕು. ಇವತ್ತು ಬೆಳಗ್ಗೆಯಿಂದ ಟಿವಿಯಲ್ಲಿ ಇದೇ ರಾದ್ದಾಂತ. ಎಲ್ಲ ಬೀದಿಗೆ ಬಂದು ನಿಂತು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ಪ್ರತಿಭಟನೆ ಅಂತಂದ್ರೆ, ಅನೇಕ ಗುತ್ತಿಗೆದಾರರ ಮನೆಗಳ ಮೇಲೆ IT ರೇಡ್ ಆಗಿದೆ ಅಂತ. IT ರೇಡ್ ಆಗಿದೆ ಅಂತ ಇವರೆಲ್ಲ ಬೀದಿ ಬಂದು ನಿಂತ್ಕೊಂಡಿದ್ರೆ, ನಮ್ಮ ಹುಡುಗ ನನಗೆ ಮೆಸೇಜ್ ಆಗ್ದ, ಅಣ್ಣ ನೋಡಿ ಅಣ್ಣ, ನರೇಂದ್ರ ಮೋದಿ ಹೇಳಿದ್ದೆಲ್ಲ ಕೆಲಸ ಮಾಡಿದ್ರು ಅಂತ. ನಾನು ಕೇಳಿದೆ, ಏನ್ ಕೆಲಸ ಹೇಳಿರಲ್ಲ, ಕಳ್ಳನ್ನೆಲ್ಲ ಕರ್ಕೊಂಡು ಬಂದು ಬೀದಿಯಲ್ಲಿ ನಿಲ್ಲಿಸ್ತೀನಿ ಅಂತ ನರೇಂದ್ರ ಮೋದಿ ಹೆಂಗ್ ನಿಲ್ಸ್ಬಿಟ್ರು ನೋಡಿ ಅಂತ ಕೊನೆಗೂ ಅಂತ ಎಲ್ರು ಬಂದು ನಿಂತಿದ್ದಾರೆ. ಪ್ರತಿಭಟನೆ ಯಾಕೆ? ಪ್ರತಿಭಟನೆ ಯಾಕೆ ಅಂತಂದ್ರೆ, ಅವ್ರು ಮಾಡ್ತಿರೋ ಪ್ರತಿಭಟನೆ ಗುತ್ತಿಗೆದಾರರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ, ಗುತ್ತಿಗೆದಾರರ ಮೇಲೆ IT ರೇಡ್ ಮಾಡಿದ್ರು ಅಂತ. ಬಹಳ ಮಜಾ ಅನ್ನಿಸ್ತು ನನಗೆ. IT ರೇಡ್ ಮಾಡಿಸಿದ್ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ ತಪ್ಪು. ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ರೈಡ್ ಮಾಡಿಸಿದ್ ಯಾರು? ಸೈನಿಕರು. ಅದು ನರೇಂದ್ರ ಮೋದಿ ಅಲ್ಲ. ಹೆಂಗಪ್ಪ ಇದು? IT ರೈಡ್ ಮಾಡಿಸಿದ ನರೇಂದ್ರ ಮೋದಿ ಆದ್ರೆ ಬಾಲಾಕೋಟಿನ ಮೇಲೆ ಪಾಕಿಸ್ತಾನ
ಪಾಕಿಸ್ತಾನದ ಮೇಲೆ ರೈಡ್ ಮಾಡಿದ್ದು ಕೂಡ ನರೇಂದ್ರ ಮೋದಿ ಅಂತ ಒಪ್ಕೊಳ್ಬೇಕಲ್ಲ. ಅದು ನರೇಂದ್ರ ಮೋದಿ ಅಲ್ಲ, ಇದು ನರೇಂದ್ರ ಮೋದಿ. ಬಹಳ ವಿಚಿತ್ರವಾದ ಸಂಗತಿ, ನಿನ್ನೆ ಈ ದೇಶ ಒಂದು ಅದ್ಭುತವಾದ ಮೈಲಿಗಲ್ಲನ್ನ, ಅದ್ಭುತವಾದ ವಿಕ್ರಮವನ್ನ ಸಾಧಿಸಿದೆ. ಅದ್ಭುತವಾದ ವಿಕ್ರಮ ಯಾವುದು ಗೊತ್ತೇನು? ಆಕಾಶದಲ್ಲಿರುವಂತ ಉಪಗ್ರಹವನ್ನ ನಾವು ಇಲ್ಲಿಂದ ಕಳಿಸಿರುವಂತ ಒಂದು ಮಿಸೈಲ್, ಅದನ್ನ ಹೊಡೆದು ಚೂರು ಮಾಡಿ ಬಿಸಾಕಿದೆ. ಅತ್ಯದ್ಭುತವಾದ ಟೆಕ್ನಾಲಜಿ. ಜಗತ್ತಿನಲ್ಲಿ 4 ರಾಷ್ಟ್ರಗಳಲ್ಲಿ ಈ ಟೆಕ್ನಾಲಜಿ ಇದೆ. ಒಂದು ಅಮೆರಿಕ, ಮತ್ತೊಂದು ರಷ್ಯಾ, ಮೂರನೇದು ಚೀನಾ, 4ನೇದು ಭಾರತ. ಈ ಭಾರತ ಈ ಸಾಧ್ಯತೆಗಳನ್ನ ಹೊಂದಿದೆ. ಇದಂದಾಗ ಯಾರೋ ಹೇಳಿದ್ರು, ಏನ್ ಸರ್ ಈ ದೇಶದಲ್ಲಿ ವಿಜ್ಞಾನಿಗಳಿಗೆ ಬೇಸನ್ನು ಹಾಕೊಟ್ಟು ಜವಾಹರ್ಲಾಲ್ ನೆಹರು, ಹಿಂಗಾಗಿ ಇದರ ಕ್ರೆಡಿಟ್ ಎಲ್ಲ ಜವಾಹರ್ಲಾಲ್ ನೆಹರುಗೆ ಹೋಗ್ಬೇಕು. ನಾನು ಅದಕ್ಕೆ ಕೇಳಿದೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಶುರುವಾಗಿರೋದು ಜವಾಹರ್ಲಾಲ್ ನೆಹರು ಕರ್ತಾನೆ. ಇವತ್ತು ರೈಡ್ ಮಾಡಿದ್ದು ಕೂಡ ಜವಾಹರ್ಲಾಲ್ ನೆಹರುಗೆ ಯಾಕೆ ಕ್ರೆಡಿಟ್ ಕೊಡಬೇಕು ಅಂತ ಕೇಳಿದ್ರೆ ಅದಿಲ್ಲ, ಅದು ನರೇಂದ್ರ ಮೋದಿ ಕ್ರೆಡಿಟ್ ಹೋಗ್ಬೇಕು, ಉಳಿದಿದ್ದೆಲ್ಲ ಮಾತ್ರ ಇವರಿಗೆ ಬರಬೇಕು. ಬಹಳ ವಿಚಿತ್ರವಾದ ಸಂಗತಿ. ನರೇಂದ್ರ ಮೋದಿ ಬೋಗಿ ಬಿಲ್ ಇವ್ರಿಗೆ ಹೆಂಗ್ ಕ್ರೆಡಿಟ್ ತಗೊಳ್ತಾರೋ ಬೇರೆ ಬಲ್ಲ. ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಹೆಂಗ್ ಆಲೋಚನೆ ಮಾಡ್ತಾರೋ, ಈ ಆಲೋಚನೆ ಮಾಡುವವರನ್ನ ಫಾಲೋ ಮಾಡುವಂತ ಅವರೆಲ್ಲ ಭಕ್ತ ಮಹಾಶಯರಿಗೂ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಮರ್ಪಿಸಬೇಕು. ಯಾಕೆಂದ್ರೆ ಅವರಂತ ಹೇಳ್ತಿದ್ರು, ನರೇಂದ್ರ ಮೋದಿ ಅವರು ಬೋಗಿ ಬೀಲ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿಸಿದ್ರು. ನಾನು ಮಾಡಿಸಿದ್ರು ಅಂತ ಹೇಳಬೇಕು, ಅಂತಂದ್ರೆ ಮತ್ ಮುಗಿ ಬೀಳ್ತಾರೆ. ನರೇಂದ್ರ ಮೋದಿ ಏನ್ ಕಟ್ಟಿದ್ರ ಅಂತ, ನರೇಂದ್ರ ಮೋದಿ ಕಟ್ಟಿದ್ರ ಅಂತ ಇವ್ರು ಕೇಳಬೇಕಾದಾಗ, ತಾಜ್ ಮಹಲ್ ಶಹಜಹಾನ್ ಕಟ್ಟಿದ ಅಂತ ಹೇಳಬೇಕಾದಾಗ ನಾಚಿಕೆ ಆಗಲ್ವ ಇವ್ರಿಗೆ? ಹಂಗಿದ್ರೆ ಏನ್ ಶಹಜಹಾನ್ ಹೋಗ್ಬಿಟ್ಟಲ್ಲ ಒಂದೊಂದು ಇಟ್ಟಿಗೆ ಇಟ್ಟಿದ್ನ? ಅವನೇನು ಈ ತಾಜ್ ಮಹಲ್ ಇರುವಂತ ಅಮೃತ ಶಿಲೆಯನ್ನು ಕೆತ್ತಿದ್ದಲ್ಲ. ಯಾರು ಇದಕ್ಕೆ ಕನಸುಗಳನ್ನ ಕಟ್ಟಿ ಕೊಡ್ತಾರೋ, ಬೇಕಾಗಿರುವಂತ ಶಕ್ತಿ ತುಂಬುತ್ತಾರೋ ಅವನ ಹೆಸರಲ್ಲಿ ನಿರ್ಮಾಣಗೊಳ್ಳುತ್ತೆ. ಅದು ಸಹಜ. ಅದು ಬೋಗಿಬೀಲ್ ಬ್ರಿಡ್ಜ್ ನ 5 ಕಿಲೋಮೀಟರ್ ಬೋಗಿಬೀಲ್ ಬ್ರಿಡ್ಜ್. ಈ ಬೋಗಿಬೀಲ್ ಬ್ರಿಡ್ಜ್ ಹೆಚ್ಚು ಕಡಿಮೆ 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಪ್ರಾಜೆಕ್ಟ್. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ 1/4 ಕಿಲೋಮೀಟರ್ ಹೋಗಿತ್ತು. ಅದಾದ್ಮೇಲೆ ಕಾಂಗ್ರೆಸ್ 10 ವರ್ಷಗಳಲ್ಲಿ 1/2 ಕಿಲೋಮೀಟರ್ ಬೋಗಿಬೀಲ್ ಬ್ರಿಡ್ಜ್ ಕಟ್ಲಿಕ್ಕೆ ಆಗಿರ್ಲಿಲ್ಲ. ಯಾಕೆಂದ್ರೆ ಟೆಕ್ನಿಕಲಿ ಸೌಂಡ್ ಆಗಿದ್ದಂತ ಬ್ರಿಡ್ಜ್ ಅದು. ಕೆಳಗಡೆ ಟ್ರೈನ್ ಹೋಗುತ್ತೆ, ಮೇಲ್ಗಡೆ ಮಾಮೂಲಿ ವೆಹಿಕಲ್ಗಳು ಹೋಗುವಂತ ಡಬಲ್ ಡೆಕ್ಕರ್ ಬ್ರಿಡ್ಜ್. ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು, 4 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ನನಗೆ ಅಂತ ಚಾಲೆಂಜ್ ಕೊಟ್ಟು, ಟಾರ್ಗೆಟ್ ಕೊಟ್ಟು 4 ವರ್ಷದಲ್ಲಿ ಮುಗಿಸಿದ್ರು. ಮುಗಿಸಿ ನರೇಂದ್ರ ಮೋದಿ ಅದನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಹೋದ್ರೆ ವಿಕ್ಸ್ ಕುಮಾರಸ್ವಾಮಿ ಏನಂದ್ರು ಗೊತ್ತಾ? ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ನರೇಂದ್ರ ಮೋದಿ ಅವರು ಇದನ್ನ ಕಟ್ಟಿದ್ರಲ್ಲ, ಇದಕ್ಕೆ ಅಡಿಪಾಯ ಹಾಕಿದ್ದೇ ನಮ್ಮಪ್ಪ ಅಂತಂದ್ರು. ಏನ್ ದುರಂತಾರಿ! ಅಡಿಪಾಯ ಹಾಕಿದಂದ್ರೆ ಏನ್ ಗೊತ್ತಾ? ಅಲ್ಲೊಂದು ಅಡಿಗಲ್ಲು ಸ್ಥಾಪನೆ ಮಾಡಿ ಬಂದಿದ್ದು, ಆಮೇಲೆ ನಯಾ ಪೈಸೆ ಕೆಲಸ ಮಾಡಿರ್ಲಿಲ್ಲ ಅಲ್ಲಿ. ನೀವು ಈ ಕೆಲಸಕ್ಕೆ ಕ್ರೆಡಿಟ್ ತೆಗೆದುಕೊಳ್ಬಹುದಾದ್ರೆ, ನರೇಂದ್ರ ಮೋದಿ ಈ ದೇಶದಲ್ಲಿ ಮಾಡಿರುವ ಅತ್ಯದ್ಭುತವಾದ ಕೆಲಸಗಳ ಕುರಿತಂತೆ ಮಾತನಾಡಿದ್ರು, ಇದು ನರೇಂದ್ರ ಮೋದಿಗೆ ಸೇರಕಾಗಿರೋದಲ್ಲ, 65 ವರ್ಷಗಳ ಕಾಲ ಆಳಿದವರಿಗೆ ಸೇರಬೇಕು ಅಂತ ಹೇಳ್ತಾರಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ವಾ ಇವರಿಗೆ? ಹೋಗ್ಲಿ, ನಿನ್ನೆ ನರೇಂದ್ರ ಮೋದಿ 11:45 ಗಂಟೆಗೆ ಬಂದು ಭಾಷಣ ಮಾಡಿ ಒಂದು 15 ನಿಮಿಷ ಮಾತಾಡಿದ್ರು. 12:20ಕ್ಕೆ ಶುರು ಮಾಡಿದ್ದವರು ಒಂದು 10 ನಿಮಿಷಗಳ ಕಾಲ ಮಾತನಾಡಿದ್ರು. 10 ನಿಮಿಷಗಳ ಕಾಲ ನರೇಂದ್ರ ಮೋದಿ ಮಾಡಿದರೆ ಈ ದೇಶ ಸಾಧಿಸಿರುವಂತ ಅಪ್ರತಿಮ ವಿಕ್ರಮವನ್ನ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು. ಯಾಕೆ ಪ್ರಧಾನಮಂತ್ರಿ ಹೇಳಿದ್ರು ಗೊತ್ತಾ? ನಾನು ಸಣ್ಣಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನಿನ್ನೆ ಭಾರತ ಯಾವುದನ್ನ ಸಾಧಿಸ್ತು ಅಂತ ಬಹಳ ಹೇಳಪಟ್ಟೆ. ನಾನು ಇನ್ನವರೆಗೂ ಒಂಥರ ಇತ್ತು, ಏನು ಹೊಸ ಇಲ್ವಲ್ಲ ಜನರಿಗೆ ಹೇಳಲಿಕ್ಕೆ, ಎಲ್ಲ ಹಳೆದೇ ಆಯ್ತಲ್ಲ ಅಂತ. ನಿನ್ನೆ ನೋಡಿದ್ಮೇಲೆ ನನಗೆ ಅನಿಸ್ತು, ಈ ದೇಶ ಎಂತ ವಿಕ್ರಮವನ್ನು ಸಾಧಿಸ್ತು. ಮಿತ್ರರೇ, ಜಗತ್ನಲ್ಲಿ ನಾವು ಯುದ್ಧ ಮಾಡುವ ಯಾವ ಹಂತ ನೋಡಿದ್ರು ಕೂಡ ಭೂಮಿ ಮೇಲೆ ಯುದ್ಧ ಮಾಡ್ತೀವಿ. ನಮ್ದು ಆರ್ಮಿ ಯುದ್ಧ ಮಾಡೋದು ಭೂಮಿ ಮೇಲೆ, ನಾವು ಆಕಾಶದಲ್ಲಿ ಯುದ್ಧ ಮಾಡ್ತೀವಿ, ಏರ್ಫೋರ್ಸ್ ಯುದ್ಧ ಮಾಡುತ್ತೆ, ನಾವು ಸಮುದ್ರದಲ್ಲಿ ಯುದ್ಧ ಮಾಡ್ತೀವಿ, ನೇವಿ ಯುದ್ಧ ಮಾಡುತ್ತೆ. ಆದರೆ 4ನೇ ಯುದ್ಧ ಇದೆ, ಅದನ್ನ ಸ್ಟಾರ್ ವಾರ್ಸ್ ಅಂತ ಕರೀತಾರೆ, ಸ್ಪೇಸ್ ವಾರ್ ಅಂತ ಕರೀತಾರೆ. ಅದು ಆಕಾಶಕ್ಕಿಂತಲೂ ಮೇಲಿನ ಅಂತರಿಕ್ಷದಲ್ಲಿ ಯುದ್ಧ ನಡೆಯುತ್ತೆ. ನಮ್ ಯಾವ ವಿಮಾನಗಳು ಹೋದ್ರೂ 8-10 ಕಿಲೋಮೀಟರ್ಗಿಂತ ಮೇಲಕ್ಕೆ ಹೋಗಲ್ಲ. ನಮ್ ಯಾವ ಹೆಲಿಕಾಪ್ಟರ್ಗಳಿಂದ ಅಥವಾ ನಾವು ಯಾವ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಬಂದ್ರು ಅದು ಆಕಾಶದ ವ್ಯಾಪ್ತಿಯಲ್ಲೇ ನಡೆಯುತ್ತೆ. ಇಷ್ಟು ಆಕಾಶ ಎಲ್ಲಿವರೆಗೂ ನಮ್ಮ ವಿಮಾನ ಹೋಗುತ್ತೋ ಅಲ್ಲಿವರೆಗಿನ ಆಕಾಶ ಆಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿತ್ತು. ಇದಕ್ಕಿಂತಲೂ ಮೇಲೆ ಯಾವ ರಾಷ್ಟ್ರಕ್ಕೂ ಸಂಬಂಧಪಟ್ಟಿಲ್ಲ. ಅಂತರಿಕ್ಷ ಅನ್ನೋದು ವಿಶ್ವಕ್ಕೆ ಸೇರಿದ್ದು. ಯಾರು ಯಾವ ಅಂತರಿಕ್ಷದಲ್ಲಿ ಬೇಕಾದರೂ ತಿರುಗಾಡಬಹುದು. ಈ ಅಂತರಿಕ್ಷದ ಪ್ರಾಬ್ಲಮ್ ಏನಿದೆ ಗೊತ್ತಾ? ಇಲ್ಲೇ ಸ್ಯಾಟಲೈಟ್ಗಳು ತಿರುಗಾಡೋದು. ಈ ಸ್ಯಾಟಲೈಟ್ಗಳು ಈ ಎಸ್ಕೇಪ್ ವೆಲಾಸಿಟಿ ತೆಗೆದುಕೊಂಡು ಈ ಅಂತರಿಕ್ಷಕ್ಕೆ ದಾಟಿದ ನಂತರ ನಿಮ್ಗೆ ಅದನ್ನ ಓಡಿಸಲಿಕ್ಕೆ ಯಾವ ಇಂಧನವೂ ಬೇಕಾಗಿಲ್ಲ. ಅದು ಸಾಧಾರಣ ರೊಟೇಟ್ ಆಗೋ ಫ್ಯಾನ್ಗಳ ಮೂಲಕವೇ ತನ್ನ ಎನರ್ಜಿ ತೆಗೆದುಕೊಂಡು ಅದು ತಿರುಗಾಡ್ತಾ ಉಳಿದು ಬಿಡುತ್ತೆ, ಪರ್ಮನೆಂಟ್ ಆಗಿ ತಿರುಗ್ತಾ ಉಳಿದು ಬಿಡುತ್ತೆ. ಈ ವೆಲಾಸಿಟಿ ಸಿಕ್ಕಿದ ನಂತರ ಆ ಏರಿಯಾದ ಅಂತರಿಕ್ಷದಲ್ಲಿ ಇರೋದೇ ಹಂಗೆ. ಅಂತರಿಕ್ಷದಲ್ಲಿರುವಂತ ಸ್ಯಾಟಲೈಟ್ಗಳು ನಮ್ಗೆ
ಉಪಯೋಗ ಆಗುವಂತ ಸ್ಯಾಟಲೈಟ್ಗಳು ಬಹಳ ಇರ್ತವೆ. ಈಗ ನಾವು ಮೊಬೈಲ್ ಮೂಲಕ ನಾವು ವಿಡಿಯೋ ನೋಡ್ತೀವಿ, ಯೂಟ್ಯೂಬ್ ನಲ್ಲಿ ನೋಡ್ತೀವಿ ಅಂದ್ರೆ ಅಂತರಿಕ್ಷದಲ್ಲಿರುವ ಸ್ಯಾಟಲೈಟ್ಗಳ ಪ್ರಭಾವವೇ. ನೀವು ಇಲ್ಲಿ ಕುಳಿತುಕೊಂಡು ಯಾರಿಗೋ ಫೋನ್ ಮಾಡ್ತೀರಾ, ವೈರ್ ಕನೆಕ್ಷನ್ ಇಲ್ಲ ಅಂತ ಅನ್ಕೊಂಡ್ರೆ ಈ ಅಂತರಿಕ್ಷದಲ್ಲಿರುವ ಸ್ಯಾಟಲೈಟ್ಗಳಿಗೆ ಸಿಗ್ನಲ್ ಹೋಗುತ್ತೆ, ಅದ್ರ ಮೂಲಕ ಬರುತ್ತೆ. ಈ ಸ್ಯಾಟಲೈಟ್ಗಳು ನಮ್ಗೆ ಹೆಲ್ಪ್ ಮಾಡ್ತವೆ. ಇದೇ ಸ್ಯಾಟಲೈಟ್ಗಳು ಅಂತರಿಕ್ಷದಲ್ಲಿ ನಿಂತುಕೊಂಡು ಭಾರತದ ಕಡೆಗೆ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಬರ್ತಾ ಇರುವಂತ ಮೋಡವನ್ನ ಲೆಕ್ಕ ಹಾಕುತ್ತೆ. ಈ ಮೋಡದ ಸ್ಪೀಡನ್ನ ಲೆಕ್ಕ ಹಾಕಿ ವಿಜ್ಞಾನಿಗಳಿಗೆ ಕೊಡುತ್ತೆ. ವಿಜ್ಞಾನಿಗಳು ಆ ಸ್ಪೀಡ್ ಆಧಾರದ ಮೇಲೆ ಶಿಗುಕ್ಕೆ ಮಳೆ ಯಾವತ್ತು ಬರಬಹುದು ಅಂತ ಅಂದಾಜು ಮಾಡ್ತಾರೆ. ಈ ಸ್ಯಾಟಲೈಟ್ಗಳು ಇವೆಲ್ಲ ಲಾಭ ಮಾಡಿಕೊಡ್ತವೆ. ಆದ್ರೆ ಇದೇ ಸ್ಯಾಟಲೈಟ್ಗಳ ಜೊತೆ ಇನ್ನೊಂದು ಪ್ರಾಬ್ಲಮ್ ಇರುತ್ತಾ, ಈ ಸ್ಯಾಟಲೈಟ್ಗಳ ಜೊತೆ ಮಿಲಿಟರಿ ಸ್ಯಾಟಲೈಟ್ಗಳು ಬಂದು ನಿಂತ್ಕೊಂಡ್ ಬಿಡ್ತವೆ. ಈ ಮಿಲಿಟರಿ ಸ್ಯಾಟಲೈಟ್ಗಳು ಏನ್ ಮಾಡ್ತವೆ, ಭಾರತದಲ್ಲಿ ಎಲ್ಲ ಏನೇನ್ ನಡೀತಿದೆ ಅಂತ ಗುರ್ತು ಹಾಕ್ತವೆ. ಶಿರುಗುಪ್ಪೆಯಲ್ಲಿ ನಾವೆಲ್ಲ ಕುತ್ಕೊಂಡು ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೀವಿ ಅಂತಂದ್ರೆ ಇಲ್ಲಿ ಮೇಲ್ ಬಂದಿರುವಂತ ಒಂದು ಮಿಲಿಟರಿ ಸ್ಯಾಟಲೈಟ್ ಇದನ್ನ ಫೋಟೋ ತೆಗೆದು ಶಿರುಗುಪ್ಪೆಯಲ್ಲಿ ಇಷ್ಟು ಜನ ಸೇರಿದ್ರು, ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಸೇರಿರೋದ್ರಿಂದ ಇಷ್ಟು ಓಟ್ ಬರಬಹುದು ಅಂತ ಲೆಕ್ಕ ಹಾಕಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ತರದ ಟೆಕ್ನಾಲಜಿ ಇದೆ. ಟೆಕ್ನಾಲಜಿ ಎಲ್ಲಿವರೆಗೂ ಬೆಳೆದಿದೆ ಅಂತಂದ್ರೆ, ಈ ದೇಶದ ಎಲ್ಲೆಲ್ಲಿ ಸೈನಿಕ ತುಕಡಿಗಳು ತಯಾರಾಗಿ ನಿಂತಿವೆ, ಅವರ ತಯಾರಿ ಎಷ್ಟಿದೆ ಅಂತ ಮಿಲಿಟರಿ ಸ್ಯಾಟಲೈಟ್ ಆಕಾಶದಲ್ಲಿ ನಿಂತ್ಕೊಂಡು ಲೆಕ್ಕ ಹಾಕಬಹುದು. ಈ ದೇಶದಲ್ಲಿ ಉರಿ ಮೇಲೆ ಅಟ್ಯಾಕ್ ಆದಾಗ ಈ ದೇಶದ ವಿಜ್ಞಾನಿಗಳು ಇಸ್ರೋನ್ ಕೇಳ್ಕೊಂಡ್ರು, ಪಾಕಿಸ್ತಾನದ ಮೇಲೆ ಒಂದು ಕಣ್ಣಿಡಿ, ಪಾಕಿಸ್ತಾನದ ಯಾವ ಭಾಗದಲ್ಲಿ ಇವರೆಲ್ಲ ಹೋಗಿರಬಹುದು ಅಂತ ಅಂದಾಜು ಮಾಡಿದಾಗ ಪಾಕಿಸ್ತಾನದಲ್ಲಿರುವಂತ ಭಯೋತ್ಪಾದಕ ಟ್ರೈನಿಂಗ್ ಸೆಂಟರ್ ನ ಪಕ್ಕಾ ಕೋಆರ್ಡಿನೇಟ್ ನ ಲೆಕ್ಕ ಹಾಕಿ ನಮಗೆ ಕೊಟ್ಟಿದ್ದು ನಮ್ಮ ಇಸ್ರೋ ಸ್ಯಾಟಲೈಟ್ಗಳು, ಮಿಲಿಟರಿ ಸ್ಯಾಟಲೈಟ್ಗಳು ಹಿಂಗ್ ಕೆಲಸ ಮಾಡ್ತವೆ. ಆದ್ರೆ ಅಮೆರಿಕ ಏನ್ ಮಾಡಿ ಅಂದ್ರೆ, ತನ್ನ ದೇಶದ ಮೇಲೆ ಯಾವುದೂ ಮಿಲಿಟರಿ ಸ್ಯಾಟಲೈಟ್ ಬರದೇ ಇರೋ ತರ ಸ್ಯಾಟಲೈಟ್ ಬಂದ್ರೆ ಅದನ್ನು ಹೊಡೆದು ಉರುಳಿಸ್ಲಿಕ್ಕೆ ಬೇಕಾಗಿರುವಂತ ಮಿಸೈಲ್ಗಳನ್ನ ಅಮೆರಿಕ 1960s ನಲ್ಲೇ ತಯಾರು ಮಾಡ್ಕೊಂಡಿತ್ತು. ವಿಮಾನ ಹೋಗೋ ಲೆವೆಲ್ ಅದಕ್ಕಿಂತ ಎತ್ತರಕ್ಕೆ ಹೋಗಿ ಅಲ್ಲಿರುವಂತ ಸ್ಯಾಟಲೈಟ್ ಅನ್ನ ಹೊಡೆದುರುಳಿಸೋದು. ಸ್ಯಾಟಲೈಟ್ ಅನ್ನ ಹೊಡೆದುರುಳಿಸೋದು ಅತ್ಯಂತ ಇಂಪಾರ್ಟೆಂಟ್ ಟೆಕ್ನಾಲಜಿ. ಯಾಕೆಂತ ಇದು ಆರ್ಡಿನರಿ ಟೆಕ್ನಾಲಜಿ ಅಲ್ಲ. ಇಲ್ಲಿಂದ ಒಂದು ಮಿಸೈಲ್ ನ ಹಾರಿಸಿದ್ರೆ ಅದು ಭೂಮಿಯಿಂದ ಆಕಾಶಕ್ಕೆ ಹೋಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಅಲ್ಲಿ ಯಾರಿಗೂ ಹೊಡೆದು ಬಂದ್ಬಿಡುತ್ತೆ. ಆದ್ರೆ ಅಂತರಿಕ್ಷಕ್ಕೆ ಹೋಗೋದು ಅಂದ್ರೆ ಸುಲಭದ ಸಂಗತಿ ಅಲ್ಲ. ಒಂದು ಎತ್ತರಕ್ಕೆ ಹೋಗ್ಬೇಕು, ಅಲ್ಲಿ ಹೋದ್ಮೇಲೆ ಅದನ್ನು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಬೇಕು. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟೆಕ್ನಾಲಜಿ ಅದು. ಬರೀ ಇಷ್ಟೆಲ್ಲ ನಮ್ಮ ವಿಮಾನಗಳು, ಫೈಟರ್ ಜೆಟ್ಗಳು ಗಂಟೆಗೆ 3000 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ, ಗಂಟೆಗೆ 3000 ಕಿಲೋಮೀಟರ್ ವೇಗದಲ್ಲಿ ಹೋದೆ ಫೈಟರ್ ವಿಮಾನಗಳು, ಈ ಅಂತರಿಕ್ಷದಲ್ಲಿರುವಂತಹ ಸ್ಯಾಟಲೈಟ್ಗಳು ಗಂಟೆಗೆ 30,000 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿರ್ತವೆ. ಸ್ವಲ್ಪ ಎಡವಟ್ಟಾದ್ರೂ ಅದಕ್ಕೆ ಹೊಡೆಯೋದು ಮಿಸ್ ಆದ್ರೆ ಇನ್ನೊಂದು ಸ್ಯಾಟಲೈಟ್ಗೆ ಹೊಡಿತೀರಾ, ಆ ಸ್ಯಾಟಲೈಟ್ ನಿಮ್ದೇ ಸ್ಯಾಟಲೈಟ್ ಆಗಿರಬಹುದು, ಡೇಂಜರ್. ಸ್ವಲ್ಪ ಎಡವಟ್ಟಾದ್ರೂ ನೀವು ಕಳಿಸಿರುವಂತ ಮಿಸೈಲು ಅದು ಕೂಡ ಆಕಾಶದಲ್ಲಿ ತಿರುಗಾಡ್ತಿರುತ್ತೆ, ಅದು ಜಗತ್ತಿಗೆ ಡೇಂಜರ್ ಆಗಬಲ್ಲಂತ ಸಾಧ್ಯತೆ ಇದೆ. ಹೀಗಾಗಿ ಜಗತ್ತಿನ ಟೆಕ್ನಾಲಜಿ ಹೊಂದಬಾರದು ಅಂತ ಒಂದು ರೂಲ್ ಇದೆ. ಅಮೆರಿಕ 16 ನಲ್ಲಿ ಹೊಂದ್ಕೊಳ್ತು. 80 ದಶಕದಲ್ಲಿ ರಷ್ಯಾದ ಹತ್ರ ಈ ಟೆಕ್ನಾಲಜಿ ಬಂತು. 2007ರಲ್ಲಿ ನಮ್ಮ ಶತ್ರುವಾಗಿರುವಂತ ಚೀನಾ ಈ ಟೆಕ್ನಾಲಜಿಯನ್ನು ಪಡ್ಕೊಳ್ತು. ಜಗತ್ತಿನಲ್ಲಿ 3 ರಾಷ್ಟ್ರಗಳು ಮಾತ್ರ ಇದರ ಬಗ್ಗೆ ಯಾವಾಗಲೂ ಡಿಸ್ಕಸ್ ಮಾಡ್ತಿದ್ರು. 2010ರಲ್ಲಿ ಈ ದೇಶದ ವಿಜ್ಞಾನಿ ಡಾಕ್ಟರ್ ಸಾರಸ್ವತ್ ಈ ದೇಶದ ಪ್ರಧಾನಮಂತ್ರಿ ಕೇಳ್ಕೊಂಡ್ರು, ಸರ್ ಈ ಟೆಕ್ನಾಲಜಿ ನಮಗೂ ಸಾಧ್ಯ ಇದೆ, ನೀವೊಂದು ಹೂ ಅಂತ ಹೇಳಿ ಸರ್, ನಾವು ಈ ಟೆಕ್ನಾಲಜಿ ಟ್ರೈ ಮಾಡಿಬಿಡ್ತೀವಿ. ಚೀನಾ ಒಂದೇ ಇದ್ಬಿಟ್ರೆ ನಮ್ಗೆ ಯಾವತ್ತೂ ಡೇಂಜರು, ನೀವು ಒಂದ್ಸಲ ಪರ್ಮಿಷನ್ ಹೇಳಿದ್ರೆ ಮನಮೋಹನ್ ಸಿಂಗು ಹೆಂಗೋ ನೆಮ್ಮದಿಯಿಂದ ಬದುಕಿದಪ್ಪ, ಇನ್ನೊಂದು 3 ವರ್ಷ ಹೆಂಗೋ ಇದ್ದು ಬಿಡ್ತೀನಿ, ಯಾಕೆ ಟೆನ್ಷನ್ ತಂದ್ಕೊಡ್ತೀಯ ನನಗೆ, ನಾವೇನಾದ್ರೂ ಈ ಟೆಕ್ನಾಲಜಿ ಟ್ರೈ ಮಾಡಿದ್ರೆ ಟೆಕ್ನಾಲಜಿಯಲ್ಲಿ ಗೆದ್ರೆ ಒಂದು ಪ್ರಾಬ್ಲಮ್ಮು, ಸೋತ್ರೆ ಇನ್ನೊಂದು ಪ್ರಾಬ್ಲಮ್ಮು. ಗೆದ್ರೆ ಅಮೆರಿಕ ನಮ್ಮ ಮೇಲೆ ಮುಗಿಬಿದ್ಬಿಡುತ್ತೆ, ನೀವು ಈ ಟೆಕ್ನಾಲಜಿನ ಹೇಗೆ ತಗೊಂಡ್ರಿ, ನಿಮ್ಮ ಮೇಲೆ ಸ್ಯಾಂಕ್ಷನ್ ಆಗ್ತೀವಿ, ಇನ್ ಮುಂದೆ ನಿಮ್ಗೆ ಏನೂ ಕೊಡಲ್ಲ, ಶಸ್ತ್ರಗಳನ್ನು ಕೊಡಲ್ಲ, ನೀವು ಡೇಂಜರು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಕಸ್ಮಾತ್ ನಾವು ಗೆದ್ರೆ ಪಕ್ಕದಲ್ಲಿರೋ ಚೀನಾ ನಮ್ಮ ಮೇಲೆ ಮುಗಿಬೀಳುತ್ತೆ, ನಮಗೆ ಪಾಕಿಸ್ತಾನದ ಮೂಲಕ ಟೆನ್ಷನ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ, ನಮ್ ಕಿರಿಕಿರಿ ಆಗುತ್ತೆ. ಸೋತ್ರೆ ಜಗತ್ ನಮ್ಗೆ ಅವಮಾನ ಮಾಡುತ್ತೆ, ಭಾರತಕ್ಕೆ ಈ ಟೆಕ್ನಾಲಜಿ ಇಲ್ಲ ಅಂತ. ಯಾಕೆ ಕಿರಿಕಿರಿ, ಬೇಡ ಬೇಡ ಸುಮ್ಮನಿದ್ಬಿಡು ಏನ್ಬಿಟ್ಟು. ಈ ದೇಶದ ವಿಜ್ಞಾನಿಗಳು ಎಲ್ಲ ಸಾಧ್ಯತೆಗಳಿದ್ದಾಗಲೂ ಕೂಡ ಬಾಯಿ ಮುಚ್ಕೊಂಡು ಕೂತಿದ್ರು. ಈ ವಿಜ್ಞಾನಿಗಳಿಗೆ ಸಮರ್ಥವಾದ ನಾಯಕ ಒಬ್ಬ ಬೇಕಾಗಿತ್ತು. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದ ತಕ್ಷಣ ಈ ದೇಶದ ವಿಜ್ಞಾನಿಗಳು ನರೇಂದ್ರ ಮೋದಿ ಕೇಳಿದ್ರು, ಸರ್ ಪಕ್ಕದ ಚೀನಾದ ಹತ್ರ ಈ ಟೆಕ್ನಾಲಜಿ ಇರುವಾಗ ನಾವು ವೀಕ್ ಆಗಿರಬಾರ್ದು ಸರ್, ದಯಮಾಡಿ ಏನಾದರೂ ಮಾಡಿ ನಮಗೊಂದು ಅನುಮತಿ ಕೊಡಿ, ನಾವು ಟೆಸ್ಟ್ ಮಾಡ್ತೀವಿ ಅಂತ. ನರೇಂದ್ರ ಮೋದಿ ಹೇಳಿದ್ರು, 2 ವರ್ಷ ಬಿಡಿ, ಈ 2 ವರ್ಷದಲ್ಲಿ ನಾನು ಜಗತ್ತನ್ನು ಹೆಂಗ್ ಸುತ್ತಾಡ್ತೀನಿ ಅಂದ್ರೆ, ಇಡೀ ಜಗತ್ತು ನಾವು ಈ ಪ್ರಯೋಗ ಮಾಡಿದಾಗ್ಲೂ ಕೂಡ ನಮ್ ವಿರುದ್ಧ ಒಂದು ಮಾತಾಡಬಾರ್ದು, ಹಂಗ್ ಮಾಡ್ಕೊಳ್ತೀನಿ, ಆಮೇಲೆ ಈ ಪ್ರಯೋಗ ಮಾಡಿ ತೋರಿಸೋಣ ಜಗತ್ತಿಗೆ ಅಂತ ನರೇಂದ್ರ ಮೋದಿ ಇಡೀ ಜಗತ್ ಸುತ್ತಾಡ್ಲಿಕ್ಕೆ ಶುರು ಮಾಡಿದ್ರು. ಜಗತ್ತಿನಲ್ಲಿ ಹೆಂಗೆ ಭಾರತದ ಪ್ರಭಾವವನ್ನು ಬಿತ್ತಿದ್ರು ಅಂತಂದ್ರೆ, ಭಾರತ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಜಗತ್ ಒಪ್ಪಿಕೊಳ್ಬೇಕು, ಹಂಗ್ ಮಾಡ್ಬಿಟ್ರು ನರೇಂದ್ರ ಮೋದಿ.
ಯಾವಾಗ ನರೇಂದ್ರ ಮೋದಿಯ ಪ್ರಯತ್ನ ಹಿಂಗಾಯ್ತೋ 2-3 ವರ್ಷಗಳ ಕಾಲ ನಿರಂತರ ಪ್ರವಾಸದ ನಂತರ ಜಗತ್ತು ಭಾರತವನ್ನು ಒಪ್ಪಿಕೊಳ್ಳಿಕ್ಕೆ ಶುರು ಮಾಡ್ತು. ಈ ಟೆಸ್ಟ್ ಬಿಡಿ, ನಾವು ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವಂತ ಭಯೋತ್ಪಾದಕರು 300ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಧ್ವಂಸ ಮಾಡಿ ಬಂದ ನಂತರ ಜಗತ್ತಿನ ಒಂದೇ ಒಂದು ರಾಷ್ಟ್ರ, ನಾನು ಅಂಡರ್ಲೈನ್ ಮಾಡ್ತಿದ್ದೀನಿ, ಜಗತ್ತಿನ ಒಂದೇ ಒಂದು ರಾಷ್ಟ್ರ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿದ್ದು ತಪ್ಪು ಅಂತ ಹೇಳಲಿಲ್ಲ. ಆಗ ನಮ್ಗೊಂದು ಧೈರ್ಯ ಬಂದಿತ್ತು. ಈಗ ನಾವ್ ಏನ್ ಮಾಡಿದ್ರು ಸರಿ ಅಂತ. ಜಗತ್ ಭಾರತವನ್ನು ಎಷ್ಟು ಗೌರವಿಸುತ್ತೆ ಗೊತ್ತಾ? ಇವತ್ತು ನೀವು ಬಾಲಾಕೋಟಿಗೆ ನುಗ್ಗಿ ಹೊಡೆದಿದ್ ಬಿಡಿ, ನೀವೇನಾದ್ರೂ ಪಕ್ಕದ ಪಾಕಿಸ್ತಾನವನ್ನ ಪೂರ್ತಿ ಧ್ವಂಸಗೊಳಿಸಿದ್ರು ಜಗತ್ ಹೇಳಿರ್ತಿತ್ತು ಭಾರತ ಪಾಕಿಸ್ತಾನವನ್ನು ಧ್ವಂಸ ಮಾಡಿದೆ ಅಂದ್ರೆ ಮೀನಿಂಗ್ ಇರಬೇಕು. ಅದಕ್ಕೆ ಇರ್ಲಿ ಬಿಡಿ, ಪಾಕಿಸ್ತಾನ ಹೋದ್ರೆ ಏನ್ ನಷ್ಟ ಇಲ್ಲ ಅಂತ ಹಂಗೆ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ. ಇವತ್ತು 11:45ರಿಂದ 12 ಗಂಟೆ ನಡುವೆ ನಾನು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಹಂಚಿಕೊಳ್ತೀನಿ ಅಂತ ಅಂದ ತಕ್ಷಣ ಅನೇಕರು ಏನ್ ಮಾಡಿದ್ರು ಗೊತ್ತಾ? ಇಂಟರ್ನೆಟ್ ಅಲ್ಲಿ ಪಾಕಿಸ್ತಾನದ ಭೂಪಟ ಇಲ್ಲಿ ಇದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿದ್ರು, ಹೋಗಿಬಿಟ್ಟಿದ್ರೆ. ನರೇಂದ್ರ ಮೋದಿ 12 ಗಂಟೆಗೆ ಬಂದು, ಮಿತ್ರರೇ ಇವತ್ತಿಂದ ಪಾಕಿಸ್ತಾನ ಇಲ್ಲ, ಎಲ್ಲ ಇಂಡಿಯಾ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನ್ ಮಾಡಬೇಕಪ್ಪ ಅಂತ ಒಂದ್ಸಲ ಚೆಕ್ ಮಾಡಿದ್ರು. ಇದು ನರೇಂದ್ರ ಮೋದಿ ಜಗತ್ನಲ್ಲಿ ಹುಟ್ಟಿಸಿರುವಂತ ಅಪರೂಪದ ಭಾವನೆ. ಇದರ ನಂತರ ಏನಾಯ್ತು ಗೊತ್ತಾ? ಈ ದೇಶದ ವಿಜ್ಞಾನಿಗಳು ನಿನ್ನೆ ಬೆಳಿಗ್ಗೆ ಅವರು ಈ ಪ್ರಯೋಗವನ್ನು ಮಾಡಿದ್ರು. ಈ ಪ್ರಯೋಗವನ್ನು ಮಾಡುವಾಗ ಎಂತ ಅದ್ಭುತವಾದ ಸಾಧನೆ ಭಾರತ ಮಾಡ್ತು ಅಂತಂದ್ರೆ, ನಮ್ಮ ಹಳೆಯದಾಗಿರುವಂತ ಕೆಲಸಕ್ಕೆ ಬರದೇ ಇರುವಂತ ಒಂದು ಸ್ಯಾಟಲೈಟ್ ಅನ್ನ ಭೂಕಕ್ಷೆ ಇಳ್ಕೊಂಡು 300 ಕಿಲೋಮೀಟರ್ ಎತ್ತರದಲ್ಲಿ, ನಮ್ಮ ಆರ್ಡಿನರಿ ವಿಮಾನ ಹಾರೋದು ಹೈಯೆಸ್ಟ್ ಅಂದ್ರೆ 10 ಕಿಲೋಮೀಟರ್, ಇವರು 300 ಕಿಲೋಮೀಟರ್ ಎತ್ತರದಲ್ಲಿ ಅದನ್ನು ಇಳಿಸ್ಕೊಂಡು ಇಲ್ಲಿಂದ ಒಂದು ಮಿಸೈಲ್ ನ ಹಾರಿಬಿಟ್ಟು ಈ ಮಿಸೈಲ್ಗೆ ಗೈಡ್ ಮಾಡಿ ಆ ಮಿಸೈಲ್ ಹೋಗಿ 3 ನಿಮಿಷದಲ್ಲಿ 300 ಕಿಲೋಮೀಟರ್ ಎತ್ತರದಲ್ಲಿರುವ ಸ್ಯಾಟಲೈಟ್ ಅನ್ನು ಹೊಡೆದು ಅವೆಲ್ಲವೂ ಕೂಡ ಈ ದೇಶದಲ್ಲಿ ಜನ ಇರುವಂತ ಜಾಗದಲ್ಲಿ ಬೀಳದೆ ಸಮುದ್ರದಲ್ಲಿ ಬೀಳುವಂತೆ ಮಾಡುವ ಅತ್ಯದ್ಭುತವಾದ ವೈಜ್ಞಾನಿಕ ಸಾಧನೆಯನ್ನು ಪ್ರದರ್ಶನ ಮಾಡಿದ್ರ. ಅದಾದ ಮೇಲೆ ನರೇಂದ್ರ ಮೋದಿ ಈ ದೇಶದ ಜನರ ಮುಂದೆ ನಿಂತುಕೊಂಡು ಹೇಳಿದ್ರು, ಇವತ್ತು ಈ ದೇಶ ಸಕ್ಷಮ ದೇಶವಾಗಿ ನಿಂತಿದೆ, ಹೆಮ್ಮೆ ಪಡ್ತೀನಿ ಅಂತ. ಎಲ್ಲರೂ ಕೇಳಿದ್ರು, ನರೇಂದ್ರ ಮೋದಿನೇ ಯಾಕೆ ಹೇಳಬೇಕಿತ್ತು? ಇವ್ರಿಗೆ ನರೇಂದ್ರ ಮೋದಿ ಏನ್ ಕಂಡ್ರು ಟೆನ್ಷನ್. ನರೇಂದ್ರ ಮೋದಿ ಬಂದು ಏನಾದರೂ ಇದನ್ನು ಹೇಳದೆ ಬಹಳ ವಿಚಿತ್ರವಾಗಿದೆ. ಅವರು ಕೇಳೋದು ನರೇಂದ್ರ ಮೋದಿ ಯಾಕೆ ಹೇಳಬೇಕಿತ್ತು, ಬೇರೆ ಯಾರಾದರೂ ಹೇಳ್ಬೋದಿತ್ತು, ವಿಜ್ಞಾನಿಗಳು ಹೇಳ್ಬೋದಿತ್ತು. ನರೇಂದ್ರ ಮೋದಿ ಯಾಕೆ ಹೇಳಿದ್ರು ಗೊತ್ತಾ ಮಿತ್ರರೇ? ಯಾಕೆ ಅಂತಂದ್ರೆ ಈ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟ್ರಿ ಏನಿದೆ, ಆ ಮಿನಿಸ್ಟ್ರಿಯನ್ನ ಹೆಡ್ ಮಾಡ್ತಾ ಇರೋದು ನರೇಂದ್ರ ಮೋದಿ ಆಗಿರೋದ್ರಿಂದ ನರೇಂದ್ರ ಮೋದಿಯೇ ಇದನ್ನ ದೇಶಕ್ಕೆ ತಿಳಿಸಬೇಕಾಗಿತ್ತು, ಮೊದಲನೇದು. ಎರಡನೇದು, ಇದರ ವ್ಯಾಲ್ಯೂ ಏನು ಅನ್ನೋದು ನರೇಂದ್ರ ಮೋದಿ ಹೇಳಿ ಜಗತ್ತಿಗೆ ನರೇಂದ್ರ ಮೋದಿ ಹೇಳಿಕಿತ್ತು, ನಾವು ನಿಮ್ ವಿರೋಧಕ್ಕೋಸ್ಕರ ಇದನ್ನು ಮಾಡ್ತಿರೋದಲ್ಲ, ಪಕ್ಕದ ಚೀನಾದ ಬಳಿ ಈ ತರದೊಂದು ಟೆಕ್ನಾಲಜಿ ಇರಬೇಕಾದಾಗ ಆತ್ಮರಕ್ಷಣೆಗೋಸ್ಕರ ಈ ಟೆಕ್ನಾಲಜಿ ನಮಗೂ ಬೇಕು, ಅದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಜಗತ್ತಿನ ಮೇಲೆ ಭಾರತ ಎಂದೂ ಏರಿ ಹೋಗಲಿಲ್ಲ, ಇವತ್ತು ಏರಿ ಹೋಗಲ್ಲ ಎನ್ನುವ ಮಾತನ್ನ ಪುನರುಚ್ಚರಿಸಿರುವ ಅಗತ್ಯ ನರೇಂದ್ರ ಮೋದಿಗಿತ್ತು. ನರೇಂದ್ರ ಮೋದಿ ಆ ಕೆಲಸವನ್ನ ಮಾಡಿದ್ರು. ಆದರೆ ದುರ್ದೈವದ ಸಂಗತಿಯು ಕಣ್ಣೀರಾಗ್ತಾ ಕೂತಿದ್ದಾರೆ. ಯಾಕೆ ಕಣ್ಣೀರಾಗ್ತಾ ಕೂತಿದ್ದಾರೆ ಗೊತ್ತಾ? ಕಣ್ಣೀರಾಗ್ತಾ ಕೂತಿದ್ದಾರೆ ಗೊತ್ತಾ? ಹಿಂದಿನ 3 ದಿನಗಳಿಂದ ರಾಹುಲ್ ಗಾಂಧಿ ವರ್ಷಕ್ಕೆ 72,000 ರೂಪಾಯಿ ಕೊಡುವಂತ ಸುಳ್ಳು ಯೋಜನೆಯನ್ನ ಜನರ ಮುಂದೆ ಡಮರುಗ ಹೊಡ್ಕೊಂಡು ತಿರುಗಾಡ್ತಿದ್ದ, ಡೋಲ್ ಹೊಡ್ಕೊಂಡು ತಿರುಗಾಡ್ತಿದ್ದ. ನರೇಂದ್ರ ಮೋದಿ ಹೇಗೆ ಸ್ಯಾಟಲೈಟ್ ಅನ್ನು ಹೊಡೆದಾಕಿದ್ರೋ ಹಂಗೆ ಅವನ ಆ ಯೋಜನೆಯನ್ನು ಹೊಡೆದು ಬಿಸಾಕಿದ್ರಲ್ಲ, ಪಾಪ ಕಷ್ಟಪಟ್ಟು ತಂದ ಒಂದು ಯೋಜನೆ ನೀರು ಆಗೋಯ್ತು ಅಂತ ಟೆನ್ಷನ್ ಅವನಿಗೆ. ನಂಗೆ ಗೊತ್ತಿದೆ ಬಹಳ ಜನ ಶಿರುಗುಪ್ಪಿ ಜನರಂತೂ ಸಿಕ್ಕಾಪಟ್ಟೆ ಕೋಪ ಇದೆ ನರೇಂದ್ರ ಮೋದಿ ಮೇಲೆ. ನಮ್ಮ ಹುಡುಗರು ರಥಯಾತ್ರೆಗೆ ಬಂದಾಗ ಅನೇಕರು ಹೇಳ್ತಾರೆ, ಶಿರುಗುಪ್ಪೆಯಲ್ಲಿ ನಮ್ಗೆ ಕೇಳ್ತಾ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ, ನರೇಂದ್ರ ಮೋದಿ 15 ಲಕ್ಷ ಕೊಡ್ಲಿಲ್ಲ, 15 ಲಕ್ಷ ಕೊಡ್ಲಿಲ್ಲ ಅಂತ. ನಾನು ಕೇಳೋದು, ನರೇಂದ್ರ ಮೋದಿ 15 ಲಕ್ಷ ಕೊಡ್ಲಿಲ್ಲ ಅಂತ ಶಿರುಗುಪ್ಪಿಯವರು ಏನಾದ್ರು ರಾಹುಲ್ ಗಾಂಧಿ ವೋಟ್ ಹಾಕಿದ್ರೆ ನೀವು ಕೊಟ್ಟಿರೋ ಆಲೂಗಡ್ಡೆನೆಲ್ಲ ಚಿನ್ನ ಮಾಡಿಕೊಡ್ತಾನ ಅಂತ ಒಂದ್ಸಲ ಕೇಳಿ, ಕೆಪಾಸಿಟಿ ಇದೆಯಾ ಅಂತ ಕೇಳಿ. ನಾವು ಇವತ್ತಿಗೂ ನರೇಂದ್ರ ಮೋದಿ 15 ಲಕ್ಷ ಕೊಟ್ರ ಅಂತ ಕೇಳ್ತೀವ ಮಿತ್ರೇ. ಸುಮ್ಮನೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ನರೇಂದ್ರ ಮೋದಿ ಅವರ 15 ಲಕ್ಷ ಹೇಗ್ ಬಂತು? ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತು ಬುಲೆಟ್ ಪ್ರೂಫ್ ಹೆಲ್ಮೆಟ್ ಬಂತು. ನಮಗೋಸ್ಕರ ಕಾದಾಟ ಮಾಡುವಂತ ಸೈನಿಕ ಗಡಿ ತುದಿಯಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ನಿಂತ್ಕೊಳ್ತಾನೆ ಅಂತಂದ್ರೆ ಅದಕ್ಕೆ ನರೇಂದ್ರ ಮೋದಿ ಕಾರಣ. 15 ಲಕ್ಷ ಬಂದಿಲ್ವೇನ್ರಿ? ನರೇಂದ್ರ ಮೋದಿ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ಸೈನ್ಯಕ್ಕೆ ರಫೇಲ್ ಯುದ್ಧ ವಿಮಾನಗಳು ಬರ್ತಾ ಇವೆ. 36 ರಫೇಲ್ ಯುದ್ಧ ವಿಮಾನಗಳು. ಯಾವ ರಫೇಲ್ ಯುದ್ಧ ವಿಮಾನಗಳನ್ನ ಕೊಂಡುಕೊಳ್ಳಿಕ್ಕೆ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಿತ್ತೋ, ಯಾವ ಕಾಂಗ್ರೆಸ್ 3,600 ಕೋಟಿ ರೂಪಾಯಿಯಲ್ಲಿ ತಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿಗೋಸ್ಕರ ಹೆಲಿಕಾಪ್ಟರ್ಗಳನ್ನ ತರಲಿಕ್ಕೆ ಸಿದ್ಧವಾಗ್ತೋ, ಆ ಕಾಂಗ್ರೆಸ್ ರಫೇಲ್ ವಿಮಾನ ತರಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಿತ್ತು. ನರೇಂದ್ರ ಮೋದಿ ರಫೇಲ್ ಯುದ್ಧ ವಿಮಾನಕ್ಕೆ 60,000 ಕೋಟಿ ಡೀಲ್ ಮಾಡ್ಕೊಂಡು ಬಂದ್ರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮಿತ್ರ, ರಫೇಲ್ ಏನು ಅಂತ ಬಹಳ ಜನರಿಗೆ ಗೊತ್ತೇ ಇಲ್ಲ. ಎಂತದ್ದು ಗೊತ್ತೇನು ರಫೇಲ್?
ರಫೇಲ್ ಏನಾದರೂ ನಮ್ಮ ಹತ್ರ ಇದ್ದಿದ್ದಿದ್ರೆ ಈ ವೇಳೆಗೆ, ಮೊನ್ನೆ ಬಾಲಾಕೋಟ್ ಮೇಲೆ ನಾವು ಅಟ್ಯಾಕ್ ಮಾಡಲಿಕ್ಕೆ ಒಳಗೆ ಹೋದ್ವಲ್ಲ, ರಫೇಲ್ನ ಕೆಪಾಸಿಟಿ ಎಂಥದ್ದು ಅಂತಂದ್ರೆ ಒಳಗೆ ಹೋಗಬೇಕು ಅಂತಾನೆ ಇರಲಿಲ್ಲ. ನಮ್ಮದೇ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಮೇಲಕ್ಕೆ ಎದ್ದು ನಿಂತ್ಕೊಂಡು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದಿದ್ರೆ ಪಾಕಿಸ್ತಾನದ ಒಳಗಿನ ಬಾಲಾಕೋಟನ್ ಚಿಂದಿ ಮಾಡುವಂತ ತಾಕತ್ತಿತ್ತು. ಅದಕ್ಕೋಸ್ಕರವೇ ಈ ದೇಶದ ಏರ್ ಚೀಫ್ ಮಾರ್ಷಲ್ ಮೊನ್ನೆ ಹೇಳಿರೋದು, ನೆಕ್ಸ್ಟ್ ಟೈಮ್ ರಫೇಲ್ ಬಂದು ನಿಂತ್ಕೊಳ್ಳಿ ನಮ್ಮ ಹತ್ರ, ಪಾಕಿಸ್ತಾನದವರು ಲೈನ್ ಆಫ್ ಕಂಟ್ರೋಲ್ ಹತ್ತಿರಕ್ಕೂ ನಿಲ್ದೇ ಇರೋ ತರ ನೋಡ್ಕೊಳ್ತೀವಿ ನಾವು, ನಮ್ಮ ಕೆಪಾಸಿಟಿ ಹಿಂಗಿದೆ ಅಂತ. 10 ವರ್ಷಗಳಿಂದ ಒಂದು ರಫೇಲ್ ತರ್ಲಿಕ್ಕೆ ಆಗ್ಲಿಲ್ಲ ಅಯೋಗ್ಯರಿಗೆ. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ 36 ರಫೇಲ್ ತರ್ತೀನಿ ಅಂತ ಹೇಳಿದ್ರಲ್ಲ, ನಂಗೆ ಗೊತ್ತಿಲ್ಲ ನಿಮಗೆ ಸ್ವಾಭಿಮಾನ ಇದೆಯೋ ಇಲ್ವೋ, ನನ್ನ ಅಕೌಂಟಿಗಂತೂ 15 ಲಕ್ಷಕ್ಕಿಂತ ಜಾಸ್ತಿ ಬಂತು ಅಂತ ನಾನು ಹೆಮ್ಮೆಯಿಂದ ಯಾವಾಗಲೂ ಹೇಳ್ಕೊಳ್ತೀನಿ. ನರೇಂದ್ರ ಮೋದಿ ಬರೋವರೆಗೂ ಹೇಗಿತ್ತು ಗೊತ್ತೇನು ಭಾರತ? ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಡೀತಾ ಇತ್ತು. ಕಾಶ್ಮೀರದಲ್ಲಿ ಮಾತ್ರ ಭಯೋತ್ಪಾದನೆ ಅನ್ಕೊಂಡ್ರೆ ಗುಜರಾತಿಗೆ ಭಯೋತ್ಪಾದಕರು ಬಂದ್ರು, ಮುಂಬೈಗೆ ಭಯೋತ್ಪಾದಕರು ಬಂದ್ರು, ರಾಜಸ್ಥಾನಕ್ಕೆ ಭಯೋತ್ಪಾದಕರು ಹೋದ್ರು, ಮಧ್ಯಪ್ರದೇಶಕ್ಕೆ ಹೋದ್ರು, ಉತ್ತರ ಪ್ರದೇಶದಲ್ಲಿ ದಿನ ಬೆಳಗಾದ್ರೆ ಭಯೋತ್ಪಾದನೆ ನಡೀತಾ ಇತ್ತು, ಕೇರಳದಲ್ಲಿ ಭಯೋತ್ಪಾದನೆ ನಡೀತು, ತಮಿಳುನಾಡಿನಲ್ಲಿ ಭಯೋತ್ಪಾದನೆ ನಡೀತು, ಕೊನೆಗೆ ಮಿತ್ರರೇ ಬೆಂಗಳೂರಿನಲ್ಲಿ 7 ಸೀರಿಯಲ್ ಬ್ಲಾಸ್ಟ್ಗಳು ಆಗೋದು. ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ ಕಾಶ್ಮೀರದಿಂದ ಆಚೆಗೆ ಒಂದೇ ಒಂದು ಭಯೋತ್ಪಾದಕ ಕೃತ್ಯ ನಡೆದಿಲ್ವಲ್ಲ. ನನ್ನ ಅಕೌಂಟ್ಗೆ 15 ಲಕ್ಷ ಬಂತು ರೀ, ದಿನ ಬೆಳಗಾದ್ರೆ ನಾನು ಸತ್ತೋಗ್ತೀನಲ್ಲ ಅಂತ ಹೆದರ್ಕೊಂಡು ಆಡೋಕ್ಕಿಂತ ನಾನು ಹೆಮ್ಮೆಯಿಂದ ನನ್ನ ಮೇಲೆ ವಿಶ್ವಾಸ ಇದೆ ಅಂತ ಹೇಳ್ಕೊಂಡು ನಾನು ನಡ್ಕೊಂಡು ಹೋಗ್ಬೋದಲ್ವಾ. ನರೇಂದ್ರ ಮೋದಿ ಮೊನ್ನೆ ಅಂತರಿಕ್ಷದಲ್ಲಿ ಈ ಸ್ಯಾಟಲೈಟ್ ಅನ್ನ ಹೊಡೆದ ನಂತರ ಏನ್ ಹೇಳಿದ್ರು ಗೊತ್ತಾ? ಯಾಕೆ ಹೊಡೆಬಿಟ್ಟು ಬಿಸಾಕು ಅಂತ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ, ನನ್ನ ದೇಶದ ಪ್ರತಿಯೊಬ್ಬ ನಾಗರಿಕನು, 130 ಕೋಟಿ ನಾಗರಿಕನು ನಾನು ಸೇಫ್ ಆಗಿದ್ದೀನಿ ಅನ್ನೋದನ್ನ ಯಾವಾಗಲೂ ಭಾವಿಸಬೇಕು ಎನ್ನುವ ಕಾರಣಕ್ಕೋಸ್ಕರವೇ ಈ ಟೆಕ್ನಾಲಜಿಯನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ. ಅಕೌಂಟಿಗೆ 15 ಲಕ್ಷ ಬಂದಿಲ್ಲ ಅಂತೀರೇನ್ರಿ? ಯಾವ ನಕ್ಸಲರು ಆಂಧ್ರದಿಂದ ಹಿಡಿದು ಒರಿಸ್ಸಾ ಪಶ್ಚಿಮ ಬಂಗಾಳದವರೆಗೂ ತಮ್ಮ ಕೈಯನ್ನ ಚಾಚಿಕೊಂಡು ಛತ್ತೀಸ್ಗಢದಲ್ಲಿ ದಿನ ಬೆಳಗಾದ್ರೆ ಸೈನಿಕರ ಹತ್ಯೆ ಮಾಡ್ತಾ ಇದ್ರು, ಚೀನಾದಿಂದ ಹಣವನ್ನು ತೆಗೆದುಕೊಂಡು ಕೊಬ್ಬಿ ಮೆರೆದಿದ್ರು, ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ ಇವರು ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, ಪ್ರಾಮಾಣಿಕವಾಗಿ ಹೇಳಿ 15 ಲಕ್ಷ ಬಂತೋ ಇಲ್ವೋ ಅಂತ. ಮಿತ್ರ, ನರೇಂದ್ರ ಮೋದಿ ಬಂದ ಮೇಲೆ 2 ವರ್ಷಗಳ ಹಿಂದೆ ಆದರಣೀಯ ನರೇಂದ್ರ ಮೋದಿಜಿ ಏನ್ ಮಾಡಿದ್ರು ಗೊತ್ತಾ? ಅವ್ರು ಹೇಳಿದ್ರು, ಬಾಯಿ ಅವ್ರ ಬೇನೋ ಇನ್ ಮುಂದೆ 500 ಮತ್ತು 1000 ರೂಪಾಯಿ ನೋಟ್ ನಡೆಯಲ್ಲ. ನಾವು ಅನ್ಕೊಂಡಿದ್ವಿ ಭಾರತದಲ್ಲಿ ದಂಗೆ ಆಗತ್ತೆ ಅಂತ. ದಂಗೆ ಆಗಿದ್ದು ಪಾಕಿಸ್ತಾನದಲ್ಲಿ. ನಾವು ನೋಟ್ ಬ್ಯಾನ್ ಮಾಡಿದ್ವಿ. ಪಾಕಿಸ್ತಾನ ಯಾವ ಸ್ಥಿತಿಗೆ ಬಂತು ಅಂತಂದ್ರೆ, ಇವತ್ತಿಗೂ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದೆ ಪಾಕಿಸ್ತಾನ. ಪಾಕಿಸ್ತಾನದ ಅಧ್ಯಕ್ಷನಾಗಿರುವಂತ ಅಥವಾ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರುವಂತ ಕ್ರಿಕೆಟರ್ ಇಮ್ರಾನ್ ಖಾನ್, ಅವನು ಜಗತ್ತಿನ ಅನೇಕ ರಾಷ್ಟ್ರಗಳ ಬಳಿ ಹೋಗಿ ಕೇಳಿದ, ನಾವು ದಿವಾಳಿ ಆಗ್ತಾ ಇದ್ದೀವಿ, ನಮಗೆ ಸಾಲ ಕೊಡಿ ಅಂತ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನ್ ಹೇಳ್ತು ಗೊತ್ತಾ? ನಿನಗೆ ಸಾಲ ಕೊಡಬಹುದು, ಬಟ್ ಮೊದಲು ಭಾರತದೊಂದಿಗೆ ಮಾತುಕತೆಗೆ ಸಿದ್ಧವಾಗು, ಭಾರತ ನಿನ್ ಜೊತೆ ಮಾತಾಡಿದ್ರೆ ಸಾಲ ಕೊಡ್ತೀನಿ. ಮಿತ್ರ, ಹೆಂಗಿತ್ತು ಗೊತ್ತಾ ಭಾರತದ ಲೆವೆಲ್? ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಇವತ್ತು ಹೆಂಗೆ ಭಾರತದ ಲೆವೆಲ್ ಅಂತಂದ್ರೆ. ಅವನು ಮತ್ತೆ ಕೇಳ್ಕೊಂಡ, ನರೇಂದ್ರ ಮೋದಿಜಿ ಏ ನಯಾ ಪಾಕಿಸ್ತಾನ ಹೈ, ಪ್ಲೀಸ್ ಬಾತ್ ಕರೋ, ಪ್ಲೀಸ್ ಟಾಕ್ ವಿತ್ ಅಸ್. ಹೇಗೆ ಅಂದ್ರೆ ಚಿಕ್ಕ ಮಕ್ಕಳು ಟೂ ಬಿಟ್ಟು ಸೇ ಮಾಡು ಅಂತಾರಲ್ಲ, ಹಂಗೆ ನರೇಂದ್ರ ಮೋದಿ ಎದುರಿಗೆ ಸೇ ಮಾಡು ಅಂತ ನಿಂತ್ಕೊಳ್ಳುವಂತ ಪರಿಸ್ಥಿತಿ. ನರೇಂದ್ರ ಮೋದಿ ಮನಸ್ಸು ಕರಗ್ತಿತ್ತು. ಆದ್ರೆ ಪುಲ್ವಾಮಾದಲ್ಲಿ ದಾಳಿ ಆದ್ಮೇಲೆ ನರೇಂದ್ರ ಮೋದಿ ಹೇಳಿದ್ರು, ಮಾತು ಇಲ್ಲ ಕಥೆನೂ ಇಲ್ಲ, ನಿಮ್ ಸರಿಯಾದ ಪಾಠ ಕಲ್ಸಿನೇ ನೆಮ್ಮದಿ ನಮಗೆ ಅಂತ. ಪಾಠ ಹೆಂಗ್ ಕಲಿಸ್ತಿದ್ದಾರೆ ಗೊತ್ತೇನು? ಪಾಕಿಸ್ತಾನ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದ್ಯಲ್ಲ, ಪಾಕಿಸ್ತಾನಕ್ಕೆ ಭಿಕ್ಷೆ ಕೂಡ ಸಿಗದಂತೆ ಅದನ್ನ FATF ನಲ್ಲಿ ಅದನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸುವಂತ ಪ್ರಯತ್ನ ಭಾರತ ಮಾಡ್ತಿದೆ. ಗ್ರೇ ಲಿಸ್ಟ್ ನಲ್ಲಿ ಇದೆ ಪಾಕಿಸ್ತಾನ, ಬ್ಲಾಕ್ ಲಿಸ್ಟ್ ಗೆ ಭಾರತ 100% ಅದನ್ನು ಸೇರಿಸುತ್ತೆ. ಮತ್ತು ಮೋದಿ ಅದನ್ನು ಯಾವತ್ತೂ ಬಿಡಲ್ಲ ಅನ್ನುವಂತ ವಿಶ್ವಾಸ ಇದೆ. ನಮ್ಮೆದುರಿಗೆ ಬಂದು ತನ್ನ ಮೂಗನ್ನ ಭಾರತೀಯರ ಕಾಲಿಗೆ ಉಜ್ಜುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಮುಂದಿನ 5 ವರ್ಷಗಳಲ್ಲಿ ಬರುತ್ತೆ. 100% ಸಾಧ್ಯ ಇದೆ. ಇಷ್ಟೇ ಅಲ್ಲ ಮಿತ್ರರೇ, ಭಾರತ ಸೈನಿಕವಾಗಿ ಎಷ್ಟು ಬಲಾಢ್ಯ ಆಗೋಗಿದೆ ಇವತ್ತು ಪಾಕಿಸ್ತಾನದ ಎದುರಿಗೆ ಅಂತಂದ್ರೆ, ಮೊನ್ನೆ ಇತ್ತೀಚೆಗೆ ಕಳೆದ 3-4 ದಿನಗಳ ಹಿಂದೆ ಈ ದೇಶಕ್ಕೆ ರೈಫಲ್ಗಳು ಬಂದ, ಸ್ನೈಪರ್ ರೈಫಲ್ಗಳು ಅಂತ ಕರೀತಾರೆ. ಈ ರೈಫಲ್ ವಿಶೇಷ ಏನು ಗೊತ್ತಾ? ಅಮೆರಿಕಾದಿಂದ 7 ಲಕ್ಷ ರೈಫಲ್ಗಳಿಗೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. 70,000 ಕೋಟಿ ರೂಪಾಯಿ ಡೀಲ್ ಅದು. 7 ಲಕ್ಷ ರೈಫಲ್ಗಳಲ್ಲಿ ಮೊದಲನೇ ಕನ್ಸೈನ್ಮೆಂಟ್ ಭಾರತಕ್ಕೆ ಬಂತು. ಈ ಭಾರತಕ್ಕೆ ಬರೋ ವೇಳೆಗೆ ಪಾಕಿಸ್ತಾನದ ಸೀಸ್ ಫೈರ್ ಆಗ್ತಿತ್ತು, ತುಂಬಾ ಬಾಂಬ್ ದಾಳಿ ಆಗ್ತಿತ್ತು ಗಡಿ ಭಾಗದಲ್ಲಿ. ನರೇಂದ್ರ ಮೋದಿ ಕೇಳಿದ್ರು, ಈ ಸ್ನೈಪರ್ ರೈಫಲ್ಗಳು ಬಂದಿದೆಯಲ್ಲ, ಟೆಸ್ಟ್ ಮಾಡ್ಬೇಕಲ್ಲ, ಎಲ್ಲಿ ಟೆಸ್ಟ್ ಮಾಡ್ತೀರಿ? ನಮ್ಮ ಸೈನಿಕರು ಹೇಳಿದ್ರು, ಪಾಕಿಸ್ತಾನ ಮೇಲೆ ಮಾಡ್ತೀವಿ. ಡಮ್ಮಿ ಟೆಸ್ಟ್ ಯಾಕೆ, ಒರಿಜಿನಲ್ ಟೆಸ್ಟ್ ಆಗಲಿ ಅಂತ. ಒರಿಜಿನಲ್ ಟೆಸ್ಟ್ ಆದ ನಂತರ ಹೆಂಗಾಯ್ತು ಅಂತಂದ್ರೆ, ಪಾಕಿಸ್ತಾನದ ಒಂದು ಬಂಕರ್ ನಲ್ಲಿದ್ದ 12 ಜನ ಪಾಕಿಸ್ತಾನ ಸೈನಿಕರು ಕೊನೆ ಉಸಿರೆಳೆದ್ರು, ರಾಮ್ ನಾಮ್ ಸತ್ಯ ಹೇ ಆದ್ರು. ಅದಾದ ಮೇಲೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಪಾಕಿಸ್ತಾನದ ಹೆಲಿಕಾಪ್ಟರ್ಗಳು ಬಂದು ಕರ್ಕೊಂಡು ಹೋಗಬೇಕಾದ್ರೆ, ಈ ದೇಶದ ಆರ್ಮಿ ಆಫೀಸರ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ಆ ಬಂಕರ್ ಅಲ್ಲಿ ಪಾಕಿಸ್ತಾನದ ಫ್ಲಾಗ್ ಉಲ್ಟಾ ಆಗಿದೆ.
ಯಾಕೆ ಉಲ್ಟಾ ಆಗಿದೆ ಅಂತ ಆ ಸೈನಿಕರು ಬರೆದಿದ್ದಾರೆ. ಯಾಕೆಂದ್ರೆ ಯಾವತ್ ಪಾಕಿಸ್ತಾನ ತನ್ನ ಫ್ಲಾಗ್ ಹಾಕುತ್ತೋ ಅವತ್ತು ನಾವು ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಇದ್ದೀವಿ, ನಮ್ಮ ರಕ್ಷಣೆಗೆ ಬನ್ನಿ ಅಂತ ಕೇಳ್ಕೊಳ್ಳುವಂತ ಫ್ಲಾಗ್ ಅಂತ ಅದು ಉಲ್ಟಾ ಹಾಕಿದ್ರೆ ಆ ತರದ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಪಾಕಿಸ್ತಾನದ ಬಂಗರಗಳಿವೆ. ನಮ್ಮನ್ನ ಕ್ರಿಟಿಕಲ್ ಸಿಚುಯೇಷನ್ಗೆ ತಳ್ತಾ ಇದ್ದ ಪಾಕಿಸ್ತಾನ ಇವತ್ತು ಸ್ವತಃ ತಾನೇ ಕ್ರಿಟಿಕಲ್ ಸಿಚುಯೇಷನ್ ಹೋಗಿದ್ಯಲ್ಲ. ಇದು 70 ವರ್ಷಗಳ ನಂತರ ಆಗಿರುವಂತ ಬದಲಾವಣೆ. ಹೆಮ್ಮೆ ಪಡಿ. 15 ಲಕ್ಷ ಇನ್ನೂ ಬಂದಿಲ್ಲ ಅಂತ ಅನ್ಕೊಂಡಿದ್ದೀರಿ ಮಿತ್ರ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದ ಬಡವರ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತೇನು? ನರೇಂದ್ರ ಮೋದಿ ಬಂದ ನಂತರ 1.5 ಕೋಟಿ ಮನೆಗಳು ಪಕ್ಕಾ ಆಗಿವೆ ಈ ದೇಶದಲ್ಲಿ. ಯಾವ ಮನೆಗಳು ಗುಡಿಸಲಾಗಿದ್ದು ಅವೆಲ್ಲ ಪಕ್ಕಾ ಆಗಿವೆ. ಈ ಗುಡಿಸಲ ಮನೆಗಳ ಲೆಕ್ಕ ಬಂದಾಗ ನನಗೆ ಯಾವಾಗ ಯೋಚನೆ ಆಗೋದು, ರಾಜೀವ್ ಗಾಂಧಿ ಮೊದಲನೇ ಬಾರಿಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳುವಾಗ ಗುಡಿಸಲಿಗೆ ಹೋಗಿದ್ರಂತೆ. ಒಂದಕ್ಕೆ ಗುಡಿಸಲಿಂದ ಆಚೆಗೆ ಬರೋದು, ಆ ಫೋಟೋ ತೆಗೆದು ಎಲ್ಲ ಪೇಪರ್ಗಳು ಪ್ರಕಟಿಸಿದ್ವು. ಇಂದಿರಾ ಗಾಂಧಿಯ ಮಗ ರಾಜೀವ್ ಗಾಂಧಿ ಗುಡಿಸಲಿಂದ ತನ್ನ ಪ್ರಚಾರ ಭಾಷಣ ಮಾಡೋದು. ವಾ ಏನ್ ಗ್ರೇಟು. ನಾವು ಅನ್ಕೊಂಡಿವ ಎಂತ ಗ್ರೇಟ್ ಅಪ್ಪ, ಇವನ್ಗೆ ಓಟ್ ಹಾಕೋಣ ಅಂತ ಓಟ್ ಹಾಕಿದ್ವಿ. ಮೋಸ ಹೋಗ್ಬಿಟ್ವಿ ನಾವು. 5 ವರ್ಷ ಕಳೆದ ಮೇಲೆ ರಾಜೀವ್ ಗಾಂಧಿ ಮತ್ತೆ ಗುಡಿಸಲಿಂದ ಆಚೆ ಬರೋ ಫೋಟೋ. ಆಮೇಲೆ ಸೋನಿಯಾ ಗಾಂಧಿ ಬಂದು, ನಮ್ಮ ಯಜಮಾನರು ಯಾವ ಗುಡಿಸಲಿಂದ ಬಂದಿದ್ರೋ ನಾನು ಅದೇ ಗುಡಿಸಲಿಂದ ಪ್ರಚಾರ ಶುರು ಮಾಡ್ತೀನಿ ಅಂತ ಅದೇ ಗುಡಿಸಲಿಂದ ಪ್ರಚಾರ ಮಾಡಿದ್ಲು ಅಯ್ಯಮ್ಮ. ರಾಹುಲ್ ಗಾಂಧಿ ಬಂದ, ನಮ್ಮ ಅಪ್ಪ ಮಾಡಿದ್ದು ನಮ್ಮ ಅಮ್ಮ ಮಾಡಿದ್ದು ನಾನು ಅದೇ ಗುಡಿಸಲಿಂದ ಪ್ರಚಾರ ಮಾಡ್ತೀನಿ ಅಂತ ಅದೇ ಗುಡಿಸಲಿಗೆ ಹೋದ. 2-3 ಸಲ ಅದೇ ಗುಡಿಸಲಿಂದ ಬಂದ. ಈಗ ಪುಣ್ಯಾತ್ಗಿತ್ತಿ ಪ್ರಿಯಾಂಕಾ ಬಂದಿದ್ದಾಳೆ, ಗುಡಿಸಲು ಹುಡುಕಾಡ್ತಿದ್ದಾಳೆ, ಗುಡಿಸ್ಲಿಲ್ಲ. ಅಲ್ಲಿ ನರೇಂದ್ರ ಮೋದಿ ಪಕ್ಕಾ ಹೌಸ್ ಮಾಡಿಬಿಟ್ಟಿದ್ದಾರೆ ಅದನ್ನ. ಈಗ ಗುಡಿಸ್ಲೇ ಇಲ್ಲ ಇವರಿಗೆ ಎಲ್ಲಿ ಬರಕು ಅಂತ. ಅವರು ಕಳೆದ 25-30 ವರ್ಷಗಳಿಂದ ಈ ದೇಶದ ಬಡವರನ್ನ ಗುಡಿಸಲಿಂದ ಆಚೆಗೆ ಬರ್ಲಿಕ್ಕೆ ಬಿಟ್ಟಿರ್ಲಿಲ್ಲ. ನೀವಿದ್ರೆ ನಮ್ಮ ಪ್ರಚಾರ ಅನ್ಕೊಂಡು ಅವ್ರನ್ನ ಹಾಗೆ ನಿಲ್ಲಿಸಿದ್ರು. ನರೇಂದ್ರ ಮೋದಿ ಹೇಳಿದ್ರು, ಬಡವರಿಗೆ ಪಕ್ಕಾ ಮನೆ ಮಾಡ್ಕೊಡೋದು ನನ್ನ ಜವಾಬ್ದಾರಿ. 2022ರ ವೇಳೆಗೆ ಈ ದೇಶದಲ್ಲಿ ಮನೆ ಇಲ್ಲ ಅಂತ ಹೇಳೋನು ಯಾರು ಇರಬಾರ್ದು, ಆ ಗುರಿಯನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ. ಮತ್ತು ನರೇಂದ್ರ ಮೋದಿ ತೆಗೆದುಕೊಂಡ ಗುರಿಯನ್ನ ಕಂಪ್ಲೀಟ್ ಮಾಡ್ತಾರೆ ಮಿತ್ರರೇ. ಮನೆ ಕೊಡ್ಲಿಲ್ಲ ನರೇಂದ್ರ ಮೋದಿ. ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ. ಆ ಹಳ್ಳಿಗಳಿಗೆ ಕರೆಂಟ್ ಕೊಡುವಂತ ಟಾರ್ಗೆಟ್ ಅನ್ನ 1,000 ದಿನಗಳಿಗೆ ತಗೊಂಡ್ರು. 950 ದಿನಗಳಲ್ಲಿ ಆ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಆ ಮನೆಗಳಿಗೆ ಅನೇಕ ಮನೆಗಳಿಗೆ 2.5 ಕೋಟಿ ಮನೆಗಳಿಗೆ ಈ ದೇಶದಲ್ಲಿ ಕರೆಂಟ್ ಊರಿಗಿದ್ರು ಬರಲಿಲ್ಲ. ಅವರಿಗೆ ಕರೆಂಟ್ ಮನೆಗೆ ಹೋಗಿರಲಿಲ್ಲ. 1.25 ಕೋಟಿ ಮನೆಗಳಿಗೆ ಕರೆಂಟ್ ತಲುಪಿಸಲಿಕ್ಕೆ ಸಾಧ್ಯವಾಗಿರೋದು ನರೇಂದ್ರ ಮೋದಿ ಕಾಲದಲ್ಲಿ. ನರೇಂದ್ರ ಮೋದಿ ಆ ಮನೆಗಳನ್ನ ಬರೀ ಪಕ್ಕಾ ಹೌಸ್ ಮಾಡಿ ಬಿಡ್ಲಿಲ್ಲ. ಈ ದೇಶದ ಸಿರಿವಂತರನ್ನ ಕೇಳ್ಕೊಂಡ್ರು, ನೋಡ್ರಪ್ಪ ನೀವು ಗ್ಯಾಸ್ ಸಬ್ಸಿಡಿ ತೆಗೆದುಕೊಡ್ತೀರಾ, ಆ ಸಬ್ಸಿಡಿ ನೀವು ಬಿಟ್ಕೊಟ್ರೆ ಈ ಮನೆಗಳಿಗೆ ಸಿಲಿಂಡರ್ ಕೊಡ್ತೀನಿ, ಬಡವರು ಕಡ್ಡಿ ಒಲೆಯಲ್ಲಿ ಅಡಿಗೆ ಮಾಡ್ತಾರೆ, ಬಿಡ್ತೀರಾ ಅಂತ ಕೇಳಿದ್ರು. ಖುಷಿಯಿಂದ ಚಪ್ಪಾಳೆ ತಟ್ಟಿದ್ರಿ. ಹಿಂಗೇನಾದ್ರೂ ಸಿದ್ದರಾಮಯ್ಯ ಕೇಳಿದ್ರೆ ಚಪ್ಪಾಳೆ ತಟ್ಟಿರ್ತಿದ್ರ? ಹೋಗಲೇ, ನೀವು ಮಾತ್ರ ಚೆನ್ನಾಗಿ, ನಾ ಮಾತ್ರ ಸಬ್ಸಿಡಿ ಬಿಡೋದ, 1 ಪೈಸಾ ಸಬ್ಸಿಡಿ ಬಿಡಲ್ಲ, ನಮ್ಗೆ ಎಷ್ಟು ಬರಬೇಕು ಅಂತ. ಜನರಿಗೆ ಬಿಡಿ ಅಂತ ಕೇಳಬೇಕಾದ್ರೂ ಒಂದು ತಾಕತ್ತಿರಬೇಕಲ್ಲ. ಆ ತಾಕತ್ತು ಲಾಲ್ 400 ರೂಪಾಯಿ ಬಿಟ್ಕೊಟ್ರಲ್ಲ ಜನ. ನರೇಂದ್ರ ಮೋದಿ ಅವರ ಗಿವ್ ಇಟ್ ಅಪ್ ಅಭಿಯಾನಕ್ಕೆ 1 ವರ್ಷದಲ್ಲಿ 1 ಕೋಟಿ ಜನ ಸೈನ್ ಮಾಡಿದ್ರು. ನರೇಂದ್ರ ಮೋದಿ ಹೆಂಗ್ ರಿಯಾಕ್ಟ್ ಮಾಡಿದ್ರು ಗೊತ್ತಾ? ಈ ಸೈನ್ ಮಾಡಿದ ಜನಕ್ಕೆ ನಿಮ್ಮ ದುಡ್ಡನ್ನ ಬಿಹಾರದ ಹಳ್ಳಿಯ ಯಾವ ಹೆಣ್ಣು ಮಗ ಕೊಟ್ಟಿದ್ದೀವಿ ಅಂತ ಡೀಟೇಲ್ ಕೊಡೋರು. ನಾನು ಸಬ್ಸಿಡಿ ಬಿಟ್ಟಿದ್ರಿಂದ ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಸಿಲಿಂಡರ್ ಸಿಕ್ತು ಅಂದಾಗ ಏನ್ ಹೆಮ್ಮೆ ರೀ ಅದು. ನರೇಂದ್ರ ಮೋದಿ ಸಿಲಿಂಡರ್ ಕೊಟ್ಟರು. ಕಳೆದ 5 ವರ್ಷಗಳಲ್ಲಿ 9 ಕೋಟಿ ಸಿಲಿಂಡರ್ಗಳ ವಿತರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ನರೇಂದ್ರ ಮೋದಿ ಅವರ ಅದ್ಭುತ ಸಾಧನೆ ಅಂತ. ಇದೇ ಊರಿನ ಪಕ್ಕದಲ್ಲಿ ಶಿರುಗುಪ್ಪ ಮತ್ತು ಆಸ್ಪಾಸ್ನಲ್ಲಿ ನಮ್ಮ ಹುಡುಗರು ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಒಂದಷ್ಟು ಮನೆಗಳಿಗೆ ಹೋಗಿದ್ರು. ಆ ಮನೆಗಳಿಗೆ ಹೋಗಿದ್ದಾಗ ಅಲ್ಲಿ ನೇಯ್ಗೆಯವರು, ಬುಟ್ಟಿ ಹೆಣಿಯವರು ಅವ್ರ ಮನೇಲಿ ಕೂತ್ಕೊಂಡು ಸಿಲಿಂಡರ್ ಬಂದಿರೋದ್ರಿಂದ ಲಾಭ ಏನು ಅಂತ ಕೇಳಿದ್ರೆ ಒಂದು ಹೆಣ್ಮಗಳು ಹೇಳ್ತಾಳೆ, ಮೊದಲು 2 ಗಂಟೆ ಆಗ್ತಿತ್ರಿ ಅಡುಗೆ ಮಾಡ್ಲಿಕ್ಕೆ, ಅವಾಗ 20 ನಿಮಿಷದಲ್ಲಿ ಆಗೋಗ್ತಾವ್ರಿ. ಏನ್ ಮಾಡ್ತೀರಿ ಅಡುಗೆ ಬೇಗ ಮಾಡಿ? ನಾವು ನೀವು TV ಸೀರಿಯಲ್ ನೋಡ್ಲಿಕ್ಕೆ ಕೂತ್ಕೊಳ್ತಿದ್ವೇನೋ. ಆ ಬಡ ಹೆಣ್ಮಕ್ಳು ಏನು ಹೇಳ್ತಾರೆ ಗೊತ್ತಾ? ಈ ಉಳಿದಿದ್ದ ಟೈಮಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬುಟ್ಟಿ ಹೆಣಿತೀವ್ರಿ, ಇನ್ನೊಂದು ಎಕ್ಸ್ಟ್ರಾ ಸೀರೆ ನೇಯ್ತೀವ್ರಿ, ನಮ್ಮ ಆದಾಯ ಜಾಸ್ತಿ ಆಯಿತು ಅಂತ. ನರೇಂದ್ರ ಮೋದಿ ಒಂದು ಸಿಲಿಂಡರ್ ಕೊಟ್ಟು ಆದಾಯ ಜಾಸ್ತಿ ಮಾಡಿದ್ರಲ್ಲ. ನರೇಂದ್ರ ಮೋದಿ ಬಡವರ ಪಾಲಿನ ಮಸಿಹಾರಿ ದೇವರವರು. ನಾನು ಕುಂದಾಪುರದ ಒಂದು ಹಳ್ಳಿಯಲ್ಲಿ ಕರೆಂಟ್ ಇಲ್ಲದೆ ಇರೋ ಹಳ್ಳಿಗಳಿಗೆ ನಮ್ಮ ಹುಡುಗರು ಕ್ಯಾಮ್ರಾ ತಗೊಂಡು ಹೋಗಿ ಶೂಟ್ ಮಾಡ್ಕೊಂಡು ಬಂದರು. ನಾವು ಮೋದಿ ಮ್ಯಾಜಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ. ಅದಕ್ಕೆ ಶೂಟ್ ಮಾಡ್ಕೊಂಡು ಬಂದರೆ ಒಂದು ಅಜ್ಜಿ ಹೇಳುತ್ತೆ, ಸ್ವಾತಂತ್ರ್ಯ ಬಂದು 70 ವರ್ಷ ಆಯ್ತಂತಪ್ಪ, ನಮಗೆ ಮಾತ್ರ ಕರೆಂಟ್ ಇವಾಗಲೇ ಬಂತಪ್ಪ ಅಂತ. ಚೆನ್ನಾಗಿ ಹೇಳಿದ್ರು ಅಜ್ಜಿಗೆ ವಯಸ್ಸಾಗಿ ಹೋಗ್ಬಿಟ್ಟಿದೆ, ಎಷ್ಟು ದಿನ ಉಳ್ಕೊಳ್ತಾಳೋ ಗೊತ್ತಿಲ್ಲ. ಏನು ಹೇಳ್ತು ಗೊತ್ತಾ ಅಜ್ಜಿ ಹೇಳ್ತು, ನರೇಂದ್ರ ಮೋದಿ ನಮ್ಗೆ ದೇವರು ಕಣಪ್ಪ ಅಂತ.
ನಮ್ಮ ಜೊತೆ ಬಂದಿರುವಂಥ ಹುಡುಗರು ದೇವರಲ್ಲಮ್ಮ ಪ್ರಧಾನಮಂತ್ರಿಯವರು, ದೇವರು ಅಂತೆಲ್ಲ ಹೇಳಬಾರ್ದು ನೀನು ಅಂತ ಅಜ್ಜಿ ಕರೆಕ್ಷನ್ ಮಾಡ್ತಿದ್ದಾರೆ. ಓವರ್ ಆಗಬಾರ್ದಲ್ಲ, ಎಕ್ಸಾಜುರೇಷನ್ ಆಗಬಾರ್ದಲ್ಲ. ಅಂದ್ರೆ ಅಜ್ಜಿ ಏನು ಹೇಳುತ್ತೆ ಗೊತ್ತಾ? ಇಲ್ಲ ಕಣ್ಮಗ, ಯಾರು ಬೆಳಕು ಕೊಡ್ತಾರೋ ಅವರು ದೇವರು ಅಂತ ನಮ್ಮ ಹಿರಿಯರು ಹೇಳವ್ರೆ, ನರೇಂದ್ರ ಮೋದಿನೇ ದೇವರು ನಮಗೆ ಅಂತ. ಏನು ಚಂದದ ಮಾತು ರೀ. ನಮ್ಗಿದು ಅರ್ಥ ಆಗೋದು ಕಷ್ಟ. ವರ್ಷಗಟ್ಟಲೆ ಕತ್ಲಲ್ಲೇ ಬದುಕಿದ, ಸಂಜೆ 6 ಗಂಟೆ ಮುಗಿದ ಮೇಲೆ ಬದುಕೇ ಮುಗಿದು ಹೋಗಿರುವಂಥ ಬದುಕಿರ್ತಿದ್ರಲ್ಲ ಅವರೆಲ್ಲ, ಅವ್ರ ಮನೆಗಳಿಗೆ ಇವತ್ತು ಒಂದು ಬಲ್ಪ್ ಬಂದಾಗ ಅವ್ರಿಗೆ ಆಗಿರುವಂಥ ಆನಂದ ಏನು ಅಂತ ನಾನು ನೀವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಲ್ಲ. ನರೇಂದ್ರ ಮೋದಿ ಆ ಕೆಲಸ ಮಾಡಿಕೊಟ್ರು. ಬಡವರಿಗೆ ಮನೆ, ಕರೆಂಟು, ಗ್ಯಾಸ್ ಕೊಟ್ಟು, ಇದೇ ಬಡವರ ಕೈಲಿ ಜನ್ಧನ್ ಅಕೌಂಟ್ ಅನ್ನು ಕೊಟ್ಟು ಝೀರೋ ಬ್ಯಾಲೆನ್ಸಿಗೆ ಅಕೌಂಟ್ ಮಾಡಿಕೊಡ್ತೀನಿ ಅಂತ ನರೇಂದ್ರ ಮೋದಿ ಎಲ್ಲರನ್ನು ಎಕನಾಮಿಕ್ ಇನ್ಕ್ಲೂಷನ್ ಅಡಿಯಲ್ಲಿ ತಂದು ಎಲ್ಲರೂ ಬ್ಯಾಂಕಿಗೆ ಬರುವಂತೆ ಮಾಡಿದ್ರಲ್ಲ. ನರೇಂದ್ರ ಮೋದಿ ಬಡವರಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಮಾಡಬೇಕಾಗಿತ್ತು? ನರೇಂದ್ರ ಮೋದಿ ಆ ಕೆಲಸವನ್ನು ಮಾಡಿದ್ರು ಮಿತ್ರರೇ. ಈಗಲೂ 15 ಲಕ್ಷ ಬಂದಿಲ್ಲ ಅಂತ ಹೇಳ್ತೀರೇನು? ನಾನು ಅನೇಕ ಬಾರಿ ಹೇಳ್ತೀನಿ, ನರೇಂದ್ರ ಮೋದಿ ಅವರು ಎಂಥ ಕೆಲಸ ಮಾಡಿದ್ರು ಅಂದರೆ, ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಏನು ಎಲ್ಲರೂ ನಾನು ಮಾತಾಡ್ತಿರೋದನ್ನು ಡೈರೆಕ್ಟಾಗಿ ಕೇಳೋಕ್ಕಿಂತ ಹೆಚ್ಚು ರೆಕಾರ್ಡ್ ಮಾಡಿ ಇನ್ನೊಬ್ಬರಿಗೆ ತಲುಪಿಸ್ಬೇಕು ಅಂತಾನೆ ಖುಷಿ ಅವರಿಗೆ. ಭಾಳ ವಿಚಿತ್ರವಾಗಿದೆ ನಮ್ಮ ಮೈಂಡ್ ಸೆಟ್. ಈಗ ನಾವು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ. ನಾನು ಭಾಳ ಯೋಚನೆ ಮಾಡ್ತಿದ್ದೀನಿ, ಗೊತ್ತಿಲ್ಲ ನಂಗೆ ಎಷ್ಟು ಜನಕ್ಕೆ ಇದು ಗೊತ್ತಿದೆಯೋ, 5 ವರ್ಷಗಳಿಗಿಂತ ಮುಂಚೆ ನಾನು ನನ್ನ ಮೊಬೈಲ್ಗೆ ಡಾಟಾ ಹಾಕಬೇಕಾದಾಗ 1 ತಿಂಗಳಿಗೆ 1 GB 325 ರೂಪಾಯಿ ಹಾಕಿ ಡಾಟಾ ಹಾಕ್ಸಿದ್ದು ನನಗೆ ನೆನಪಿದೆ. 1 ತಿಂಗಳಿಗೆ 1 GB 325 ರೂಪಾಯಿ. ಇವತ್ತು 325 ರೂಪಾಯಿ ಕೊಟ್ಟರೆ ಇಡೀ ತಿಂಗಳು ನೀವು ಡಾಟಾನಾದರೂ ಉಪಯೋಗಿಸ್ಕೊಳ್ಳಿ, ಕಾಲ್ ಆದರೂ ಎಟ್ಟಾದರೂ ಮಾಡಿ, ಯಾವನೂ ಕೇಳೋ ಸ್ಥಿತಿಯಲ್ಲಿಲ್ಲ. ದಿನಕ್ಕೆ 2 GB ಡಾಟಾ ಫ್ರೀ. ತಿಂಗಳಿಗೆ ನಾವು ಹೆಚ್ಚು ಕಡಿಮೆ 60 GB ಡಾಟಾ ಯೂಸ್ ಮಾಡ್ತೀವಿ. 1 GB ಗೆ 325 ರೂಪಾಯಿ ಆದರೆ 60 GB ಗೆ ಎಷ್ಟಾಯ್ತು ಅಂತ ಲೆಕ್ಕ ಹಾಕ್ಕೊಳ್ಳಿ. 60 GB ಉಪಯೋಗಿಸೋ ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತಾದರೆ ಪ್ರತಿ ತಿಂಗಳು 5 ಜನ 300 GB ಡಾಟಾ ಖರ್ಚು ಮಾಡ್ತಿದ್ದಾರೆ. ಮತ್ತು ಹಿಂದಿನ ಲೆಕ್ಕಾಚಾರದ ಪ್ರಕಾರ ನೀವು ಇವತ್ತೇನಾದರೂ ಹಾಕೊಂಡ್ರೆ ಪ್ರತಿ ಮನೆಗೂ ಈ 5 ವರ್ಷಗಳಲ್ಲಿ ಮೋದಿ ಕನಿಷ್ಠ ಪಕ್ಷ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಾವು ಲೆಕ್ಕ ಹಾಕಿಲ್ಲ, ಯಾವಾಗಲೂ ಕೂತ್ಕೊಂಡು ಮನೆಗೆ ಹೋಗಿ ವಾಪಸ್ ಲೆಕ್ಕ ಹಾಕಿ. ಇನ್ನೂ ಬೇಕೇನು ಲೆಕ್ಕ ನಿಮಗೆ? ನರೇಂದ್ರ ಮೋದಿ ಬಂದಾಗ್ಲಿಂದಲೂ ಪ್ರಾಮಾಣಿಕವಾಗಿ ಹೇಳಿ, ಯಾರಾದರೂ ಮಿಸ್ ಕಾಲ್ ಕೊಟ್ಟಿದ್ದೀರಾ? ಯಾವನಾದರೂ ಮಿಸ್ ಕಾಲ್ ಕೊಟ್ಟಿದ್ದಾನೆ ಅಂದ್ರೆ ಮಹಾ ಕಂಜೂಸು ಅಂತ. ಫ್ರೆಂಡ್ಶಿಪ್ ಬಿಡಿ, ಅವನಂತ ಫ್ರೀ ಇದ್ದಾಗಲೂ ಮಿಸ್ ಕಾಲ್ ಕೊಡ್ತಾನೆ ಅಂದ್ರೆ ಯಾವ ಪರಿ ಕಂಜೂಸ್ ಇರಬೇಕು ಅವನು ಅಂತ. ನರೇಂದ್ರ ಮೋದಿ ಬಂದ ಮೇಲೆ ಮಿಸ್ ಕಾಲ್ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ನರೇಂದ್ರ ಮೋದಿ ಅಂತ ಮ್ಯಾಜಿಕ್ ಮಾಡಿ ತೋರಿಸಿದ್ರು. ಇಡೀ ಜಗತ್ತಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಡಾಟಾ ಇಷ್ಟು ಕಡಿಮೆ ರೇಟಲ್ಲಿ ಆಲ್ಮೋಸ್ಟ್ ಫ್ರೀ ಆಗಿ ಎಲ್ಲಾದರೂ ಸಿಗುತ್ತೆ ಅಂತಿದ್ರೆ ಅದು ಭಾರತದಲ್ಲಿ ಮಾತ್ರ. ಇದರ ಲಾಭ ಏನಾಯ್ತು ಗೊತ್ತಾ? ಅಕಸ್ಮಾತ್ ಈ ಡಾಟಾ ಫ್ರೀ ಆಗಿ ಏನಾದರೂ ಸಿಗದೆ ಹೋಗಿದ್ದಿದ್ರೆ, ರಾಹುಲ್ ಗಾಂಧಿ ಗುಡಿಸ್ಲಿಂದ ಆಚೆ ಬಂದಿರೋ ಫೋಟೋನ ಪೇಪರಲ್ಲಿ ಹಾಕಿದ್ರೆ ನಾವು ಅದನ್ನು ನೋಡಿ ಅಬ್ಬಬ್ಬಬ್ಬ ರಾಹುಲ್ ಗಾಂಧಿನೂ ಹಾಗೆ ಇದ್ದಾನಲ್ಲ ಅಂತ ತಿಳ್ಕೊಳ್ತಿದ್ವಿ. ಇವತ್ತು ಡಾಟಾ ಹೆಂಗೆ ಫ್ರೀಯಾಗಿ ಸಿಗುತ್ತೆ ಅಂತಂದರೆ ತಕ್ಷಣಕ್ಕೆ ರಾಹುಲ್ ಗಾಂಧಿ ಪಕ್ಕದಲ್ಲಿರೋ ಫೋಟೋಗ್ರಾಫರ್ ಎಲ್ಲ ಗೊತ್ತಾಗ್ಬಿಡ್ತಾರೆ ನಮಗೆ. ತಕ್ಷಣಕ್ಕೆ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಗೊತ್ತಾಗುತ್ತಲ್ಲ. ಇವತ್ತು ಸುಳ್ಳನ್ನು ಹರಡಿಸೋದು ಸುಲಭ ಅಲ್ಲ, ತಕ್ಷಣಕ್ಕೆ ಜನ ಅರ್ಥ ಮಾಡ್ಕೊಳ್ತಾರೆ. ಇದು ಭಾರತದ ಶಕ್ತಿಯಾಗಿ ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ದಾರಲ್ಲ. ಹೀಗಾಗಿ ಯಾರನ್ನು ನಂಬುವಂತಿಲ್ಲ. ಇವತ್ತು ಬೆಳಗಿಂದ ಒಂದು ವಿಡಿಯೋ ಓಡ್ತಿದೆ, ನಂಗೆ ಗೊತ್ತಿಲ್ಲ ನೀವು ನೋಡಿದಿರೋ ಇಲ್ವೋ. ಟಿವಿನಲ್ಲಿ ಒಂದು ರಿಪೋರ್ಟ್ ಬಂತು. ರಾಹುಲ್ ಗಾಂಧಿ ಏನ್ ಮಾಡಿದ್ದ, ಹೋಗ್ಬೇಕಾದ್ರೆ ಯಾವುದೋ ಒಂದು ಪತ್ರಕರ್ತ ಹಂಗೆ ಬೈಕ್ ತಾಗಿ ಕೆಳಗೆ ಬಿದ್ದಿದ್ದ. ರಾಹುಲ್ ಗಾಂಧಿ ತನ್ನ ಕಾರಿಂದ ಇಳಿದು ಅವನನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ಅವನ ರಕ್ತನೆಲ್ಲ ಒರೆಸಿ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅವನನ್ನು ತೋರಿಸಿ ಹೊರಟಿದ್ದಾನೆ. ಏನ್ ಮಾನವತಾವಾದಿ ರಾಹುಲ್ ಗಾಂಧಿ ಅಂತ ಎಲ್ಲ ಕಡೆ ಸಿಕ್ಕಿದ್ದೇ ಚಾನ್ಸು ಅಂತ. ಅದು ಯಾವಾಗ ರಿಲೀಸ್ ಆಯ್ತೋ, ಇವ್ರ ಜೊತೆಯಲ್ಲೇ ಕೂತಿದ್ದವನೊಬ್ಬ ಗೊತ್ತಿಲ್ಲದಂತೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟಿದ್ದಾನೆ. ವಾಸ್ತವ ಏನು ಗೊತ್ತೇನು? ಆ ಪತ್ರಕರ್ತ ಬಿದ್ದಂತೆ ಮಾಡಿರೋದಷ್ಟೇ, ಒಳಗೆ ಬಂದು ಕೂತಿದ್ದಾನೆ, ರಕ್ತ ಬರ್ತಿಲ್ಲ. ಅವನಿಗೆ ಒರೆಸಿದ್ರೆ ಅವನು ಹೇಳ್ತಾನೆ ಇನ್ನೊಂದ್ಸಲ ಒರೆಸಿ, ನನ್ನ ಕ್ಯಾಮ್ರಾಮನ್ ಸರಿಯಾಗಿ ರೆಕಾರ್ಡ್ ಮಾಡಲಿ ಅದನ್ನ, ಇನ್ನೊಂದ್ಸಲ ಒರೆಸಿ ಅಂತ ಹೇಳಿಕೊಂಡು ಅವನೇ ಹೇಳ್ತಾನೆ ನಿಮ್ಮನ್ನ ಮಹಾ ಮಾನವತಾವಾದಿ ಅಂತ ನಮ್ಮ ರಿಪೋರ್ಟರ್ ಚಿತ್ರಿಸುವಂಗೆ ಮಾಡ್ತೀನಿ, ನಾನು ನೋಡ್ತೀನಿ ಅಂತ. ಅವನು ಹಂಗೆ ಹೇಳಿ ಯಾವುದನ್ನ ಇದ್ದಾನೋ ಅದನ್ನೇ ರೆಕಾರ್ಡ್ ಮಾಡ್ಕೊಂಡು ವಾಪಸ್ ಬಿಟ್ಟಿದ್ದಾರೆ. ಇವತ್ತು ಆ ಪತ್ರಕರ್ತ ಮುಖ ತೋರಿಸ್ತಾ ಇಲ್ಲ, ಗಾಯಬ್ ನಾಪತ್ತೆ ಆಗೋಗ್ಬಿಟ್ಟಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಹೇಳಿದ್ದಾರೆ, ನಿನ್ನೆ ವಿಶ್ವ ನಾಟಕ ದಿನ ಅಲ್ಲ, ರಾಹುಲ್ ಗಾಂಧಿ ಎಷ್ಟು ನಾಟಕ ಮಾಡ್ತಾನೆ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ. ಡಾಟಾ ಫ್ರೀ ಆಗಿರೋದ್ರಿಂದ ಪ್ರತಿ ಕ್ಷಣಕ್ಕೂ ನೀವೇನ್ ಮಾಡ್ತಿದ್ದೀರಿ ಅಂತ ತಕ್ಷಣಕ್ಕೆ ಗೊತ್ತಾಗುವಂತ ವ್ಯವಸ್ಥೆ. ಡಾಟಾ ಫ್ರೀ ಆಗದೆ ಹೋಗಿದ್ದಿದ್ರೆ, ಡಾಟಾ ಫ್ರೀ ಆಗಿ ನಮ್ಗೆಲ್ರಿಗೂ ಸತ್ಯ ಗೊತ್ತಾಗುವಂತ ವ್ಯವಸ್ಥೆ ಇಲ್ಲದೆ ಹೋಗಿದ್ದಿದ್ರೆ, ಇವತ್ತಿಗೂ ದೇವೇಗೌಡರು ಕಣ್ಣೀರ್ ಹಾಕಿದ್ರೆ ನಾವು ಕಣ್ಣೀರ್ ಹಾಕೊಂಡು ಕೂತಿರ್ತಿದ್ವಿ. ಪಾಪ ಹಿರಿಯ ಜೀವ ಕಣ್ಣೀರ್ ಹಾಕಿದ್ಯಲ್ಲ, ಪಾಪ ಈ ಸಲ ಹೋಗ್ಬಿಡ್ಲಿ ಅಂತ. ಬಟ್ ಜನ ಇವತ್ತು ನಂಬೋ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಕಣ್ಣೀರ್ ಹಾಕಿದ ತಕ್ಷಣ ಇಡೀ ಫ್ಯಾಮಿಲಿಯವ್ರು ಯಾಕೆ ಕಣ್ಣೀರ್ ಹಾಕಿದ್ರು ಅಂತ ಸ್ಪಷ್ಟ ಜನಕ್ಕೆ ಅರ್ಥ ಆಗುತ್ತಲ್ಲ. ಇದು ಇವತ್ತು ನಮಗೆ ಸಿಕ್ಕಿರುವಂತ ಮಾಹಿತಿಯ ಕ್ರಾಂತಿ. 15 ಲಕ್ಷ ಬಂದಿಲ್ಲ ಅನ್ಕೋತೀರಿ ನೀನು? ಮಿತ್ರ, ನರೇಂದ್ರ ಮೋದಿ ಬಂದ ನಾನು ಇಂಥದ್ದು 1000 ಘಟನೆಗಳನ್ನು ಉಲ್ಲೇಖ ಮಾಡಬಲ್ಲೆ. ನರೇಂದ್ರ ಮೋದಿ ಬಂದ ನಂತರ ಈ ನಾಡಿನಲ್ಲಿ ಜನರಿಕ್ ಔಷಧಿಗಳು ಸಿಗ್ತಿವೆ. ಏನ್ ಗೊತ್ತೇನು?
ಜನರಿಕ್ ಔಷಧಿಗಳು. ನಾವು ಯಾವ ಔಷಧಿಗಳನ್ನು ತೆಗೆದುಕೊಳ್ಳಿಕ್ಕೆ ಅಂಗಡಿಗೆ ಹೋಗಿದ್ವೋ ಅಲ್ಲಿ ಒಂದು ಮಾಫಿಯಾ ಇತ್ತು. ಈ ಔಷಧಿಗಳನ್ನ ಇಂಥ ಕಂಪನಿಯವರಿಂದನೇ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಔಷಧಿ 1 ಪೈಸೆ ಇದ್ರೆ ಅದು 100 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. 1 ಪೈಸೆಯ ಔಷಧಿ. ಆ ಕಂಪನಿ ಬಿಟ್ಟರೆ ಬೇರೆ ಕಂಪನಿ ಔಷಧಿ ಪ್ರೊಡ್ಯೂಸ್ ಮಾಡದೇ ಇದ್ದಿದ್ದರಿಂದ ನಾವು 100 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕಾಗ್ತಿತ್ತು. ನರೇಂದ್ರ ಮೋದಿ ಬಂದ ನಂತರ ಏನು ಮಾಡಿದ್ರು, ಇನ್ಫ್ಯಾಕ್ಟ್ ಮುಂಚೆನೇ ಶುರುವಾಗಿತ್ತು. ಕಾಂಗ್ರೆಸ್ಸಿಗೆ ಇದರಲ್ಲೆಲ್ಲ ಬಹಳ ಆಸಕ್ತಿ ಇಲ್ಲ. ನರೇಂದ್ರ ಮೋದಿ ಇದಕ್ಕೆ ಜನರಿಕ್ ರೂಪವನ್ನು ಕೊಟ್ಟು ಇದನ್ನ ಬೇರೆ ಕಂಪನಿಗಳು ಪ್ರೊಡ್ಯೂಸ್ ಮಾಡುವಂತೆ ಮಾಡಿದ್ರು. ರೇಟನ್ನು ಕಾಂಪಿಟೇಟಿವ್ ರೇಟಿಗೆ ತಂದ್ರು. 100 ರೂಪಾಯಿ ಔಷಧಿ ಈಗ 20 ರೂಪಾಯಿಗೆ ಸಿಗುವಂತೆ 80% ಕಾಸ್ಟ್ ಡೌನ್ ಮಾಡಿದ್ರು. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಕಾಂಗ್ರೆಸ್ ಇದ್ದಾಗ ಇಡೀ ದೇಶದಲ್ಲಿ ನಂಗೆ ಅನ್ಸುತ್ತೆ 30-40 ಸ್ಟಾಲ್ಸ್ ಇದ್ವು. ನರೇಂದ್ರ ಮೋದಿ ಬಂದ ಮೇಲೆ 600 ಜಿಲ್ಲೆಗಳಲ್ಲಿ 5,000 ಜನರಿಕ್ ಮೆಡಿಸಿನ್ ಅಂಗಡಿಗಳನ್ನು ತೆಗೆಸಿದ್ರಲ್ಲ. ಬೆಂಗಳೂರಿನಲ್ಲಿ ಕೆಲವು ಜನರಿಕ್ ಮೆಡಿಸಿನ್ ಅಂಗಡಿಗಳಿವೆ. ಹೇಗೆ ಗೊತ್ತೇನು? ವಯಸ್ಸಾದವ್ರು ಲೈನ್ ನಿಂತ್ಕೊಂಡಿರ್ತಾರೆ. ನಾನು ಒಂದ್ಸಲ ಕೇಳಿದೆ, ಯಾಕೆ ಸರ್ ಹಿಂಗೆ ಲೈನ್ ನಿಂತ್ಕೊಳ್ತೀರಿ, ಇಲ್ಲಿ ಬೇರೆ ಔಷಧಿ ಅಂಗಡಿಗೆ ಹೋಗಲ್ವಾ ಅಂತಂದ್ರೆ ಏನು ಹೇಳ್ತಾರೆ ಗೊತ್ತಾ ಅವರು? ತಿಂಗಳಿಗೆ 2,000 ರೂಪಾಯಿ ಆಗ್ತಿತ್ತಪ್ಪ, ನರೇಂದ್ರ ಮೋದಿ ಬಂದ್ಮೇಲೆ 400 ರೂಪಾಯಿ ಔಷಧಿ ಮುಗಿದೋಗ್ತಿದೆ ನಂದು. ನರೇಂದ್ರ ಮೋದಿ ದೇವ್ರ ಥರ ಬಂದ್ಬಿಟ್ರಪ್ಪ, ನನ್ನ ಜೀವನವನ್ನು ಉದ್ಧಾರ ಮಾಡಿದ್ರು. ಎಲ್ಲರೂ ಹೇಳ್ತಾರೆ ಯೂತ್ಸ್ ಮಾತ್ರ ನರೇಂದ್ರ ಮೋದಿ ಜೊತೆಗೆ ಅಂತ. ನಮ್ಮಂಥ ವಯಸ್ಸಾದವರು ಇರ್ತೀವಪ್ಪ. ಯಾಕೆ ಅಂತಂದ್ರೆ ನನ್ನ ಮಗನಿಗೂ ವಯಸ್ಸಾಗತ್ತೆ ಅಂತ ನಂಗೆ ಗೊತ್ತಿದೆ, ಅವನಿಗೂ ಕಡಿಮೆ ರೇಟಲ್ಲಿ ಔಷಧಿ ಸಿಗಬೇಕು ಅಂದ್ರೆ ಅಲ್ಲಿ ಮೋದಿನೇ ಇರಬೇಕು ಅಂತ ನಂಗೆ ಗೊತ್ತಿರೋದ್ರಿಂದ ನಾನು ನರೇಂದ್ರ ಮೋದಿ ಪರವಾಗಿದ್ದೀನಿ ಅಂತ ವಯಸ್ಸಾದವ್ರು ಹೇಳ್ತಾರಲ್ಲ. 15 ಲಕ್ಷ ಇನ್ನೂ ಬಂದಿಲ್ಲ ಅನ್ಕೊಳ್ತೀರಿ. ಎಲ್ಲರೂ ದಲಿತರ ಬಗ್ಗೆ ಮಾತನಾಡ್ತಾರಲ್ಲ, ನರೇಂದ್ರ ಮೋದಿ ದಲಿತರಿಗೆ ಮಾಡಿದ್ದೇನು ಅಂತ ಕೇಳಿದ್ದೀರಾ? ನಂಗೆ ತುಂಬ ಜನ ಹೇಳ್ತಾರೆ, ಏನು ಸರ್ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಲ್ಲ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಲ್ಲ. ನಮ್ಗೆ ಹೆಂಗೆ ಮೈಂಡ್ ಸೆಟ್ ಮಾಡಿಟ್ಟಿದ್ದಾರೆ ಅಂತಂದ್ರೆ, ನೀವು ಆಯಾ ಜಾತಿಯನ್ನು ಒಲಿಸಬೇಕು ಅಂದ್ರೆ ಆಯಾ ಜಾತಿಯ ಲೀಡರ್ ಹೆಸರು ಹೇಳಿದ್ರೆ ಸಾಕು, ಅವ್ರಿಗೂ ಬಹಳ ಖುಷಿ. ಬ್ರಾಹ್ಮಣರು ಸೇರಿದ್ರೆ ಶಂಕರಾಚಾರ್ಯರಿಗೆ ಜೈವಾಗಲಿ ಅಂದ್ರೆ ಬ್ರಾಹ್ಮಣರಿಗೆ ಎಷ್ಟು ಖುಷಿ. ಅಬ್ಬಬ್ಬಬ್ಬ, ನಮ್ಮ ಶಂಕರಾಚಾರ್ಯರ ಹೆಸರು ಹೇಳ್ಬಿಟ್ರು. ಶಂಕರಾಚಾರ್ಯರು ಹೇಳಿದ್ದನ್ನು ಬದುಕ್ತಿದ್ದಾರಾ ಅಂತ ಯಾರೂ ಕೇಳಲ್ಲ. ಕನಕದಾಸರು ಹೇಳಿದ್ದನ್ನ ಬದುಕ್ತಿದ್ದಾರಾ ಅಂತ ಯಾರೂ ಕೇಳಲಿಲ್ಲ. ಅಂಬೇಡ್ಕರ್ ಬಾಬಾ ಸಾಹೇಬರು ಹೇಳಿದ್ದನ್ನ ಬದುಕ್ತಿದ್ದಾರಾ ಅಂತ ಯಾರೂ ಕೇಳಲಿಲ್ಲ. ನರೇಂದ್ರ ಮೋದಿಯ ಬದುಕು ಹೆಂಗಿದೆ ಗೊತ್ತೇನು? ನರೇಂದ್ರ ಮೋದಿ ಡಾಕ್ಟರ್ ಬಾಬಾ ಸಾಹೇಬರ ಕುರಿತಂತೆ ಜನರಿಗೆ ರೀಚ್ ಮಾಡಿಸಿದ್ದು ಹೇಗೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂತ 5 ಕ್ಷೇತ್ರಗಳನ್ನ, ಅವರು ಹುಟ್ಟಿದ ಊರು, ಅವ್ರ ಚೈತ್ಯ ಭೂಮಿ, ಅವರು ಅಧ್ಯಯನ ಮಾಡಿದ ಇಂಗ್ಲೆಂಡಿನ ಜಾಗ, ಅವರು ದೀಕ್ಷೆ ಪಡ್ಕೊಂಡಂತ ಜಾಗ, ಅವರ ಪರಿನಿರ್ವಾಣಗೊಂಡಂತ ಜಾಗ, ಈ 5 ಸ್ಥಳಗಳನ್ನ ಅವರು ತೀರ್ಥ ಕ್ಷೇತ್ರವಾಗಿ ಡೆವಲಪ್ ಮಾಡಿ ಅದನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ರಲ್ಲ, ಪಂಚತೀರ್ಥ ಅಂತ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಮಿತ್ರರೇ, ಗೊತ್ತಿರಲಿ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಜನ ತುಂಬಾ ಮಾತಾಡ್ತಾರೆ. ಆದರೆ ಅಂಬೇಡ್ಕರ್ಗೆ ಕಾಂಗ್ರೆಸ್ಸು ಭಾರತ ರತ್ನ ಕೂಡ ಕೊಟ್ಟಿರಲಿಲ್ಲ. ಜವಾಹರ್ಲಾಲ್ ನೆಹರೂನೇ ಕೊಟ್ಕೊಂಡಿದ್ರು, ಇಂದಿರಾ ಗಾಂಧಿನೇ ಕೊಟ್ಕೊಂಡಿದ್ರು. ಇವರೆಲ್ಲರೂ ತಮ್ಗೆ ಕೊಟ್ಕೊಂಡು ಭಾರತ ರತ್ನ ತಗೊಂಡಿದ್ರೆ ಹೊರತು ಯಾವತ್ತು ಬಾಬಾ ಸಾಹೇಬರಿಗೆ ಕೊಡಬೇಕು ಅಂತ ಯಾರಿಗೂ ಅನ್ನಿಸಿರಲಿಲ್ಲ. ಆದರೆ ಬಿಜೆಪಿ ಬೆಂಬಲಿತ ಸರ್ಕಾರ ಬಂದ ನಂತರವೇ ಬಾಬಾ ಸಾಹೇಬರಿಗೂ ಈ ದೇಶದಲ್ಲಿ ಗೌರವ ಸಿಕ್ಕಿದ್ದು ಅನ್ನೋದನ್ನು ಯಾವತ್ತು ಮರಿಬೇಡಿ. ನರೇಂದ್ರ ಮೋದಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದ್ರು ಗೊತ್ತಾ? ಬಾಬಾ ಸಾಹೇಬರು ವಿದೇಶದಲ್ಲಿ ಎಲ್ಲಿ ಓದ್ತಾ ಇದ್ರು, ಲಂಡನ್ನಲ್ಲಿ, ಆ ಓದ್ತಾ ಇದ್ದಂತ ಮನೆಯನ್ನ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೇಳಿ ಕೊಂಡುಕೊಳ್ಳುವಂತೆ ಮಾಡಿ ಆ ಮನೆಯನ್ನು ಕೂಡ ವಿದೇಶದಲ್ಲಿ ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡಿದ್ರಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ಕೇಳ್ತಾರಲ್ರಿ, ಏನ್ ಹೇಳಬೇಕು ಇವರಿಗೆಲ್ಲ? ಮಿತ್ರರೇ, ನರೇಂದ್ರ ಮೋದಿ ಎಷ್ಟರವರೆಗೂ ಕೆಲಸ ಮಾಡಿದ್ರು ಗೊತ್ತೇನು? ಇವತ್ತು ದಲಿತರು ಮತ್ತು ಮೇಲ್ವರ್ಗದವರು ಅಂತ ಮಾನಸಿಕವಾದ ಭಾವನೆ ಕ್ರಿಯೇಟ್ ಮಾಡಿಟ್ಟಿದ್ದೀವಲ್ಲ, ಸತ್ಯವಾಗ್ಲೂ ಆ ಭಾವನೆ ಸತ್ತೋಗಿದೆ. ನಾನು ಪೂರ್ತಿ ಸತ್ತೋಗಿದೆ ಅಂತ ಹೇಳಲ್ಲ, ಎಲ್ಲೋ ಒಂದ್ ಕಡೆ ಇರಬಹುದು, ಆದ್ರೆ ತೆಗೆದುಹಾಕೋದು ಬಹಳ ಕಷ್ಟ ಅಲ್ಲ. ಆದ್ರೆ ಇವತ್ತಿರೋದು ದಲಿತ ಮತ್ತು ಮೇಲ್ವರ್ಗ ಎನ್ನುವ ಕಲ್ಪನೆಯಲ್ಲ, ಶ್ರೀಮಂತ ಮತ್ತು ಬಡವ ಅನ್ನೋ ಕಲ್ಪನೆ. ನಾನು ಸುಮ್ಮನೆ ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ಯಾರಾದ್ರೂ ಆ ಎಂಟ್ರೆನ್ಸ್ ಅಲ್ಲಿ ಹೊರಗಡೆ ಮೇಲ್ವರ್ಗದವನು ಅನಿಸ್ಕೊಂಡವನು ಅತ್ಯಂತ ಬಡ ವ್ಯಕ್ತಿ ಬಂದು ನಿಂತ್ಕೊಂಡ್ರೆ, ಅವನ್ ಮೇಲ್ವರ್ಗದವನು ಅಂತ ಗೊತ್ತಾದ್ರೂ ಯಾರು ಮುಂದೆ ಬಂದು ಕೂರ್ಸಲೇ ಹೋಗೋ ಹಿಂದೆ ನಿಂತ್ಕೊ ಅಂತ ಹೇಳ್ತಾರೆ. ಅದೇ ಕೆಳವರ್ಗದವನಾದ್ರೂ ಜೇಬು ತುಂಬಾ ದುಡ್ಡಿದೆ, ಸಿರಿವಂತ ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಿ ನೀವು? ಕರ್ಕೊಂಡು ಬನ್ನಿ ಸರ್, ಮುಂದೆ ಒಂದು ಸೀಟ್ ಇದೆ ಕೂರಿಸ್ತೀನಿ ಅಂತ ಕರ್ಕೊಂಡು ಬರ್ತೀರೋ ಇಲ್ವೋ? ಅಂದ್ರೆ ಜಾತಿ ಅಲ್ಲ, ಜೇಬ್ನಲ್ಲಿರೋ ದುಡ್ಡು ಬಹಳ ಮುಖ್ಯವಾಗುತ್ತೆ. ಒಬ್ಬ ತರುಣ ಎಷ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬಲ್ಲನೋ ಅಷ್ಟು ಅವನ ಗೌರವ ಜಾಸ್ತಿ ಆಗುತ್ತೆ ಅಂತ ಅರ್ಥ ಆದ ನಂತರ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಈ ದೇಶದ ದಲಿತ ವರ್ಗದ ಜನಕ್ಕೆ ಹೆಚ್ಚು ಲೋನ್ ಕೊಡಿಸ್ಬೇಕು ಅಂತ ಮುದ್ರಾ ಯೋಜನೆ ತಗೊಂಡು ಬಂದ್ರು. 50,000ದಿಂದ 10 ಲಕ್ಷ ರೂಪಾಯಿ ಲೋನ್ ತರುಣರಿಗೆ ಅಂತಂದ್ರು. ಅದರಲ್ಲಿ ಇವತ್ತು 50% ಹೆಚ್ಚು ಕಡಿಮೆ 17 ಕೋಟಿ ಜನರಿಗೆ ಲೋನ್ ಸಿಕ್ಕಿದೆ. 50% ಜನ ದಲಿತರು ಮತ್ತು ಹಿಂದುಳಿದವರೇ ಇದ್ದಾರೆ. ಹೆಚ್ಚು ಕಡಿಮೆ 8-8.5 ಕೋಟಿ ಜನ ಹಿಂದುಳಿದ ವರ್ಗದವರಿಗೆ ಇವತ್ತು ಲೋನ್ ಸಿಕ್ಕು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರಲ್ಲ, ಆತ್ಮವಿಶ್ವಾಸ ತುಂಬಿದ್ದಾರಲ್ಲ ನರೇಂದ್ರ ಮೋದಿ. ಇದು ಬೆಳೆಸುವಂತ ಪರಿ ಅಂತ. ಬೆಳೆಸೋದು ಅಂತಂದ್ರೆ ಘೋಷಣೆ ಕೂಗ್ಬಿಟ್ಟು ಹೊರಟೋಗ್ಬಿಡೋದಲ್ಲ, ಅವರನ್ನ ಮೈನ್ ಸ್ಟ್ರೀಮಿಗೆ ಕರ್ಕೊಂಡು ಬರೋದು ಅಂತ ಮಿತ್ರರೇ.
ನರೇಂದ್ರ ಮೋದಿ ಸ್ಟ್ಯಾಂಡಪ್ ಇಂಡಿಯಾ, ಈ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಬಹಳ ಜನರಿಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದು ಇದನ್ನು ಮಾಡಲಿಕ್ಕಿದ್ರೆ ಖಂಡಿತವಾಗಿ ಒಂದು ಹೆಜ್ಜೆ ಮುಂದಿಡಿ. ನೀವೇನಾದರೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಿದರೆ ದಲಿತರು ಅಥವಾ ಮಹಿಳೆಯರಿಗೆ ಮಾತ್ರ ಸಿಗುವಂಥ ಲೋನ್ ಇದು. 1 ಕೋಟಿ ರೂಪಾಯಿ ಲೋನ್ ಸಿಗುತ್ತೆ, 30 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಇದರಲ್ಲಿ. ನರೇಂದ್ರ ಮೋದಿ ಮೊದಲನೇ ದಿನ ಇದನ್ನು ಲಾಂಚ್ ಮಾಡುವಾಗ ಏನು ಹೇಳಿದ್ರು ಗೊತ್ತಾ? ಒಬ್ಬ ದಲಿತನಿಗೆ ಲೋನ್ ಕೊಟ್ಟರೆ ಇನ್ನೊಂದು ಮಹಿಳೆಗೆ ಕೊಡಬೇಕು, ಮತ್ತೊಂದು ದಲಿತನಿಗೆ, ಹಿಂಗೆ 50% ಡಿವಿಷನ್ ಆಗಬೇಕು. ಹಿಂಗೆ ಆಗೋದನ್ನು ನಾನು ನೋಡಬೇಕು ಅಂತಂದ್ರೆ ಇವತ್ತು ಪರಿಣಾಮ 60,000 ಜನರಿಗೆ ಲೋನ್ ಸಿಕ್ಕಿದೆ. 30,000 ಜನ ದಲಿತರು ತಾವು 1 ಕೋಟಿ ರೂಪಾಯಿ ಲೋನ್ ತೆಗೆದುಕೊಂಡು ಮೇನ್ ಸ್ಟ್ರೀಮ್ ಜಗತ್ತಿಗೆ ಬಂದು ನಿಂತಿದ್ದಾರೆ. ಅವರ ಆತ್ಮವಿಶ್ವಾಸ ಎಷ್ಟು ಬೆಳಗಿರ್ಬೋದು. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಏನು ಮಾಡಿದ್ರು ಅಂತ ಕೇಳ್ತಿರಲ್ಲ. 15 ಲಕ್ಷ ಇನ್ನೂ ಬಂದಿಲ್ಲ ಅಂತಂದ್ರೆ ಇನ್ನು ಹೆಂಗೆ ಬರಬೇಕು? ಮಿತ್ರರೇ, ನರೇಂದ್ರ ಮೋದಿ ಯಾವ ಪರಿ ಕೆಲಸ ಮಾಡಿದ್ರು ಅಂತಂದ್ರೆ ಎಲ್ಲವನ್ನು ಬಿಡಿ, ಒಂದು ಆತ್ಮವಿಶ್ವಾಸವಂತೂ ಈ ದೇಶ ಡೆವಲಪ್ ಆಯಿತು. ಹೆಂಗೆ ಗೊತ್ತೇನು? ಪ್ರತಿ ವರ್ಷಕ್ಕೆ ನಾವು 1 ಸಲ ಅಥವಾ 2 ಸಲ ಬೀದಿಯಲ್ಲಿ ಬಂದು ಪಾಕಿಸ್ತಾನ್ ಪುಡಿ ಪುಡಿ, ಪಾಕಿಸ್ತಾನ್ ಚೂರು ಮಾಡ್ತೀವಿ ಅಂತ ಘೋಷಣೆ ಕೂಗ್ತಿದ್ವಿ. ಇನ್ನು ಮುಂದೆ ಚೂರು ಮಾಡ್ತೀವಿ ಅಂತ ಘೋಷಣೆ ಕೂಗಂಗಿಲ್ಲ. ಯಾಕೆಂದರೆ ನರೇಂದ್ರ ಮೋದಿ ಸ್ವತಃ ಪಾಕಿಸ್ತಾನವನ್ನು ಹೆಂಗೆ ಚೂರು ಮಾಡಿಟ್ಟಿದ್ದಾರೆ ಅಂದರೆ, ಪಾಕಿಸ್ತಾನ ನಮ್ಮ ಎದುರಿಗೆ ಎದ್ದು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತನ್ನು ಹೊಂದಿಲ್ಲದಂತೆ ಮಾಡಿಟ್ಟಿದ್ದಾರಲ್ಲ. ಸ್ವಾಭಿಮಾನ ಅಲ್ವೇನ್ರಿ ಇದು? ಏನು ಖುಷಿ ಆಗ್ಬೇಕಲ್ವೇನ್ರಿ? ನನ್ನ ದೇಶದ 37 ಸೈನಿಕರನ್ನ ಪಾಕಿಸ್ತಾನದವ್ರು ಬಲಿ ತೆಗೆದುಕೊಂಡಾಗ ಈ ದೇಶದಲ್ಲಿ ಬೇರೆ ಯಾವ ನೇತೃತ್ವವೂ ಕೂಡ ಈ ನಿರ್ಧಾರ ತೆಗೆದುಕೊಳ್ತಿರಲ್ಲ. ಚಾಲೆಂಜ್ ಮಾಡಿ ಹೇಳಬಲ್ಲೆ. ನಾನೇನು ಹೇಳೋದು? ಕಾಂಗ್ರೆಸ್ ಒಪ್ಕೊಳ್ತು. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯ ಗುರು ಅನ್ಸ್ಕೊಂಡಂತ ಸ್ಯಾಮ್ ಪಿತ್ರೋಡ ಇತ್ತೀಚೆಗೆ ಒಂದು ಮಾತನ್ನು ಹೇಳ್ದ. ಏನು ಹೇಳ್ದ ಗೊತ್ತಾ? ಸ್ಯಾಮ್ ಪಿತ್ರೋಡ ಹೇಳ್ತಾನೆ, ಮುಂಬೈ ದಾಳಿ ಆದಾಗ 8 ಜನ ಪಾಕಿಸ್ತಾನಿಯರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಹೋದ್ರು, ಆದ್ರೆ ನಾವು ಏನೂ ರಿಯಾಕ್ಷನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ದಾಳಿ ಮಾಡಿದ್ದು 8 ಜನ. ಅವ್ನು ಕೇಳೋ ಮತ್ ನೋಡಿ, ದಾಳಿ ಮಾಡಿದ್ದು 8 ಜನ, ಅದಕ್ಕೆ ಪ್ರತಿಯಾಗಿ ಇಡೀ ಪಾಕಿಸ್ತಾನವನ್ನು ಧ್ವಂಸ ಮಾಡೋದು ಸರಿಯಲ್ಲ ಅಂತ ನಮ್ಗೆ ಅನ್ನಿಸ್ತು. ಅದಕ್ಕೆ ಪಾಕಿಸ್ತಾನದ ವಿರುದ್ಧ ನಾವೇನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ದಾಳಿಗೂ ಹೋಗ್ಲಿಲ್ಲ ಅಂತ ಸ್ಯಾಮ್ ಪಿತ್ರೋಡ ಹೇಳ್ದ. ಆದ್ರೆ ನರೇಂದ್ರ ಮೋದಿ ಹಂಗೆ ಹೇಳಲಿಲ್ಲ. ನರೇಂದ್ರ ಮೋದಿ ಹೇಳಿದ್ರು, ಈ 8 ಜನ ಬರ್ತಾರಲ್ಲ, ಈ 8 ಜನರನ್ನ ಟ್ರೈನ್ ಮಾಡುವಂತ ಕ್ಯಾಂಪ್ ಪಾಕಿಸ್ತಾನದಲ್ಲಿ ಇದೆಯಲ್ಲ, ಅಲ್ಲಿ ಇನ್ನೂ 800 ಜನ ಇದ್ದಾರೆ. ಅವ್ರನ್ನ ಈಗಲೇ ಕೊಲ್ಲಲಿಲ್ಲ ಅಂತಂದ್ರೆ ಅವ್ರು ನಾಳೆ ಶಿರುಗುಪ್ಪಕ್ಕೂ ಬರ್ತಾರೆ. ಅದಕ್ಕೆ ಈಗಲೇ ಅವರನ್ನು ಮುಗಿಸಬೇಕು ಅಂತ ನರೇಂದ್ರ ಮೋದಿ ಸೈನ್ಯಕ್ಕೆ ಫುಲ್ ಫ್ರೀಡಮ್ ಕೊಟ್ಟರು. ಅಫ್ಕೋರ್ಸ್ ನಾನು ಇದನ್ನು ಮಾತಾಡಿದ್ರೆ ಇವರೆಲ್ಲರೂ ತಪ್ಪು ತಿಳ್ಕೊಳ್ತಾರೆ. ಸೈನ್ಯವೇ ಮಾಡಿದ್ದು, ಅಟ್ಯಾಕ್ ಮಾಡಿ ನಾಶ ಮಾಡಿದ್ದು ಸೈನ್ಯವೇ, ಯಾವ ಅನುಮಾನವೂ ಇಲ್ಲ. ಆದರೆ ಭಾರತ ದೇಶ ಪಾಕಿಸ್ತಾನದೊಳಕ್ಕೆ ನುಗ್ಗಿ ಅಟ್ಯಾಕ್ ಮಾಡಿದ ನಂತರವೂ ಕೂಡ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಭಾರತದ ವಿರುದ್ಧ ಹೇಳಿಕೆ ಕೊಡದಂತೆ ನೋಡಿಕೊಂಡಿದ್ದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನೋದನ್ನ ಯಾವನಾದ್ರೂ ಅಲ್ಲಗಳಿತಾರ? ಮಿತ್ರ, ನಂಗೆ ಗೊತ್ತಿದೆ ಶಿರುಗುಪ್ಪ ಕೂಡ ತುಂಬಾ ಸೂಕ್ಷ್ಮ ಪ್ರದೇಶ. ಹಿಂದೂ ಮುಸಲ್ಮಾನರ ಗಲಾಟೆ ಯಾವಾಗಲೂ ನಡೀತಿರುತ್ತೆ ಅಂತ ಅನ್ಕೊಳ್ತಾರೆ. ನರೇಂದ್ರ ಮೋದಿ ಬಂದ ತಕ್ಷಣ ಮುಸಲ್ಮಾನರು ಬದುಕೋದು ಕಷ್ಟ ಆಗುತ್ತೆ, ಮುಸಲ್ಮಾನರಲ್ಲಿ ಇರೋದು ಕಷ್ಟ ಆಗುತ್ತೆ, ಏನೆಲ್ಲ ಕತೆ ಹೇಳಿದ್ರು. ಆದರೆ ನೆನಪಿರ್ಲಿ, ಇದೇ ನರೇಂದ್ರ ಮೋದಿ ಬಂದ ನಂತರ ಇರಾಕ್ನಲ್ಲಿ 46 ಜನ ನರ್ಸ್ಗಳು ಸಿಕ್ಕಾಕೊಂಡಿದ್ರು. ನರ್ಸ್ಗಳು ಯಾರೂ ಹಿಂದೂಗಳಾಗಿರಲಿಲ್ಲ. ಈ ನರ್ಸ್ಗಳು ಸಿಕ್ಕಾಕೊಂಡ ನಂತರ ಎಲ್ಲರೂ ಕೇಳಿದ್ರು ಅವ್ರು ಹಿಂದೂಗಳಲ್ಲ ಅನ್ನೋ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಬಿಡಿಸ್ತಾ ಇಲ್ಲ ಅಂತ. ಆದ್ರೆ ಅವರಿಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಅದಾಗಲೇ ಕೆಲಸ ಶುರು ಮಾಡಿ ಆಗೋಗಿತ್ತು ಅಂತ. ಈ ದೇಶದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಈ ದೇಶದ ವಿದೇಶಾಂಗ ಇಲಾಖೆಯ ಅಲ್ಲಿನ ವಕ್ತಾರರು ಆಗ್ಲೇ ಸೌದಿ ಅರೇಬಿಯಾಕ್ಕೆ ಹೋಗಿ, ಸೌದಿ ಅರೇಬಿಯಾದಲ್ಲಿ ಇರಾಕ್ನ ಕಂಟ್ರೋಲ್ ಮಾಡ್ತಿರುವಂತ ಐಸಿಸ್ ಅವರನ್ನ ನೀವು ಭಾರತೀಯರನ್ನ ಬಿಡ್ಲಿಕ್ಕೆ ಕೇಳ್ಕೊಳ್ಳಿಲ್ಲ ಅಂತಂದ್ರೆ ನಮಗೂ ನಿಮಗೂ ಸಂಬಂಧ ಹಾಳಾಗುತ್ತೆ ಅಂತಂದಾಗ ಸೌದಿ ಅರೇಬಿಯಾ ಐಸಿಸ್ ಅನ್ನು ಟೈಟ್ ಮಾಡ್ತು. ಐಸಿಸ್ ನಮ್ಮ ದೇಶದ 46 ನರ್ಸ್ ಗಳನ್ನ ಚೆನ್ನಾಗಿ ಕೂರಿಸ್ಕೊಂಡು ಟೀ ಕುಡಿಸಿ ಬಿಸ್ಕೆಟ್ ಕುಡಿಸಿ ಚೆನ್ನಾಗಿ ನೋಡಿಕೊಂಡು ವಾಪಸ್ ಗೌರವದಿಂದ ಭಾರತಕ್ಕೆ ಕಳಿಸ್ತು. ಅವ್ರಿಗೆ ಗೊತ್ತೇ ಇರಲಿಲ್ಲ ಇಷ್ಟರ ಹಿಂದೆ ಇದ್ದಿದ್ದು ನರೇಂದ್ರ ಮೋದಿ ಅಂತ. ವಾಪಸ್ ಬಂದ ನಂತರ ಈ ನರ್ಸ್ಗಳು ಹೇಳಿದ್ರು, ಐಸಿಸ್ ಉಗ್ರಗಾಮಿಗಳು ಎಷ್ಟು ಒಳ್ಳೆಯವರು ಗೊತ್ತಾ. ಅವ್ರಿಗೆ ಗೊತ್ತಿರಲಿಲ್ಲ ಆ ಉಗ್ರಗಾಮಿಗಳ ಕಂಟ್ರೋಲ್ ಹಿಡ್ಕೊಂಡಂತ ಸೌದಿಗಳ ಈ ರೆಟ್ಟೆಯನ್ನ ನರೇಂದ್ರ ಮೋದಿ ತಿರುಗಿಸಿದ್ರು. ಅದರ ಪರಿಣಾಮ ಅವರು ಬಾಯಿ ಮುಚ್ಕೊಂಡಿರುವಂತಾಯ್ತು ಅಂತ ಈ ನರೇಂದ್ರ ಮೋದಿ ಇಂಥ ಕೆಲಸ ಮಾಡಿದ್ರು ಅಂತ ಗೊತ್ತಿರಲಿಲ್ಲ. ಇಷ್ಟೇ ಅಲ್ಲ ಮಿತ್ರರೇ, ಯಮನ್ ಅಂತ ಒಂದು ಜಾಗದಲ್ಲಿ, ಯಮನ್ನಲ್ಲಿ ಶಿಯಾಗಳು ಯಮನ್ನ ಕಂಟ್ರೋಲಿಗೆ ತಗೊಂಡಿದ್ರು ಅಂತ ಸೌದಿಯ ಸುನ್ನಿಗಳು ಯಮನ್ ಮೇಲೆ ಅಟ್ಯಾಕ್ ಮಾಡಿದ್ರು, ಬಾಂಬ್ ದಾಳಿ ಮಾಡ್ಲಿಕ್ಕೆ ಹೊರಟ್ರು. ಅದಕ್ಕಿಂತ 1 ತಿಂಗಳ ಮುಂಚೆ ಸೌದಿಗಳು ಹೇಳಿದ್ರು ನಾವು ಅಟ್ಯಾಕ್ ಮಾಡ್ತಿದ್ದೀವಿ, ನಿಮ್ ದೇಶದವ್ರು ಇದ್ರೆ ಕರೆಸ್ಕೊಂಡ್ಬಿಡಿ ಅಂತ. ಇಂಡಿಯಾ ಕೇಳ್ಕೊಳ್ತು ಯಮನ್ನಲ್ಲಿದ್ದ ಭಾರತೀಯರಿಗೆ ಬಂದ್ಬಿಡಿ ಅಂತ. ಅನೇಕರು ವಾಪಸ್ ಬಂದ್ರು. 4,500 ಜನ ವಾಪಸ್ ಬರಲಿಲ್ಲ, ಅಲ್ಲೇ ಉಳ್ಕೊಂಡು. ಯಾವಾಗ ಅಟ್ಯಾಕ್ ಶುರುವಾಯ್ತೋ ಅವ್ರು ಆಗ ಬಾಯ್ ಬಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ನಮ್ಮನ್ನು ಬಿಡಿಸಿ ಅಂತ. ಹೆಂಗ್ ಬಿಡಿಸೋದು? ಆದರೆ ನರೇಂದ್ರ ಮೋದಿ ಸುಮ್ಮನೆ ಇರಲಿಲ್ಲ. ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರಮುಖರನ್ನ ಕೇಳ್ಕೊಂಡ್ರು, 1 ವಾರ ಬಾಂಬ್ ದಾಳಿ ನಿಲ್ಲಿಸಿ ನಾ ಕರ್ಕೊಂಡು ಹೋಗ್ಬಿಡ್ತೀನಿ ನಮ್ಮವ್ರನ್ನ.
ಈ ದೇಶದ ಪ್ರಧಾನಮಂತ್ರಿ ಗ್ರೇಟ್ ರೀ. ಅವರಿಗೆ ಹಿಂದೂ ಮುಸ್ಲಿಂ ಏನೂ ಇಲ್ಲ, ಅವರಿಗಿರೋದು ಎಲ್ಲರೂ ನನ್ನ ಮಕ್ಕಳು ಅಂತ. ಈ ದೇಶದ ಎಲ್ಲ ಪ್ರಜೆಗಳು ನನ್ನ ಮಕ್ಕಳಿದ್ದಂತೆ ನಾನು ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಮಕ್ಕಳು ಅಂದರೆ ಹೇಗೆ? ತಾಯಿ ಒಂದು 6 ತಿಂಗಳ ಮಗುವನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಸಾಕತ್ತಲ್ಲ, ಹಂಗೆ ನೋಡ್ಕೊಳ್ತಾರೆ ನಮ್ಮನ್ನ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. 4,500 ಜನ, ಬಹುಪಾಲು ಮುಸಲ್ಮಾನರ ಇದ್ದಿದ್ದು ಅದರೊಳಗೆ. ಆ 4,500 ಜನ ಅಲ್ಲಿ ಸಿಕ್ಕಾಕೊಂಡಾಗ ನರೇಂದ್ರ ಮೋದಿ ಗೊತ್ತಿತ್ತು ಅಲ್ಲಿನ ಯಾವುದೇ ವಿಮಾನ ಏರ್ ಸ್ಪೇಸ್ ಓಪನ್ ಆಗಿರಲ್ಲ ಅಂತ. ಅವ್ರನ್ನ ಏಡನ್ನಿಗೆ ಕರ್ಕೊಂಡು ಬಂದು, ಏಡನ್ನಿಂದ ಮತ್ತೊಂದು ಜಾಗಕ್ಕೆ ಎಲ್ಲಾದ್ರೂ ಕರ್ಕೊಂಡು ಬಂದು, ದಿಜೌಟಿಗೆ ಕರ್ಕೊಂಡು ಬಂದು, ಅಲ್ಲಿಂದ ಹಡಗಿನಲ್ಲಿ ಕರ್ಕೊಂಡು ಬರಬೇಕು ಅಂತ ಎಲ್ಲ ಪ್ಲಾನ್ ನರೇಂದ್ರ ಮೋದಿ ಮಾಡಿಕೊಂಡು ಈ ದೇಶದ ಯುದ್ಧ ವಿಮಾನಗಳನ್ನ ದಿಜೌಟಿಗೆ ಕಳಿಸ್ಕೊಟ್ರು. ಅದು ಯುದ್ಧ ವಿಮಾನಗಳಿಂದ ಯುದ್ಧ ಹಡಗುಗಳನ್ನ ಕಳಿಸ್ಕೊಟ್ರು. ಅಲ್ಲಿಂದ ಯುದ್ಧ ವಿಮಾನಗಳು ಏಡನ್ನಿಗೆ ಹೋದವು, ಕರ್ಕೊಂಡು ಬರ್ಲಿಕ್ಕೆ ಸಿದ್ಧವಾಯಿತು. ಆದರೆ ಸೌದಿ ಅರೇಬಿಯಾದ ಅಧ್ಯಕ್ಷರು ಹೇಳಿದರು, ಮುಖ್ಯಸ್ಥರು ಹೇಳಿದರು, 1 ವಾರ ಬಾಂಬ್ ಬ್ಲಾಸ್ಟಿಂಗ್ ನಿಲ್ಲಿಸ್ಲಿಕ್ಕಾಗಲ್ಲ, ಆದರೆ ನಿಮಗೋಸ್ಕರ ಬೆಳಗ್ಗೆ 9 ರಿಂದ 11 ಗಂಟೆವರೆಗೂ ನಾನು ಬಾಂಬ್ ಬ್ಲಾಸ್ಟ್ ಮಾಡಲ್ಲ ಅಂತ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮ್ಮವ್ರನ್ನ ಕರ್ಕೊಂಡ್ಬಿಡಿ ಅಂತ. ಮುಂದಿನ 1 ವಾರಗಳ ಕಾಲ, ಬಿಲೀವ್ ಮೀ, ಜಗತ್ನಲ್ಲಿ ಇನ್ಯಾರಿಗೋಸ್ಕರವೂ ಹಿಂಗೆ ನಡೆದಿರಲಿಕ್ಕಿಲ್ಲ. 1 ವಾರಗಳ ಕಾಲ ಸೌದಿ ಅರೇಬಿಯಾ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಬಾಂಬ್ ವರ್ಷ ಮಾಡಲ್ಲ ಅಂತ ಹೇಳ್ತು. ಅದರ ಪರಿಣಾಮ ಇವರೆಲ್ಲರೂ ಬಂದು ಏಡನ್ನಿನ ಏರ್ಪೋರ್ಟಿಗೆ ಬಂದರು. ಅಲ್ಲಿಂದ ಭಾರತ ಅವರನ್ನು ಕರ್ಕೊಂಡು ಬಂದು ದಿಜೌಟಿಗೆ ಕರ್ಕೊಂಡು ಬಂದು, ದಿಜೌಟಿಯಿಂದ ಭಾರತಕ್ಕೆ ಕರ್ಕೊಂಡು ಬರೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಹೆಮ್ಮೆ ಪಡಿ. ನನಗೆ 15 ಲಕ್ಷ ಅಲ್ಲ, ಅವತ್ತು 15 ಕೋಟಿ ಬಂದಂತಾಗ್ಬಿಡ್ತು. ಈ ದೇಶದ ಪ್ರಧಾನಿಗೆ ಏನಾಯ್ತು ಗೊತ್ತಾ? ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ನೀವು ಹೆಮ್ಮೆ ಪಡಬೇಕಾಗಿದ್ದ ಮತ್ತೊಂದು ಸಂಗತಿ ಇದೆ. ಅಮೇರಿಕಾ, ರಷ್ಯಾ, ಜಪಾನ್, ಜರ್ಮನಿ ಎಲ್ಲ ರಾಷ್ಟ್ರಗಳ ಹೆಚ್ಚು ಕಡಿಮೆ 20 ರಾಷ್ಟ್ರಗಳ ಜನರು ನನ್ನ ದೇಶದ ಪ್ರಧಾನಿಗೆ ಫೋನ್ ಮಾಡಿ, ಸರ್ ನಮ್ಮವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇವ್ರ ಜೊತೆಗೆ ಪಾಸ್ ಮಾಡಿಸ್ಬಿಡ್ತೀರಾ? ಇನ್ನು ನಾವು ಎಲ್ಲ ಪ್ರೊಸೆಸ್ ಮಾಡೋದು ಭಾಳ ಕಷ್ಟ, ಹೆಂಗಿದ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು, ನೀವು ನಮ್ಮವ್ರನ್ನೂ ಕರ್ಕೊಂಡು ಬನ್ನಿ ಅಂದಾಗ ದ ಗ್ರೇಟ್ ಇಂಡಿಯಾ, ಮೇರಾ ಭಾರತ್ ಮಹಾನ್, ಸುಮ್ಮನೆ ಅಲ್ಲ, ದ ಗ್ರೇಟ್ ಇಂಡಿಯಾ ಅಷ್ಟೂ ಜನರನ್ನ ಅಲ್ಲಿಂದ ಪಾರು ಮಾಡಿ ಅವರವ್ರ ದೇಶಕ್ಕೆ ಕಳಿಸ್ಕೊಡ್ತಲ್ಲ. ಈ ಭಾರತ ಮಾಡಿದ ಈ ಸಹಕಾರವನ್ನು ಜಗತ್ತಿನ ಯಾವ ರಾಷ್ಟ್ರ ಇವತ್ತಿಗೂ ಮರೆಯಲ್ಲ. ಇದು ನರೇಂದ್ರ ಮೋದಿ ಭಾರತಕ್ಕೆ ಕೊಟ್ಟಂತ ಕೊಡುಗೆ. ಯಾರೇ ಮಾತಾಡೋದು ನರೇಂದ್ರ ಮೋದಿ ಬಗ್ಗೆ? ಮಾತಾಡೋಕೆ ಯೋಗ್ಯತೆ ಆದರೂ ಇದೆಯಾ ಕೆಲವರಿಗೆ? ನನಗೆ ಈ ರಾಜ್ಯದ, ಈ ದೇಶದ ಕೆಲವು ರಾಜಕಾರಣಿಗಳನ್ನು ಕಂಡಾಗ ಅಯ್ಯೋ ಪಾಪ ಅನ್ಸುತ್ತೆ. ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ಆದರೂ ಗೊತ್ತಿದೆಯಾ? ಆದ್ರೆ ನಂಗೆ ದುರದೃಷ್ಟಕರ ಸಂಗತಿ, ನಾವು ಹಿಂಗೆ ಮಾತಾಡ್ಬಿಡ್ತೀವಲ್ಲ ಕೆಲವೊಂದ್ಸಲ. ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ಕೇಳ್ಬಿಡ್ತೀವಲ್ಲ. ಅದಕ್ಕೆ ನಾನು ತಮಾಷೆ ಮಾಡ್ತಾ ಹೇಳ್ತಿದ್ದೆ, ನಾನು ಏನ್ ಹೇಳಿದ್ನೋ ಇವತ್ತು ನೀವು ಹೇಳಲಿಕ್ಕೆ ಪ್ರಯತ್ನ ಪಡಿ ಯಾರಿಗಾದ್ರೂ, ಅಷ್ಟಾದ್ರೂ ಅವನಿಗೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಗಟ್ಟಿಯಾಗಿ ತಬ್ಕೊಂಡು, ನೋಡಪ್ಪ ಕುರುಡನಾಗಿ ಬದುಕೋದೇ ಕಷ್ಟ, ನೀನು ಕಿವುಡನಾಗಿಯೂ ಬದುಕಿದೀಯಾ, ಎರಡೆರಡು ದೋಷ ಹೆಂಗೆ ಸಹಿಸ್ಕೊಂಡಿದ್ಯೋ ದೇವರೇ ಬಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ ಅಂತ ಕಳಿಸ್ಕೊಡಿ, ಇನ್ನು ಬದಲಾಗೋದು ಬಹಳ ಇಲ್ಲ. ನರೇಂದ್ರ ಮೋದಿ ರೈತರಿಗೆ ಏನ್ ಮಾಡಿದ್ರು ಅಂತ ಶಿರುಗುಪ್ಪಿಯಲ್ಲಿ ಅನೇಕರು ಪ್ರಶ್ನೆ ಕೇಳ್ತಾರೆ. ಎಲ್ಲ ರೈತರಿಗಿರೋ ಪ್ರಾಬ್ಲಮ್ 5 ವರ್ಷಗಳಲ್ಲಿ ಸಾಲ್ವ್ ಆಗ್ಬಿಡಬೇಕು ಅಂತ. ಈ ರೈತರ ಪ್ರಾಬ್ಲಮ್ 70 ವರ್ಷಗಳಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗಲಿಲ್ಲ. 70 ವರ್ಷಗಳಲ್ಲಿ ರೈತರು ಪ್ರಾಬ್ಲಮ್ ಅಂತ ಎದ್ದು ನಿಂತ್ಕೊಂಡಾಗ್ಲಿಲ್ಲ. ಸಾಲ ಮನ್ನಾ ಅನ್ನೋ ತುಪ್ಪವನ್ನ ಮೂಗಿಗೆ ಸವರಿ ಕಳಿಸ್ಕೊಟ್ರು. ಸಾಲ ಮನ್ನಾ ಅಂತ 70 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ರೈತರ ಆತ್ಮಹತ್ಯೆ ಯಾಕೆ ನಿಲ್ಲಿಲ್ಲ ಅಂತ ಯಾವತ್ತಾದ್ರೂ ಪ್ರಶ್ನೆ ಕೇಳಿದ್ದೀರೇನು? ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು, ಈ ದೇಶದ 50%ಗಿಂತ ಹೆಚ್ಚು ರೈತರು ಬ್ಯಾಂಕಿಗೆ ಬರಲ್ಲಪ್ಪ, ಇವರು ಸಾಲ ತೆಗೆದುಕೊಳ್ಳೋದು ಬೀಜದ ಅಂಗಡಿಯಲ್ಲಿ, ರಸಗೊಬ್ಬರದ ಅಂಗಡಿಯಲ್ಲಿ. ನಾವು ಸಾಲ ಮನ್ನಾ ಮಾಡಿದಾಗ ಬ್ಯಾಂಕಲ್ಲಿ ತಗೊಂಡಿರೋರು ಸಾಲ ತೀರಿಸ್ತೀವಿ, ಇವ್ರ ಸಾಲ ಯಾರು ತೀರಿಸ್ತಾರೆ ಅದಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬದಲಾವಣೆ ಬರಬೇಕಾಗಿರೋದು ಸಾಲ ಮನ್ನಾದಲ್ಲ, ಸಾಲ ತೀರಿಸುವ ತಾಕತ್ತನ್ನು ಅವ್ರಿಗೆ ಕೊಡಬೇಕು ಅಂತ. ಮಿತ್ರ, ನಂಗೆ ಡೌಟ್ ಇದೆ, ರಾಹುಲ್ ಗಾಂಧಿಗೆ ರೈತರು ಅಂದ್ರೆ ಯಾರು ಅಂತ ಗೊತ್ತಾ ಅಂತ. ರಾಹುಲ್ ಗಾಂಧಿ ಒಂದ್ಸಲ ರೈತರ ಜೊತೆ ಒಂದು ಚರ್ಚೆ ಅಂತ ಮಾಡಿದ. ಪಾಪ ಅವನದು. ನಂಗೆ ಅವನ ಮೇಲೆ ನಿಜವಾಗ್ಲೂ ಬೇಜಾರಿಲ್ಲ, ಕೋಪ ಇಲ್ಲ, ಆಕ್ರೋಶ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, 5ನೇ ಕ್ಲಾಸಿನ ಮಗು ಒಬ್ಬನನ್ನು ಸೆಕೆಂಡ್ PUC ಕರ್ಕೊಂಡು ಬಂದು ಕೂರಿಸ್ಬಿಟ್ರೆ ಸೈನ್ಸು, ಮ್ಯಾಥ್ಸು ಎಲ್ಲ ನೋಡೋದು ಬಿಟ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ನೋಡಬೇಕೆಲ್ಲ ತಲೆ ಕೆಟ್ಟೋಗ್ಬಿಡಲ್ಲ ಅವನು. ಹಂಗೆ ರಾಹುಲ್ ಕರ್ಕೊಂಡ್ಬಂದು ಕೂರಿಸ್ಬಿಡ್ತಾರೆ, ಎಲ್ಲರ ಜೊತೆ ಮಾತನಾಡು ಅಂತ ಕರ್ಕೊಂಡ್ಬರ್ತಾರೆ ಅವನೊಂದ್ಸಲ ಕರ್ಕೊಂಡೋಗಿ ಪ್ರಾಬಬಲಿ ರಾಜಸ್ಥಾನದಲ್ಲಿ ರೈತರ ಜೊತೆ ಮಾತನಾಡು ಅಂತ ಏನೋ ಚಾರ್ಪಯ್ಯ ಪೇ ಚರ್ಚಾ ಅಂತ ಹಂಗೇನೋ ಮಾಡಿದ್ರು. ಚಾರ್ಪಯ್ಯ ಅಂತಂದ್ರೆ ಮಂಚ ಅಂತ, ಪುಟ್ಟ ದಾರದ ಮಂಚವನ್ನು ಹಾಕಿ ಕೂರಿಸ್ಕೊಂಡು ಎಲ್ಲರೂ ಮಂಚದ ಮೇಲೆ ಕೂತ್ಕೊಂಡಿದ್ರು. ಇವನ್ ಮಾತಾಡಿದ ಅವ್ರಿಗೆ ಅರ್ಥ ಆಗಲಿಲ್ಲ, ಅವ್ರು ಕೇಳಿದ್ ಇವನಿಗೆ ಗೊತ್ತಾಗ್ಲಿಲ್ಲ. ಒಟ್ಟಲ್ಲಿ ಚರ್ಚೆ ಮುಗೀತು. ಚರ್ಚೆ ಮುಗಿಯುವಾಗ ಬಂದ ರಿಪೋರ್ಟ್ ಏನು ಅಂತಂದ್ರೆ, ರೈತರಂದಂತೆ ಇಲ್ಲಿ ಬಂದಿದ್ದರಿಂದ ಅಂತೂ ಲಾಭ ಆಗಲಿಲ್ಲ, ಹೋಗುವಾಗ ಒಂದೊಂದು ಮಂಚ ಆದ್ರೂ ತಗೊಂಡೋಗೋಣ, ಇದಾದ್ರೂ ಉಪಯೋಗ ಆಗ್ಬೋದು ಅಂತ ಹಾಕಿದ ಮಂಚ ಅಷ್ಟು ತಗೊಂಡೋದ್ರು ರೈತರು. ರಿಪೋರ್ಟ್ ಬಂತಿದ್ದು, ಅವನು ಇದಕ್ಕೆ ಹಾಕಿದ ಮಂಚ ಎಲ್ಲ ತಗೊಂಡೋದ್ರು ಅಂತ. ಮೊನ್ನೆ ಗೊತ್ತಿಲ್ಲ ನಂಗೆ, ಮಧ್ಯಪ್ರದೇಶದ್ದೋ ಬಿಹಾರದ್ದೋ ಒಬ್ಬ ಕಾಂಗ್ರೆಸ್ MLAಗೆ ಟಿಕೆಟ್ ಕೊಡಲ್ಲ ಅಂತ ಗಲಾಟೆ ಆಯ್ತಂತೆ. ಅವನ ಆ ಕೋಪಕ್ಕೆ ಏನ್ ಮಾಡಿದ್ನಂತೆ ಗೊತ್ತಾ? ಟಿಕೆಟ್ ಕೊಡಲ್ಲ ಅಂತ ಗೊತ್ತಾದ ತಕ್ಷಣ ಆ ಮೀಟಿಂಗ್ ಅಲ್ಲಿ ಇದ್ದ ಚೇರ್ಗಳಲ್ಲಿ 300 ಚೇರ್ಗಳನ್ನ ಅವನ ಜೊತೆಗೆ ಬಂದಿದ್ದವರೆಲ್ಲ ಇದ್ಕೊಂಡು ಟಿಕೆಟ್ ಅಂತೂ ಸಿಗಲಿಲ್ಲ, ಚೇರ್ ಆದ್ರೂ ತಗೊಂಡೋಗೋಣ ಅಂತ. ಇದು ಅವ್ರ ಪರಿಸ್ಥಿತಿ. ಆದ್ರೆ ನರೇಂದ್ರ ಮೋದಿ ಹೆಂಗೆ ಆಲೋಚನೆ ಮಾಡ್ತಾ ಗೊತ್ತಾ ಮಿತ್ರರೇ?
ನರೇಂದ್ರ ಮೋದಿಯ ಮೊದಲನೇ ಕಲ್ಪನೆ ನಾನು ನಿಮ್ಗೆ ಹೇಳ್ತೀನಿ, ಬೀಜ ಸೇ ಬಾಜಾರ್ ತಕ್ ಅಂತ ಕಲ್ಪನೆ. ನಮ್ಗೆ ಯಾರು ಇದನ್ನು ರೀಚ್ ಮಾಡಿಸ್ಲಿಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದರು, ನಮ್ಮ ರೈತನಿಗೆ ಒಳ್ಳೆ ಕ್ವಾಲಿಟಿ ಬೀಜವನ್ನು ಕೊಟ್ಟರೆ ಅವನು ಒಳ್ಳೆ ಬೆಳೆ ತೆಗಿತಾನೆ, ಅವನು ಒಳ್ಳೆ ಕ್ವಾಲಿಟಿ ಬೀಜಕ್ಕೋಸ್ಕರ ಅಲ್ದಾಡೋ ಪರಿಸ್ಥಿತಿ ಬರಬಾರ್ದು ಅಂತ ಬೀಜ್ ಡಾಕ್ ಅಂತ ಮಾಡಿದ್ರು. ಡಾಕ್ ಅಂದ್ರೆ ಪೋಸ್ಟ್ ಆಫೀಸು ಅಂತ. ಯಾವ ರೈತ ಯಾವ ಬೆಳೆ ಬೆಳಿತಾನೋ ಅವನ ಮನೆಗೆ ಕ್ವಾಲಿಟಿ ಬೀಜವನ್ನ ಕೃಷಿ ವಿಜ್ಞಾನ ಕೇಂದ್ರದವರು ತಲುಪಿಸುವಂತ ವ್ಯವಸ್ಥೆ ತಂದ ನಂತರ ಬೀಜಗಳು ಮನೆಗೆ ಬರ್ಲಿಕ್ಕೆ ಶುರುವಾದವು. ಈ ದೇಶದ 11 ಜಿಲ್ಲೆಗಳಲ್ಲಿ ಇದನ್ನ ಪ್ರಯತ್ನ ಪಟ್ಟಿದ್ರು. ಆ ನಂತರ 14 ರಾಜ್ಯಗಳ 100 ಜಿಲ್ಲೆಗಳಿಗೆ ವಿಸ್ತರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕಕ್ಕೂ ವಿಸ್ತಾರ ಆಗತ್ತೆ. ಹಂಗೇನಾದ್ರೂ ಆದ್ರೆ ಹೈ ಕ್ವಾಲಿಟಿ ಬೀಜವನ್ನ ಮನೆಗೆ ಸರ್ಕಾರವೇ ತಲುಪಿಸುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಬೀಜ ಕೊಟ್ಟರೆ ಆಗಲಿಲ್ಲ, ಅವನಿಗೆ ಒಂದು ಮಣ್ಣಿನ ಕ್ವಾಲಿಟಿ ಹೇಳಬೇಕು. ನರೇಂದ್ರ ಮೋದಿ ವಿಜ್ಞಾನಿಗಳಿಗೆ ಹೇಳಿದ್ರು, ಇವನಿಗೆ ಈ ಮಣ್ಣಿನ ಕ್ವಾಲಿಟಿ ಗೊತ್ತಾಗಬೇಕು ಅಂದ್ರೆ ಒಂದು ಸಿಂಪಲ್ ಕಿಟ್ ಮಾಡಿಕೊಡಿ. ತನ್ನ ಮಣ್ಣಿನಲ್ಲಿ ಯಾವ ಅಂಶ ಇದೆ ಅಂತ ಅವನಿಗೆ ಗೊತ್ತಾದ್ರೆ ಯಾವ ಅಂಶ ಉಳಿದಿದ್ದನ್ನು ಹಾಕಬೇಕು ಅದನ್ನು ಮಾತ್ರ ಹಾಕುವಂತ ವ್ಯವಸ್ಥೆ ಅವನು ಮಾಡಿಕೊಳ್ಳಿ ಅಂತ ಅವನ ರಸಗೊಬ್ಬರದ ಖರ್ಚನ್ನು ಡ್ರಾಸ್ಟಿಕಲಿ ಕಡಿಮೆ ಮಾಡಿದ್ರು. ಮೂರನೇದು, ನರೇಂದ್ರ ಮೋದಿ ಹೇಳಿದ್ರು ಅವನಿಗೆ ಕರೆಂಟ್ ಕೊಡಬೇಕು, ನೀರು ಕೊಡಬೇಕು. ನೀರಿಗೋಸ್ಕರ ಜಲ್ ಸಿಂಚಾಯಿ ಯೋಜನೆ ತಂದು 60,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಮೈಕ್ರೋ ಇರಿಗೇಷನ್ಗೆ 5,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರು. ಇದು ನರೇಂದ್ರ ಮೋದಿ ಬಹಳ ಸಲ ಹೇಳಿದ್ರು, ನಾನು 1 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾಗೆ ಕೊಡೋ ಬದಲು ನಾನು 1 ಲಕ್ಷ ಕೋಟಿ ರೂಪಾಯಿ ನೀರಾವರಿಗೆ ಇನ್ವೆಸ್ಟ್ ಮಾಡಿ ನನ್ನ ದೇಶದ ರೈತನ ಕೈಗೆ ನೀರು ಕೊಡ್ತೀನಿ ಅಂತ ಆದ್ರೆ ಅವನು ಜೀವನ ಪರ್ಯಂತ ಹಾಯಾಗಿ ಬದುಕ್ತಾನೆ. ಸಾಲ ಮನ್ನಾದಿಂದ ಈ ವರ್ಷದ ಸಾಲ ತೀರಬಹುದು, ಆದ್ರೆ ಜೀವನ ಪರ್ಯಂತ ಬದುಕಬೇಕಲ್ಲ. ಇದು ನರೇಂದ್ರ ಮೋದಿ ಆಲೋಚನೆ ಮಾಡೋ ಪರಿ. ನರೇಂದ್ರ ಮೋದಿ ಹೇಳಿದ್ರು ಕರೆಂಟ್ ಕೊಡಬೇಕಲ್ಲ ಅಂತ. ರೈತರು ಯಾರಾದರೂ ಇಲ್ಲಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮಿತ್ರರೇ, ನಾನು ನೋಡಿದ್ದೀನಿ 5 ವರ್ಷಗಳ ಹಿಂದೆ ರೈತ ಹೆಂಗಿರ್ತಿದ್ದ ಗೊತ್ತಾ? ಮನೆಯಲ್ಲಿ ಕರೆಂಟ್ ಬಂದ ತಕ್ಷಣ ಓಡ್ತಿದ್ದ ತೋಟಕ್ಕೆ. ಅದು 1-1.5 ಕಿಲೋಮೀಟರ್ ಆಚೆ ಅಲ್ಲಿಗೆ ಓಡ್ತಿದ್ದ. ಅಲ್ಲಿಗೆ ಓಡೋದ್ರ ಒಳಗೆ ಕರೆಂಟ್ ಹೋಗಿರ್ತಿತ್ತು. ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಿದ್ದ. ನರೇಂದ್ರ ಮೋದಿ ಹೇಳಿದ್ರು ಕರೆಂಟ್ ಹೋಗದೆ ಇರೋ ಥರ ವ್ಯವಸ್ಥೆ ಮಾಡಬೇಕಲ್ಲ ಅಂತ. ಏನು ಮಾಡಿದ್ರು ಗೊತ್ತಾ? ಅಧಿಕಾರಕ್ಕೆ ಬಂದ ತಕ್ಷಣ ಪಿಯೂಷ್ ಗೋಯಲ್ಗೆ ಚಾಲೆಂಜ್ ಕೊಟ್ಟರು, ನನ್ನ ದೇಶದಲ್ಲಿ ಕರೆಂಟ್ನ ಕೊರತೆ ಇರಬಾರ್ದು ಅಂತ. ಇವತ್ತು ಭಾರತ ಹೆಂಗಿದೆ ಗೊತ್ತಾ? ಮುಂದಿನ 6 ತಿಂಗಳಿಗೆ ಬೇಕಾಗಿರುವಷ್ಟು ಕರೆಂಟನ್ನು ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿ ಈಗಲೇ ನನ್ನ ಭಾರತಕ್ಕೆ ಬಂದು ನಿಂತಿದೆ. ನಾವು ಕರೆಂಟ್ನ ಕೊರತೆಯಿಂದ ಬಳಲ್ತಾ ಇಲ್ಲ, ಎಕ್ಸ್ಟ್ರಾ ಕರೆಂಟ್ ಇವತ್ತು ನಮ್ಮ ಹತ್ರ ಇದ್ರೆ ಅದರ ಪರಿಣಾಮ ನಾವು ಪಕ್ಕದ ರಾಷ್ಟ್ರಕ್ಕೆ ಕರೆಂಟ್ ಎಕ್ಸ್ಪೋರ್ಟ್ ಮಾಡಬಲ್ಲಷ್ಟು ನಮ್ಮ ಹತ್ರ ಇದೆ. ಅಕಸ್ಮಾತ್ ನಿಮ್ಮ ಶಿರುಗುಪ್ಪಿಯಲ್ಲಿ ಕರೆಂಟ್ ಹೋಗುತ್ತೆ ಅಂತಂದ್ರೆ ನರೇಂದ್ರ ಮೋದಿ ಕರೆಂಟ್ ಕೊಡಲಿಲ್ಲ ಅಂತಲ್ಲ, ಕರೆಂಟ್ ಕೊಳ್ಳುವ ತಾಕತ್ತು ಕರ್ನಾಟಕ ಗವರ್ನಮೆಂಟ್ಗೆ ಇಲ್ಲ ಅಂತ. ಇದು ಇವ್ರ ಪ್ರಾಬ್ಲಮ್. ಈ ದೇಶದಲ್ಲಿ ಕರೆಂಟ್ನ ಕೊರತೆ ಇಲ್ಲ ಮಿತ್ರರೇ. ಈ ದೇಶ ಇವತ್ತು ಪವರ್ ಸರ್ಪ್ಲಸ್ ಕಂಟ್ರಿ. ನರೇಂದ್ರ ಮೋದಿ ಇದನ್ನು ಮಾಡಿದ್ರು. ನರೇಂದ್ರ ಮೋದಿ ಜಲ್ ಸಿಂಚಾಯಿ ಯೋಜನೆ ಮೂಲಕ ಪ್ರತಿಯೊಂದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವ ಕಲ್ಪನೆ ತಗೊಂಡು ಬಂದ್ರು. ಎಲ್ಲ ಮುಗಿದ ನಂತರ ನರೇಂದ್ರ ಮೋದಿ ಹೇಳಿದ್ರು ರೈತನಿಗೆ ರಸಗೊಬ್ಬರಗಳಿಗೆ ಬಹಳ ಪ್ರಾಬ್ಲಮ್ ಇದೆ ಅಂತ. ನಿಮಗೂ ಗೊತ್ತಿರಬೇಕು, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಗೊತ್ತಾ? ರಸಗೊಬ್ಬರಗಳಿಗೋಸ್ಕರ ನಾವು ಲೈನ್ ನಿಂತ್ಕೋಬೇಕಿತ್ತು. ಒಂದು ಯೂರಿಯಾ ಸಿಗ್ತಿರ್ಲಿಲ್ಲ, ಲಾಠಿ ಚಾರ್ಜ್ ಆಗಿರ್ತಿತ್ತು. ನರೇಂದ್ರ ಮೋದಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಒಬ್ಬ ರೈತ ಐಡಿಯಾ ಕೊಟ್ಟನಂತೆ, ಈ ಯೂರಿಯಾಕ್ಕೆ ಏನಾದರೂ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ಈ ಯೂರಿಯಾನ ಕಾಳಸಂತೆಯಲ್ಲಿ ಫ್ಯಾಕ್ಟರಿಯವರು ಕೊಂಡ್ಕೊಂಡು ಹೋಗೋದು ನಿಂತು ಹೋಗ್ಬಿಡುತ್ತೆ. ಸಬ್ಸಿಡಿ ರೇಟ್ನಲ್ಲಿ ಯೂರಿಯಾ ಕೊಂಡ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಲಾಭ ಮಾಡ್ಕೊಳ್ತಾರೆ. ಅವರಿಗೆ ಬೇವಿನ ಎಣ್ಣೆ ಸಿಂಪಡಿಸಿದ್ರೆ ಅವ್ರಿಗೆ ಉಪಯೋಗಕ್ಕೆ ಬರಲ್ಲ, ರೈತರಿಗೆ ನಷ್ಟ ಇಲ್ಲ. ಇದೊಂದು ಟ್ರೈ ಮಾಡಿ ಅಂತ 20% ಯೂರಿಯಾಕ್ಕೆ ನರೇಂದ್ರ ಮೋದಿ ಬೇವಿನ ಎಣ್ಣೆ ಮಿಕ್ಸ್ ಮಾಡಿ ನೋಡಿದ್ರು. ಯಾರ್ಯಾರು ಅದನ್ನ ಫ್ಯಾಕ್ಟರಿಗೆ ತಗೊಂಡು ಹೋದ್ರು ಅವರೆಲ್ಲ ಬಾಯಿ ಬಿಡ್ಕೊಂಡ್ರು, ನಷ್ಟ ಆಗೋಯ್ತು, ಇನ್ನು ಮುಂದೆ ಯೂರಿಯಾ ಬೇಡ ಅಂತ. ನರೇಂದ್ರ ಮೋದಿ 100% ಬೇವಿನ ಎಣ್ಣೆ ಮಿಕ್ಸ್ ಮಾಡಿದ ಯೂರಿಯಾನ ಮಾರ್ಕೆಟ್ಗೆ ಬಿಟ್ಟ ನಂತರ ಇವತ್ತು ಯೂರಿಯಾದ ಕೊರತೆಯೇ ಇಲ್ವಲ್ಲ ದೇಶದಲ್ಲಿ. ಕರೆಂಟ್ನ ಕೊರತೆ ಇಲ್ಲ, ಯೂರಿಯಾ ಕೊರತೆ ಇಲ್ಲ, ನೀರು ಸಿಗಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನು ತಂದುಕೊಟ್ರು. 14 ಕೋಟಿ ಹೆಲ್ತ್ ಕಾರ್ಡ್ಗಳನ್ನು ಕೊಡಲಾಯಿತು. ಈ ದೇಶದಲ್ಲಿ ಬೀಜವನ್ನು ಕೊಡುವಂತ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಆದ ನಂತರ ರೈತನಿಗೆ ಹೇಳಿದ್ರು, ನಿನಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ನೀನು ಏನು ಪ್ರೊಡ್ಯೂಸ್ ಮಾಡ್ತೀಯೋ ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗಬೇಕು. ನೀನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಏನು ಒದ್ದಾಡಬೇಡ. ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅನ್ನುವಂಥ ಒಂದು ಈ ಮಾರ್ಕೆಟ್ ಅನ್ನು ತಯಾರಿಸಿದ್ರು. ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಇರುವಂತ ವಸ್ತುವಿನ ಫೋಟೋ ತೆಗೆದು ಈ ಮಾರ್ಕೆಟ್ಗೆ ಕಳಿಸಿ, ಅಲ್ಲಿನ ಬಿಡ್ಡರ್ ಡೈರೆಕ್ಟ್ ಆಗಿ ನಿಮ್ ಜೊತೆ ಮಾತಾಡಿ ನಿಮ್ ಬೆಳೆದಿರೋದನ್ನ ನಾನೇ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. 1.5 ಕೋಟಿ ಜನ ರೈತರು ಈ ನ್ಯಾಮ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಕಳೆದ 5 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಯಷ್ಟು ವಹಿವಾಟನ್ನ ಈ ನ್ಯಾಮ್ ಮೂಲಕ ಮಾಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಇದು ಕನಿಷ್ಠ ಪಕ್ಷ 5 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಇಡೀ ಜಗತ್ತು ಮಾತನಾಡ್ಕೊಳ್ತಿದೆ. ನರೇಂದ್ರ ಮೋದಿ ಕಟ್ಟುವ ಕನಸು ಎಂತದ್ದು? ನರೇಂದ್ರ ಮೋದಿ ಕಟ್ಟುವ ಕನಸು ಎಂತದಿದೆ ಗೊತ್ತೇನು? ರೈತನಾಗಬೇಕು ಅಂತಂದ್ರೆ ಅವನು ಮೈ ಕೆಸರು ಮಾಡಿಕೊಂಡೇ ಇರಬೇಕು ಅಂತಿಲ್ಲ. ಅದಾದ ನಂತರವೂ ಕೂಡ ಹೇಗೆ ಒಬ್ಬ ಕಾರ್ಪೊರೇಟ್ ಆಫೀಸ್ ನಲ್ಲಿ ಬದುಕ್ತಾನೋ ಹಾಗೆ ನನ್ನ ರೈತನೂ ಕೂಡ ಹೆಮ್ಮೆಯಿಂದ ಬದುಕು ನಡೆಸುವಂತಾಗಬೇಕು ಅಂತ ಈ ದೇಶದ ಪ್ರಧಾನಿ ಕನಸು ಕಟ್ತಾ ಇದ್ರೆ ನಾವಿನ್ನೂ ಸಾಲ ಮನ್ನಾದ ಸುಳಿಯಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವಲ್ರಿ.
ಈ ದೇಶದ ಪ್ರಧಾನಿ ಮೊನ್ನೆ ಮಾತಾಡ್ತಾ ಹೇಳಿದರು, ಮಿತ್ರ ಅದಾದ್ಮೇಲೆ ನನಗಂತೂ ಕನ್ವಿಕ್ಷನ್ ಆಯಿತು, ಮೋದಿನ ಬಿಟ್ಟು ಬೇರೆ ಯಾರನ್ನೂ ಪ್ರಧಾನಿಯಾಗಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಏನಂದ್ರು ಗೊತ್ತಾ ನರೇಂದ್ರ ಮೋದಿ, ಈ 5 ವರ್ಷ ನನಗೆ ಬೇಸಿಕ್ ನೆಸೆಸಿಟಿನ ಪೂರೈಕೆ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು ಅಂದರು. ಅದರ ಅರ್ಥ ಏನು ಗೊತ್ತಾ, ನಮಗಿನ್ನೂ ಮನೆ ಇರಲಿಲ್ಲ, ಚರಂಡಿಗಳಿರಲಿಲ್ಲ, ನಮಗೆ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ನೀರು ಇರಲಿಲ್ಲ, ರೈತನಿಗೆ ಬೇಕಾಗಿರುವಂಥ ಬೀಜಗಳು ಸಿಗ್ತಿರಲಿಲ್ಲ, ರೋಡ್ಗಳಿರಲಿಲ್ಲ. ಈ 5 ವರ್ಷದಲ್ಲಿ ಇವೆಲ್ಲ ಒದಗಿಸೋದ್ರಲ್ಲೇ ಕಾಲ ಕಳೆದೋಯ್ತು. ಸಾಧ್ಯವಾದಷ್ಟರ ಮಟ್ಟಿಗೆ ಕೊಟ್ಟಾಗಿದೆ. ಇನ್ನೇನಿದ್ರು ಕನಸನ್ನು ಈಡೇರಿಸಿಕೊಳ್ಳುವ 5 ವರ್ಷ, ಮುಂದಿನ 5 ವರ್ಷ ಶುರು ಮಾಡ್ತೀನಿ ಅಂತ. ನರೇಂದ್ರ ಮೋದಿ ಇನ್ನೂ ಕನಸಿಗೆ ಬಂದೇ ಇಲ್ಲ. ನರೇಂದ್ರ ಮೋದಿ ಇನ್ನೂ ಬೇಸಿಕ್ ಆಗಿರುವಂಥ ವಸ್ತುಗಳನ್ನು ನಮಗೆ ಒದಗಿಸಿಕೊಡೋದ್ರಲ್ಲೇ ಇಷ್ಟು ಡೆವಲಪ್ಮೆಂಟ್ ಆದರೆ, ಇನ್ನು ನರೇಂದ್ರ ಮೋದಿ ಕಟ್ಟಿರುವ ಕನಸುಗಳನ್ನು ಈಡೇರಿಸಿಕೊಡ್ಲಿಕ್ಕೆ ನಿಂತ್ಕೊಳ್ತಾರೆ ಅಂದರೆ ಈ ದೇಶ ಯಾವ ಸ್ಥಿತಿಗೆ ಹೋಗ್ಬೋದು ಅಂತ ಊಹಿಸಿಕೊಳ್ಳಿ. ಆ ಕಾರಣಕ್ಕೆ ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಮಿತ್ರರೇ, ಈ ಬಾರಿ ವೋಟ್ ಮಾಡುವಂಥ ಹಂತ ಬಂದಾಗ 2ನೇ ಪ್ರಶ್ನೆ ಮನಸ್ಸಿನಲ್ಲಿ ಯೋಚನೆ ಮಾಡಬೇಡಿ, ನರೇಂದ್ರ ಮೋದಿಯವರ ಕಮಲದ ಚಿಹ್ನೆಗೆ ವೋಟ್ ಮಾಡಿ ಅಂತ. ನಾನು ತುಂಬ ಕ್ಲಿಯರ್ ಮಾಡ್ತೀನಿ, ನಾನು ಯಾವುದೇ ಪಾರ್ಟಿಗೆ ಸೇರಿದವನಲ್ಲ, ಎಲ್ಲ ಪಾರ್ಟಿಗಳಿಂದಲೂ ಸಮಾನ ದೂರದಲ್ಲಿದ್ದೀನಿ. ನಾನು ಯಾವುದೇ ಪಾರ್ಟಿಯವ್ರು ಟಿಕೆಟ್ ಕೊಡ್ತೀನಿ ಎಂದಾಗಲೂ ತಗೊಳ್ಳಿಲ್ಲ, ಟಿಕೆಟ್ ಕೊಡಿ ಅಂತ ಇದುವರೆಗೂ ಕೇಳಲಿಲ್ಲ. ನೀವು ಧೈರ್ಯವಾಗಿ ಇಟ್ಕೋಬಹುದು, ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಇದನ್ನ. ಟಿಕೆಟ್ ಕೊಡಿ ಅಂತ, ಚಕ್ರವರ್ತಿಗೆ ಟಿಕೆಟ್ ಸಿಗುತ್ತೆ ಅಂತ ಟಿವಿಯಲ್ಲಿ ಬಂದರೆ ಅವರೇ ಟಿಕೆಟ್ ಕೊಡ್ತೀವಿ ಅಂತ ಆಲೋಚನೆ ಮಾಡಿರೋದೇ ಹೊರತು ಚಕ್ರವರ್ತಿ ಸೂಲಿ ಬೆಲೆ ಹೋಗಿ ಕೈ ಚಾಚಿಕೊಂಡು ನಿಂತಿರೋದಲ್ಲ. ಇದು ನನ್ನ ಕನ್ವಿಕ್ಷನ್. ನನಗೆ ಬಹಳ ಹೆಮ್ಮೆ ಇದೆ ಈ ವಿಚಾರವನ್ನು ಹೇಳ್ಕೊಳ್ಬೇಕಾದ್ರೆ. ನಾನು ಯಾವತ್ತೂ ಯಾರ ಮುಂದೆ ನಿಂತ್ಕೊಳ್ಳಿಲ್ಲ, ಯಾವುದೇ ಪಾರ್ಟಿಗೂ ಸೇರಿದವನಲ್ಲ. ಆದರೆ ನರೇಂದ್ರ ಮೋದಿಯವರು ಪ್ರತಿನಿಧಿಸಿರುವ ಪಾರ್ಟಿ ಇದೆಯಲ್ಲ, ಅದರ ಬಗ್ಗೆ ನನಗೊಂದು ಒಂದು ಹೆಮ್ಮೆ. ಯಾಕೆ ಅಂತಂದರೆ, ಒಬ್ಬ ಚಾಯ್ವಾಲನನ್ನು ಪ್ರಧಾನಿ ಮಾಡುವ ತಾಕತ್ತಿರೋದು ಸದ್ಯದ ಮಟ್ಟಿಗೆ ಆ ಪಾರ್ಟಿಗೆ ಮಾತ್ರ. ಉಳಿದವರೆಲ್ಲ ಹೆಂಗಿದ್ದಾರೆ ಗೊತ್ತೇನು? ಮಹಾಗಠಬಂಧನ್ ಕಟ್ಕೊಂಡಿದ್ದಾರಲ್ಲ, ದೇವೇಗೌಡ ಅವ್ರ ಮಗ, ಮುಲಾಯಂ ಸಿಂಗ್ ಯಾದವ್ ಅವ್ರ ಮಗ, ಲಾಲೂ ಪ್ರಸಾದ್ ಯಾದವ್ ಅವ್ರ ಮಗ, ಫಾರೂಕ್ ಅಬ್ದುಲ್ಲಾ ಅವ್ರ ಮಗ, ಚಂದ್ರಶೇಖರ್ ಅವ್ರ ಮಗ, ಚಂದ್ರಬಾಬು ನಾಯ್ಡು ಅವ್ರ ಮಕ್ಕಳು ಮೊಮ್ಮಕ್ಕಳು. ಇವರ ಎದುರುಗಡೆ ನಾವು ಫೀಲ್ಡ್ ಮಾಡಿರೋ ಕ್ಯಾಂಡಿಡೇಟ್ ಯಾರು ಗೊತ್ತಾ? ದೇಶದ ಮಗ ನರೇಂದ್ರ ಮೋದಿಯನ್ನು ಫೀಲ್ಡ್ ಮಾಡಿದ್ದೀವಿ ಅಂತ. ಏನು ಪುಣ್ಯ ರೀ ನಮ್ಮದು. ನೀವು ದೇವೇಗೌಡರ ಕುಟುಂಬ ನೋಡ್ಬೇಕು ಯಾವಾಗಲೂ. ಕನ್ನಡದಲ್ಲಿ ಒಂದು ಹಾಡಿತ್ತು, ನಮ್ಮ ಸಂಸಾರ ಆನಂದ ಸಾಗರ ಅಂತ. ದೇವೇಗೌಡರು ಚೇಂಜ್ ಮಾಡಿದ್ದಾರೆ, ನಮ್ಮ ಸಂಸಾರ ಕರ್ನಾಟಕ ಸರ್ಕಾರ ಅಂತಾರೆ. ಅವ್ರ ಇಡೀ ಸಂಸಾರ ಕರ್ನಾಟಕ ಸರ್ಕಾರ ಅಂತ. ಸೊ ನಮ್ಮ ಸಂಸಾರ ಕರ್ನಾಟಕ ಸರ್ಕಾರ ಅಂತ ದೇವೇಗೌಡರು ಹೇಳ್ತಾರಲ್ಲ, ಅವ್ರ ಸಂಸಾರ, ಅವರಿಗೆ ಪರಿವಾರವೇ ದೇಶ. ನನ್ನ ಪ್ರಧಾನಿ ನರೇಂದ್ರ ಮೋದಿಗೆ ದೇಶವೇ ಪರಿವಾರ. ಏನು ಚೆನ್ನಾಗಿದ್ದಾರೆ ನನ್ನ ದೇಶದ ನಾವು ಫೀಲ್ಡ್ ಮಾಡಿರುವಂಥ ಕ್ಯಾಂಡಿಡೇಟ್ ಹೆಂಗಿದ್ದಾರೆ ಅಂತಂದರೆ, ಈ ದೇಶವನ್ನೇ ಪರಿವಾರ ಅಂತ ಭಾವಿಸ್ಕೊಂಡು ಈ ದೇಶಕ್ಕೋಸ್ಕರ ಬದುಕಿದ್ದಾರಲ್ಲ, ಅವರನ್ನು ಗೆಲ್ಲಿಸೋದು ನಮ್ಮೆಲ್ಲರ ಹೊಣೆ ಅಂತ ನಾನು ಭಾವಿಸ್ತೀನಿ. ಅಕಸ್ಮಾತ್ ಕ್ಯಾಂಡಿಡೇಟ್ ಇಷ್ಟ ಆಗಲಿಲ್ಲ ರೀ, ನಂಗೆ ಭಾಳ ಜನ ಹೇಳ್ತಾರೆ, ಏನ್ರಿ ಚಕ್ರವರ್ತಿ, ನರೇಂದ್ರ ಮೋದಿನೇ ನಮ್ಮ ಕ್ಷೇತ್ರಕ್ಕೆ ನಿಂತುಬಿಟ್ಟಿದ್ರೆ ಓಟ್ ಹಾಕ್ಬಿಡ್ತಿದ್ವಿ, ಇದು ಯಾವುದೋ ಕ್ಯಾಂಡಿಡೇಟ್ಗೆ ಹಾಕಬೇಕಲ್ಲ. ನಂಗೆ ಗೊತ್ತಿಲ್ಲ ಯಾರು ಕ್ಯಾಂಡಿಡೇಟ್ ನಿಮ್ಮದು ಅಂತ, ಆದರೆ ಸುಮ್ಮನೆ ನಾನು ಹೇಳೋದು, ಯಾರ್ದೋ ಕ್ಯಾಂಡಿಡೇಟ್ಗೆ ಹಾಕಬೇಕಲ್ಲ ಅಂತ ನಿಮ್ಗೆ ಅನ್ಸತ್ತಲ್ಲ. ಅಕಸ್ಮಾತ್ ನೀವು ಈ ಕ್ಯಾಂಡಿಡೇಟ್ ಇಷ್ಟ ಆಗಲಿಲ್ಲ ಅಂತ ಅಪ್ಪಿತಪ್ಪಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬಿಡ್ತಾನಲ್ರಿ. ನಂಗೆ ಯೋಚನೆ ಮಾಡಿದ್ರೆ ವಿಚಿತ್ರ ಅನ್ಸುತ್ತೆ. ನಂಗೆ ರಾಹುಲ್ ಗಾಂಧಿಯ ಕೈ ಕೆಳಗೆ ರಾಹುಲ್ ಗಾಂಧಿ ಹತ್ರ ಆಳಿಸ್ಕೊಳ್ಳೋರು ನಾವು. ಈ ಸಭೆಯಲ್ಲಿ ಅತ್ಯಂತ ದಡ್ಡ ನಾನು ಅಂತ ಯಾರಾದರೂ ಕೈ ಎತ್ತಿದ್ರೆ ಅವನು ಕೂಡ ರಾಹುಲ್ ಗಾಂಧಿಗಿಂತ ಬುದ್ಧಿವಂತನಾಗಿರ್ತಾನೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನನಗೆ ಬಹಳ ಬಾರಿ ವಿಚಿತ್ರ ಅನ್ಸುತ್ತೆ. ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ರಾಹುಲ್ ಗಾಂಧಿನ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಬಹಳ ಚೆನ್ನಾಗಿದೆ ನೋಡಿ, ಯಾರಿಗಾದ್ರೂ ಅರ್ಥ ಆಗಿದೆಯೋ ಇಲ್ವೋ ಅಂತ ನೀವೇ ಹೇಳಬೇಕು. ರಾಹುಲ್ ಗಾಂಧಿನ ಪ್ರಶ್ನೆ ಕೇಳಿದ್ದಾರೆ, ರಾಹುಲ್ ಜಿ, ಸಬ್ಸಿಡಿ ಜಾಸ್ತಿ ಆದರೆ ದೇಶದ ಪರಿಸ್ಥಿತಿ ಬಹಳ ಕಷ್ಟ, ಅದಕ್ಕೆ ಸಬ್ಸಿಡಿನ ಕಡಿತಗೊಳಿಸಬೇಕು ಅಂತ ಎಲ್ಲ ಎಕನಾಮಿಸ್ಟ್ಗಳು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಸಬ್ಸಿಡಿ ಜಾಸ್ತಿ ಆದರೆ ನೀವು ಎಲ್ಲದಕ್ಕೂ ಸಬ್ಸಿಡಿ ಕೊಡ್ತಾ ಹೋಗ್ತೀರಾ ಅಂತ ಕಲ್ಪನೆ ಒಂದು. ಸಬ್ಸಿಡಿ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ನೀವೇನು ಹೇಳ್ತೀರಾ? ರಾಹುಲ್ ಗಾಂಧಿ ಉತ್ತರ ಏನು ಗೊತ್ತಾ? ನಾನು ಹೇಳಿದ್ನಲ್ಲ ರಫೇಲ್ ಬಗ್ಗೆ ಇವತ್ತು ಉತ್ತರ ಹೇಳಲ್ಲ ಅಂತ. ರಫೇಲ್ ಬಗ್ಗೆ ಯಾರೋ ಪ್ರಶ್ನೆ ಕೇಳಬೇಡಿ, ಇವತ್ತು ಬೇರೆ ಏನಾದರೂ ಪ್ರಶ್ನೆ ಕೇಳಿದ್ದು. ಸಬ್ಸಿಡಿಯಲ್ಲಿ ರಫೇಲಲ್ಲಿ ಅವನಿಗೆ ಒಂದು 3 ತಿಂಗಳು ಕೂರಿಸ್ಕೊಂಡು ಯಾರೋ ರಫೇಲ್ ಬಯರ್ಟ್ ಮಾಡಿಸ್ಬಿಟ್ಟಿದ್ದಾರೆ. ರಫೇಲ್ 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 ಅಂತ ಏನೇ ಪ್ರಶ್ನೆ ಕೇಳಿದ್ರು ರಫೇಲ್ ಅಂತ ಉತ್ತರ ಕೊಡೋದು ಒಂದು ಗೊತ್ತು ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ದುರ್ದೈವಕಾರಿ ಸಂಗತಿ. ಯಾವ ಪರಿ ದುರ್ದೈವದ ಸ್ಥಿತಿ ಅಂತಂದ್ರೆ, ನಾನು ಅನೇಕ ಬಾರಿ ನೋಡ್ತಾ ಆಶ್ಚರ್ಯಚಕಿತಗೊಳ್ತೀನಿ. ಉತ್ತರ ಕೊಡ್ತೀನಿ ಅಂತ ಬರ್ತಾನೆ, ಏನು ಉತ್ತರ ಕೊಡ್ತಿದ್ದೀನಿ ಅಂತ ಅವನಿಗೇ ಗೊತ್ತಿಲ್ಲದಂತ ಅತ್ಯಂತ ವಿಕಟವಾದ ಪರಿಸ್ಥಿತಿಗಿರುತ್ತೆ. ಈತ ಈ ದೇಶದ ಪ್ರಧಾನಿ ಆಗೋದಾ? ಈತ ಈ ದೇಶದ ಪ್ರಧಾನಿಯಾಗಿ ಅಮೆರಿಕದ ಅಧ್ಯಕ್ಷರೊಂದಿಗೆ, ಚೀನಾದ ಅಧ್ಯಕ್ಷರೊಂದಿಗೆ, ಕೊನೆಗೆ ಪಾಕಿಸ್ತಾನದ ಇಮ್ರಾನ್ ಖಾನ್ ಜೊತೆಗೆ ಇವ್ರ ಜೊತೆಯಲ್ಲೂ ವಹಿವಾಟು ಮಾಡಬೇಕಾದ್ರೆ ಹೇಗೆ ವಹಿವಾಟು ಮಾಡಬಹುದು?
ಮಿತ್ರ ಯೋಚನೆ ಮಾಡಿ, ಇದು ವಿಧಾನಸಭಾ ಚುನಾವಣೆಯಲ್ಲ. ವಿಧಾನಸಭಾ ಚುನಾವಣೆಯಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಹತ್ರ ನಾನು ಬರ್ತಿರಲಿಲ್ಲ. ಆದರೆ ಇದು ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಶಿರುಗುಪ್ಪೆಯ ಮಾನ ಮರ್ಯಾದೆ ಅಷ್ಟೇ ಇಲ್ಲ, ಭಾರತದ ಮಾನ ಮರ್ಯಾದೆಯ ಪ್ರಶ್ನೆಯೂ ಇದೆ. ಯೋಚನೆ ಮಾಡಿ ಮತ ಚಲಾಯಿಸಿ ಅಂತ ಕೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ. ಈ ಬಾರಿ ನಾವು ಸ್ವಲ್ಪ ಎಡವಟ್ಟು ಮಾಡಿದರೂ ಕೂಡ ಬಹಳ ಗಂಭೀರ ಆಗುತ್ತೆ. ನರೇಂದ್ರ ಮೋದಿ ಅಲ್ಲದೆ ಹೋದರೆ, ನಾನು ಯಾರನ್ನೋ ಕೇಳಿದೆ ಇತ್ತೀಚೆಗೆ, ನರೇಂದ್ರ ಮೋದಿ ಅಲ್ಲದೆ ಹೋದರೆ ಎದುರುಗಡೆ ಇರುವಂಥ ಪಾರ್ಟಿಗಳಲ್ಲಿ ಪ್ರಧಾನಮಂತ್ರಿ ಕ್ವಾಲಿಟಿ ಇರುವ ಕ್ಯಾಂಡಿಡೇಟ್ ಯಾರಿದ್ದಾರೆ ಹೇಳಿ? ಅವ್ರು ನಂಗೆ ಏನು ಹೇಳಿದ್ರು ಗೊತ್ತಾ? ಭಾಳ ಚೆನ್ನಾಗಿ ಹೇಳಿದರು. ಸರ್, ಎದುರು ಪಾರ್ಟಿಯಲ್ಲಿ ಪ್ರಧಾನಮಂತ್ರಿ ಥರದ ಕ್ಯಾಂಡಿಡೇಟ್ ಇರಲಿ ಸರ್, ನಿಮ್ಮಂಥ ಫಾಲೋವರ್ಗಳು ಇಲ್ಲ ಸರ್ ಅವ್ರಿಗೆ, ಇನ್ನು ಕ್ಯಾಂಡಿಡೇಟ್ ಎಲ್ಲಿಂದ ಬರ್ತಾರೆ ಸರ್ ಅಂತ. ಸತ್ಯ ಅಲ್ವೇನ್ರಿ? ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ನೀವೆಲ್ಲ ಬಂದಿರೋದು ಯಾಕೆ ಅಂದರೆ ನರೇಂದ್ರ ಮೋದಿಯ ಕುರಿತಂತೆ ಏನೋ ಹೇಳ್ತಾರೆ ಅಂತ. ನಿಮ್ಗೆ ಯಾರಿಗೂ 100 ರೂಪಾಯಿ ಕೊಟ್ಟು ಕರೆದಿಲ್ಲ. ನಾಳೆ ಇದೇ ಜಾಗದಲ್ಲಿ ರಾಹುಲ್ ಗಾಂಧಿ ಕುರಿತಂತೆ ಯಾರಾದರೂ ಹೇಳ್ತೀರಾ ಅಂತ ಕರೆದ್ರೆ ಅವರೊಂದು ಕಾಮಿಡಿ ಶೋಗೆ ಬಂದಂತೆ ಬರಬಹುದೇ ಹೊರತು ಯಾರು ಆಸ್ಥೆಯಿಂದ ಬಂದು ಕುಳಿತುಕೊಳ್ಳುವಂಥ ಜನ ಅಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಅಂತ. ಹಿಂಗಿರುವಾಗ ಒಂದು ಕ್ವಾಲಿಟಿ ಇರುವಂಥ ಕ್ಯಾಂಡಿಡೇಟ್ಸ್ ಇಲ್ವಲ್ಲ. ಆದರೆ ಅವರೆಲ್ಲರೂ ಒಟ್ಟಾಗಿ ನಿಂತಿರೋದನ್ನು ನೋಡಿದಾಗ ನನಗೂ ಹೆದರಿಕೆ ಆಗಿತ್ತು. ನಾನೊಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿನ ಕೇಳಿದೆ, ಅಜ್ಜಿ ಇಷ್ಟೆಲ್ಲ ಜನ ಒಟ್ಟಾಗ್ಬಿಟ್ಟಿದ್ದಾರೆ, ಇಷ್ಟೆಲ್ಲ ಜನ ಒಂದಾಗ್ಬಿಟ್ಟಿದ್ದಾರೆ, ಮೋದಿ ಗೆಲ್ತಾರ ಅಂತ ಕೇಳಿದೆ. ಆ ಅಜ್ಜಿ ಸಖತ್ತಾಗಿ ಹೇಳ್ತು. ಹಳ್ಳಿ ಹೆಣ್ಮಕ್ಳು ಮಾತಿನ ಶೈಲಿನೇ ಚಂದ. ಆ ಅಜ್ಜಿ ಹೇಳ್ತು, ಮಗ ತಲೆ ಕೆಡಿಸ್ಕೊಳ್ಬೇಡ, 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ, ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ. ನನಗೆ ಸರಿಯಲ್ಲ ಅನ್ನಿಸ್ತು. ನೆನ್ನೆ ಕೂಡ ಈ ದೇಶ ಒಂದು ASAT ಟೆಸ್ಟ್ ಮಾಡಿದಾಗ, ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ನ ಟೆಸ್ಟ್ ಮಾಡಿದಾಗ ನನಗನ್ನಿಸ್ತು 100 ಕುರಿಗಳು ಒಟ್ಟಾದರೂ ಒಂದು ಸಿಂಹ ನರೇಂದ್ರ ಮೋದಿ ಆಗೋದು ಸುಲಭ ಇಲ್ಲ ರೀ. ಸಿಂಹನೇ, ಕುರಿಗಳು ಅಂತಾನೆ. ಈಗ ಯೋಚನೆ ಮಾಡಿ, ನೀವು ಓಟು ಕುರಿಗಳ ಮಂದೆಗೆ ಹಾಕ್ತಿರೋ ಅವುಗಳನ್ನು ಆಳಬಲ್ಲ ಒಂದು ಸಿಂಹಕ್ಕೆ ಹಾಕ್ತಿರೋ ಅಂತ ಒಂದು ಸಲ ಯೋಚನೆ ಮಾಡಿ. ಸಿಂಹ ನಮ್ಮನ್ನು ಆಳಿದರೆ ನಾವು ಸಿಂಹಗಳು, ಕುರಿ ನಮ್ಮನ್ನು ಆಳಿದರೆ ನಾವು ಕುರಿಗಳೇ ಆಗಿರ್ತೀವಿ. ಇವತ್ತು ಯೋಚನೆ ಮಾಡಿ, ಹೆಂಗೆ ವೋಟ್ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅಂತ ಒಂದು ಸ್ಪಷ್ಟವಾದ ಕಲ್ಪನೆಯನ್ನು ತಂದುಕೊಳ್ಳಿ. ಹಾಗೆ ತಂದುಕೊಳ್ಳುವಂಥ ಹೊತ್ತು ಈಗ ಸಮರ್ಥವಾಗಿ ಬಂದಿದೆ. ನಾವೆಲ್ಲರೂ ಸೇರಿ ಸ್ಪಷ್ಟವಾಗಿ ನಿರ್ಣಯ ಮಾಡೋಣ. ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾಗೋದು ಖಚಿತ ಅಂತ ನನಗಂತೂ ಸ್ಪಷ್ಟವಾಗಿ ಗೊತ್ತಿದೆ, ಯಾವ ಅನುಮಾನವೂ ಇಲ್ಲ. ನಾವೊಂದು 2 ಪೋಸ್ಟರ್ ಮಾಡಿದ್ವಿ. ಚುನಾವಣೆಯ ನೀತಿ ಸಂಹಿತೆ ಅನೌನ್ಸ್ ಆದಮೇಲೆ ಈ ಪೋಸ್ಟರ್ನ ಮಾರಾಟ ಮಾಡಲ್ಲ. ಅದರ್ವೈಸ್ ಈ ಪೋಸ್ಟರ್ನ ನೀವೆಲ್ಲರೂ ನಿಮ್ಮ ಮನೆ ಮುಂದೆ ಹಾಕ್ಕೊಳ್ಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು. ನಾವು ಅದನ್ನು ಮಾಡಲ್ಲ. ಆದರೆ ನಿಮಗೆ ಸಾಫ್ಟ್ ಕಾಪಿನ ತಲುಪಿಸ್ತೀವಿ, ನೀವು ಪ್ರಿಂಟ್ ಮಾಡಿ ಹಾಕ್ಕೋಬೋದು. ಇದರಲ್ಲಿ ಒಂದು ಕ್ವೆಶನೇರ್ಸ್ ಇದೆ ನರೇಂದ್ರ ಮೋದಿ ಅವ್ರ ಕುರಿತಂತೆ. ಶಿರುಗುಪ್ಪಿಯವರಿಗೆ ನರೇಂದ್ರ ಮೋದಿ ಎಷ್ಟು ಗೊತ್ತು ಅಂತ ನಾನೊಂದು ಟೆಸ್ಟ್ ಮಾಡಬೇಕು. ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಪ್ರಶ್ನೆಗೆ ಉತ್ತರ ಭಾಳ ಸಿಂಪಲ್, ಹೌದು ಅಥವಾ ಇಲ್ಲ ಅಂತ 2 ಉತ್ತರ ಕೊಡಬೇಕು. ನಾನು ಟೆಸ್ಟ್ ಮಾಡಬೇಕು ನಿಮ್ಮನ್ನು, ನೀವು ಹೇಗೆ ಉತ್ತರ ಕೊಡ್ತೀರಿ ಅಂತ. ಯಾಕೆ ಈ ಪ್ರಶ್ನೋತ್ತರದ ಸರಮಾಲೆ ಮಾಡಿದ್ವಿ ಅಂತಂದರೆ, ಈ ಕಾಂಗ್ರೆಸ್ಸಿಗರಿಗೆ ನರೇಂದ್ರ ಮೋದಿನ ಏನು ಪ್ರಶ್ನೆ ಕೇಳಬೇಕು ಅಂತಲೂ ಗೊತ್ತಿಲ್ಲ. ಕಳೆದ 5 ವರ್ಷಗಳಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಯಾವನಾದರೂ ಕಾಂಗ್ರೆಸ್ಸಿಗ ನಿಮ್ಮ ಮನೆ ಮುಂದೆ ವೋಟ್ ಕೇಳಲಿಕ್ಕೆ ಬಂದರೆ ಒಂದೇ ಮಾತು ಕೇಳಿ ಅವನಿಗೆ, ಕಳೆದ 5 ವರ್ಷಗಳಲ್ಲಿ ಒಬ್ಬ ಕಾಂಗ್ರೆಸ್ಸಿಗನೂ ಕೂಡ, ಒಬ್ಬ ಪ್ರತಿಪಕ್ಷದವನು ಕೂಡ ನರೇಂದ್ರ ಮೋದಿಯವರ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ, ನರೇಂದ್ರ ಮೋದಿಯವರ ತಾಕತ್ತು. ನರೇಂದ್ರ ಮೋದಿ ಮೇಲೆ ಮಾತ್ರ ಅಲ್ಲ, ಅವರಿಡೀ ಕ್ಯಾಬಿನೆಟ್ನ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪವನ್ನು ಸಿದ್ಧ ಮಾಡಲಿಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅಂತ ಅದ್ಭುತವಾದ ಸರ್ಕಾರವನ್ನು ನಡೆಸಿದ್ರು. ನಾನು ಕಾಂಗ್ರೆಸ್ಗೆ ಕೇಳಿದೆ, ಹೋಗ್ಲಿ ನಿಮ್ಮ ಆರೋಪ ಬೇರೆ ಏನಿದೆ? ಅವರಂದ್ರು ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇರಲ್ಲ, ಅದೇ ನಮ್ಮ ಆರೋಪ ಅಂತ. ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇರಲ್ಲ ಅಂದ್ರೆ ಇವ್ರಿಗೇನ್ರಿ ಪ್ರಾಬ್ಲಮ್ ಆಗಬೇಕು? ನರೇಂದ್ರ ಮೋದಿ ಅವ್ರ ಅಣ್ಣ ತಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಯಾಕೆಂದ್ರೆ ಇವರು ತಮ್ಮ ಬಾಮೈದ್ರನ್ನು ಚೆನ್ನಾಗಿ ನೋಡ್ಕೋತಾರಲ್ಲ, ಅವ್ರಿಗೂ ಬೇಕಾಗಿರುವಂತ ಕಾಂಟ್ರಾಕ್ಟರ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರಲ್ಲ. ನರೇಂದ್ರ ಮೋದಿ ಸ್ವತಃ ತಮ್ಮ ಅಣ್ಣ ತಮ್ಮಂದ್ರು ನೋಡ್ಕೊಳ್ಳಲ್ಲ. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು, ನರೇಂದ್ರ ಮೋದಿ CM ಆದಾಗ ಅವ್ರ ಅಣ್ಣ ತಮ್ಮಂದ್ರು ಒಂದು ದಿನ ನರೇಂದ್ರ ಮೋದಿ ಅವರ ಮುಖ್ಯಮಂತ್ರಿ ಕಚೇರಿಗೆ ಬಂದಿರಲಿಲ್ವಂತ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಒಂದೇ ಒಂದು ದಿನ ಅವ್ರ ಅಣ್ಣ ತಮ್ಮಂದ್ರು ಪ್ರಧಾನಮಂತ್ರಿ ಕಚೇರಿಗೆ ಬಂದಿಲ್ಲ. ಅವ್ರ ಅಮ್ಮನ ನರೇಂದ್ರ ಮೋದಿ ಕೇಳಿದ್ರಂತೆ, ಅಮ್ಮ ನೀನು ನನ್ನ ಜೊತೆ ಇದ್ಬಿಡು ಅಂತ. ಅವ್ರ ಅಮ್ಮ ಹೇಳಿದ್ರು, ನಾನು ನಿನ್ನ ಜೊತೆ ಇದ್ರೆ ನಿನ್ನ ಅಣ್ಣ ತಮ್ಮಂದ್ರು ನನ್ನ ನೋಡ್ಲಿಕ್ಕೆ ಬರ್ತಾರೆ, ಅವ್ರ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಪರಿಣಾಮ ಏನು ಅಂತಂದ್ರೆ, ಬರುವಾಗಲೇ ಏನಾದ್ರೆ ಲೆಟರ್ ತಗೊಂಡ್ಬರ್ತಾರೆ ನಿನಗೆ, ನೀನು ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ, ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಳ್ತೀಯ, ಬೇಡ ಬಿಟ್ಬಿಡು ಅಂತ. ಆ ತಾಯಿ ಇನ್ನೂ ದೊಡ್ಡವಳಲ್ಲ, ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋದು, ನೀನು ಏನು ಬೇಡ, ನಿನ್ನ ದೇಶಕ್ಕೆ ಕೊಟ್ಟಾಗಿದೆ, ನೀನು ಆ ಕೆಲಸ ಮಾಡು, ನೋಡಬೇಕು ಅನ್ಸದಾಗ ಇಲ್ಲಿಗೆ ಬಾ ಅಂತ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾಳಲ್ಲ. ಇದು ನರೇಂದ್ರ ಮೋದಿ. ಇವ್ರಿಗೆ ಇದೇ ಪ್ರಾಬ್ಲಮ್. ನರೇಂದ್ರ ಮೋದಿ ಅವ್ರ ಮೇಲೆ ಆರೋಪ ಮಾಡಿ ಅಂದ್ರೆ ಏನು ಆರೋಪ ಮಾಡ್ತಾರೆ ಗೊತ್ತಾ? ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ. ಏನು ಕರ್ಮ ರೀ, ಏನು ಬಟ್ಟೆ ಹಾಕದೆ ತಿರುಗಾಡಬೇಕಾ ಇವರಿಗೋಸ್ಕರ ನರೇಂದ್ರ ಮೋದಿ? ಯಾರು ಉತ್ತರ ಮಾಡ್ಬೇಕು ಇವರಿಗೆ? ಮತ್ತು ನರೇಂದ್ರ ಮೋದಿ ಎಂತ ಮಾಡೆಲ್ ಅಂದ್ರೆ ಪುಣ್ಯಾತ್ಮ, ಅವರು ಖಾದಿ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದ್ರಿಂದ ಖಾದಿದು 200% ಬಿಸಿನೆಸ್ ಜಾಸ್ತಿ ಆಗಿದೆ, ಖಾದಿ ಗ್ರಾಮೋದ್ಯೋಗದ್ದು. ನರೇಂದ್ರ ಮೋದಿ ಏನ್ ಮಾಡಿದ್ರು ಹಿಂಗ್ ಮಾಡ್ತಾರೆ. ಒಂದು ಮಜಾ ಹೇಳ್ತೀನಿ ನಿಮ್ಗೆ. ಕೊರಿಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು.
ನರೇಂದ್ರ ಮೋದಿ ಓವರ್ ಕೋಟ್ ಹಾಕ್ತಾರಲ್ಲ, ಕೊರಿಯಾದ ಅಧ್ಯಕ್ಷರು ಭಾರತದ ಪ್ರಧಾನಿಗೆ ಹೇಳಿದ್ರು, ಮುಟ್ಬಿಟ್ಟು ನೀವು ಕೋಟ್ ಮಾತ್ರ ಚೆನ್ನಾಗಿರೋದು ಹಾಕ್ತಿರ್ರಿ, ಅವನಿಗೂ ಹೊಟ್ಟೆವ್ರಿ. ನರೇಂದ್ರ ಮೋದಿ ಏನು ಮಾಡಿದ್ರು, ಅವನ ಅಳತೆನ ಅವನಿಗೆ ಗೊತ್ತಾಗದೆ ತೆಗೆಸ್ಕೊಂಡ್ರು. ಇಟ್ ಈಸ್ ಪಾಸಿಬಲ್. ಅವನು ವಾಪಸ್ ಹೋದ 2 ದಿನಕ್ಕೆ ತನಗೆ ಕೋಟ್ ಯಾರು ಹೊಲಿತಾರೋ ಅವನನ್ನು ಕರೆಸಿ ಅವನ ಸೈಜಿಗೆ 8 ವಿಭಿನ್ನ ಬಗೆಯ ಕೋಟನ್ನು ಹೊಲಿಸಿ ಅವನಿಗೆ ಕಳಿಸ್ಕೊಟ್ರೆ, ಕೊರಿಯಾದ ಅಧ್ಯಕ್ಷ ಏನು ಮಾಡಿದ್ದ ಗೊತ್ತಾ, ಟ್ವೀಟ್, ತಾನೊಂದು ಕೋಟನ್ನು ಹಾಕ್ಕೊಂಡು ಉಳಿದ 7 ಹ್ಯಾಂಗರಿಗೆ ಹಾಕಿ ಮುಂದೆ ಫೋಟೋದ ಮುಂದೆ ಕೂತ್ಕೊಂಡು ಒಂದು ಫೋಟೋ ತೆಗೆಸಿ ಒಂದು ಟ್ವೀಟ್ ಮಾಡ್ತಾನೆ. ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ನಾನು ಕೋಟ್ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದ್ದಕ್ಕೆ 8 ಕೋಟನ್ನು ಕಳಿಸಿದ್ದಾರೆ, ಈ ಮನುಷ್ಯನ ಹೆಂಗೆ ಮರೆಯೋದು ನಾನು ಅಂತ ಸುಮ್ಮನೆ ಒಂದು ಟ್ವೀಟ್ ಮಾಡಿದ. ನರೇಂದ್ರ ಮೋದಿ ಇಡೀ ಕೊರಿಯಾನ 8 ಕೋಟ್ ಕೊಟ್ಟು ಗೆದ್ದುಬಿಟ್ರು. ಇನ್ನೇನೂ ಕೊಡಲೇ ಇಲ್ಲ ಅವರು. 8 ಕೋಟ್ ಕೊಟ್ಟರು. ಇವತ್ತು ಕೊರಿಯಾ ಭಾರತದ ವಿರುದ್ಧ ಒಂದು ಮಾತಾಡಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಕೋಟ್ ಕಳಿಸಿಲ್ವಾ ನನಗೆ, ಪಾಪ ಹೆಂಗ್ ನರೇಂದ್ರ ಮೋದಿ ಬಹಳ ಬ್ರಿಲಿಯಂಟ್ ರೀ. ಆ ಮನುಷ್ಯ ಬಿಸ್ನೆಸ್ ಮನ್, ಗುಜರಾತಿ ಬಿಸ್ನೆಸ್ ಮನ್. ಗುಜರಾತಿಗಳು ಬಿಸ್ನೆಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಹೆಂಗಾದ್ರೂ ಮಾಡಿ ಎಕ್ಸ್ಪರ್ಟ್ ಅಂತೆ. ನನಗೆ ಯಾರೋ ಒಂದು ಸಣ್ಣ ವಿಡಿಯೋ ಕಳಿಸಿ, ನಾನು ತುಂಬ ಜನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅದನ್ನು. ಒಂದು ದೊಡ್ಡ ಬಿಗ್ ಬಜಾರ್ ಶುರುವಾಯ್ತಂತ ಒಂದು ಸಣ್ಣ ಅಂಗಡಿ ಎದುರಿಗೆ. ಆ ಬಿಗ್ ಬಜಾರ್ನ ಶುರುವಾದಾಗ ಬಿಗ್ ಬಜಾರ್ನವ್ರು ಬರೆದ್ರಂತೆ, ನಮ್ಮ ಹತ್ರ ತುಪ್ಪ 180 ರೂಪಾಯಿಗೆ ಸಿಗುತ್ತೆ ಅಂತ. ಇವನ್ ಎದುರುಗಡೆ ಬರೆದ, ನನ್ನ ಹತ್ರ 160 ರೂಪಾಯಿ ಕೊಡ್ತೀನಿ ನಾನು. ನೆಕ್ಸ್ಟ್ ಅಲ್ಲಿ 140 ಅಂತ ಬರೆದ್ರು, ಇವ್ರು 120 ಅಂತ ಬರೆದ. ಅವನು 100 ಅಂತ ಬರೆದ, ಇವನ್ 80 ಅಂತ ಬರಿತಾ ಇರುವಾಗ ಒಬ್ಬ ಏನೋ ಕಸ್ಟಮರ್ ಬಂದು ಕೇಳಿದ್ನಂತೆ, ಅವ್ರು ದೊಡ್ಡವ್ರ ಕಣಲೇ, ಒಂದರಲ್ಲಿ ನಷ್ಟ ಆದರೂ ಮತ್ತೊಂದರಲ್ಲಿ ಗಳಿಸ್ಕೊಳ್ತಾರೆ, ನೀನು ಯಾಕೋ ಹಿಂಗೆ ಮಾಡ್ತಿದ್ಯಾ, ನೀನು ಲಾಸ್ ಆಗ್ಬಿಡ್ತೀಯಲ್ಲೋ ಅಂತಂದರೆ ಇವನು ಹೇಳಿದ್ನಂತೆ, ನಾನು ತುಪ್ಪ ಮಾರಿದರೆ ತಾನೇ ಲಾಸ್ ಆಗೋದು, ನಾನು ಮಾರೋದೇ ಇಲ್ಲ ಕಣಲೇ, ಸುಮ್ಮನೆ ಬೋರ್ಡ್ ಅಷ್ಟೇ ಅದು. ಅವನು ಸಾಯ್ಲಿ, ನನಗೇನಾಗಬೇಕಾಗಿದೆ ಅಂತ. ಏನು ಬುದ್ಧಿವಂತ ನೋಡಿ. ಅವನು ಹೇಳ್ತಾನೆ, ಇದೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಂತ. ಇವ್ರು ಹೆಂಗ್ ತೋರಿಸಿದ್ದಾರೆ ಜಗತ್ತಿಗೆ ಅಂತಂದ್ರೆ, ನಿಧಾನವಾಗಿ ಜಗತ್ತನ್ನು ವ್ಯವಸ್ಥಿತವಾಗಿ ತಮ್ಮೆಡೆಗೆ ಸೆಳೆದುಕೊಳ್ಳಬಲ್ಲಂತ ಚಾಕಚಕ್ಯತೆ ಇದೆ. ನನ್ನ ದೇಶಕ್ಕೆ ನಷ್ಟವಾಗುವಂತ ಒಂದೇ ಒಂದು ಒಪ್ಪಂದವನ್ನ ಮಾಡಿಕೊಳ್ಳೋದಿಲ್ಲ, ನನ್ನ ದೇಶ ತಲೆ ತಗ್ಗಿಸುವಂತ ಒಂದು ಮಾತನ್ನ ಆಡೋದಿಲ್ಲ ಅಂತ ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ದಾರಲ್ಲ. ಅದಕ್ಕೆ ನರೇಂದ್ರ ಮೋದಿ ಹೇಳೋದು, ಸೌಗಂಧ ಮುಜೆ ಇಸ್ ಮಿಟ್ಟಿ ಕಿ ಮೇ ದೇಶ ಜುಕನೆ ನಹಿ ದೂಂಗಾ ಮೇ ದೇಶ ಮಿಟ್ನೆ ನಹಿ ದೂಂಗಾ ಅಂತ ನರೇಂದ್ರ ಮೋದಿ ಹೇಳೋದು ಈ ಕಾರಣಕ್ಕೇನೆ ಅಂತ. ಈ ದೇಶವನ್ನ ನಾಶವಾಗ್ಲಿಕ್ಕೆ ಬಿಡಲ್ಲ, ತಲೆ ತಗ್ಗಿಸಲಿಕ್ಕೆ ಬಿಡಲ್ಲ ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ. ಆ ಮನುಷ್ಯ ಅದ್ಭುತ. ಹೀಗಾಗಿ ಆ ಮನುಷ್ಯನ ಕುರಿತಂತೆ ಕಾಂಗ್ರೆಸ್ನವರಿಗೂ ಆರೋಪ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಒಂದಷ್ಟು ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ, ಈ ಪ್ರಶ್ನೆಗೆ ನೀವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಉತ್ತರ ಹೌದು ಅಥವಾ ಇಲ್ಲ, ಎರಡೇ ಆಪ್ಷನ್. ಉತ್ತರ ಕೊಡಿ, ಜೋರಾಗಿ ಉತ್ತರ ಕೊಡಿ, ಸಿರುಗುಪ್ಪಿಯ ತಾಕತ್ ತೋರಿಸಿ ಒಂದ್ಸಲ. ಮೋದಿ ವಿದೇಶದವರ? ಸಾಕಾಗ್ಲಿಲ್ಲ ವಾಯ್ಸು, ಸ್ವಲ್ಪ ಜೋರಾಗಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ, ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋಗಿದ್ದಾಗ ಭಾರತವನ್ನು ಯಾವಾಗಲಾದ್ರೂ ಬೈದಿದ್ದಾರಾ? ಮೋದಿ ಪಾರ್ಟಿಗೆ, ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ರೆ ಮೋದಿಗೆ ಬಿಟ್ಟು ಬೇರೆಯವರಿಗೆ ಓಟ್ ಯಾಕೆ ಹಾಕ್ತೀರಾ? ಫಿನಿಶ್ಡ್, ಅಷ್ಟೇ. ನಾನು ಇಷ್ಟೊತ್ತು ಮಾತಾಡೋ ಅಗತ್ಯ ಇರಲಿಲ್ಲ ಅಂತ. ಇದರಲ್ಲಿರೋ ಪಟ್ಟಿ ಹೆಂಗಿದೆ ಅಂತಂದ್ರೆ, ಒಬ್ಬ ಪ್ರಧಾನಮಂತ್ರಿಗೆ ಇರಬೇಕಾಗಿರುವ ಎಲ್ಲ ಕ್ಯಾರೆಕ್ಟರು ಇದೆ. ಇದನ್ನ ನಿಮಗೆ ಸಾಫ್ಟ್ ಕಾಪಿ ಸಿಗೋ ತರ ನೋಡ್ಕೊಳ್ತೀನಿ, ನಮ್ಮ ಹುಡುಗರಿಗೆ ಹೇಳ್ತೀನಿ. ನೀವು ಮನೆಗೆ ಹೋದ ನಂತರ ಇದನ್ನ ಓದಬೇಕು. ಹೆಂಗ್ ಓದಬೇಕು ಅಂದ್ರೆ, ಮೋದಿ ವಿದೇಶದವರ ಅಲ್ಲ ಅಂದ್ರೆ ನೀವು ಇನ್ಯಾರು ವಿದೇಶದವರು? ನೀವೇ ಉತ್ತರ ಕೊಡಬೇಕು. ನಾನು ಹೇಳಲಿಲ್ಲ, ನೀತಿ ಸಂಹಿತೆಯ ಉಲ್ಲಂಘನೆ ನಾನು ಮಾಡ್ತಾ ಇಲ್ಲ, ನೀವೇ ಹೇಳಿರೋದು ಉತ್ತರ. ಮೋದಿ ಭ್ರಷ್ಟರ ಅಂತ ಕೇಳಿದ್ರೆ ನೀವಿಲ್ಲ ಅಂತೀರಾ. ಇನ್ಯಾರು ಭ್ರಷ್ಟರು? ಉತ್ತರ ನಾನು ಕೇಳಲಿಕ್ಕೆ ಹೋಗಲ್ಲ, ನಂಗೆ ಗೊತ್ತು, ರಾತ್ರಿ ಕಳಿಸ್ತೀರಾ ನೀವು ಅಂತ. ಇಡೀ ರಾತ್ರಿ ಉತ್ತರಿಸಬಹುದಾಗಿರುವ ಲಿಸ್ಟ್ ನಿಮ್ಮ ಹತ್ರ ಇದೆ. ಪಾರ್ಟಿಗೆ, ವಿಶ್ರಾಂತಿಗೆ ಮೋದಿ ವಿದೇಶಕ್ಕೆ ಹೋಗಿದ್ದನ್ನು ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲ ಅಂದ್ರೆ ನೀವು ಇನ್ಯಾರು ಹೋಗ್ತಾರೆ? ಯಾವಾಗ ನಮ್ಮ ಮುಖ್ಯಮಂತ್ರಿಗಳು ಸಿಂಗಾಪುರ್ಗೆ ಓಡೋಗ್ತಾರೋ ದೇವರೇ ಬಲ್ಲ, ಏನ್ ಮಾಡ್ತಾರೋ ದೇವರಿಗೆ ಗೊತ್ತು. 4 ರ್ಯಾಲಿ ಮುಗಿದ ಮೇಲೆ 5ನೇ ರ್ಯಾಲಿ ಟೈಮಲ್ಲಿ ರಾಹುಲ್ ಗಾಂಧಿ ನಾಪತ್ತೆ, ಎಲ್ಲಿಗೆ ಹೋಗ್ತಾನೋ ಅಂತ ಯಾರಿಗೂ ಗೊತ್ತಿಲ್ಲ. ರಫೇಲ್ ನಲ್ಲಿರುವಂತ ಸೀಕ್ರೆಟ್ ಕ್ಲಾಸ್ ಅವನಿಗೆ ಗೊತ್ತಾಗಬೇಕಂತೆ, ಅವನು ಎಲ್ಲಿಗೆ ಹೋಗ್ತಾನೆ ಅನ್ನೋ ಸೀಕ್ರೆಟ್ ಕ್ಲಾಸ್ ಯಾರಿಗೂ ಗೊತ್ತಾಗಬಾರ್ದಂತೆ. ಏನು ಚೆನ್ನಾಗಿದ್ದಾನೆ, ಏನು ಬುದ್ಧಿವಂತ ನೋಡಿ. ಆದರೆ ನರೇಂದ್ರ ಮೋದಿ ಯಾವತ್ತೂ ಹಿಂಗೆ ಹೋಗಲಿಲ್ಲ ಮಿತ್ರರೇ. ಹೀಗಾಗಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಈ ಬಾರಿ ವೋಟ್ ಮಾಡುವಾಗ ಎಚ್ಚರಿಕೆಯಿಂದ ವೋಟ್ ಮಾಡಿ. ಇಲ್ಲಿ ಯಾರಾದರೂ ಕಾಂಗ್ರೆಸ್ಸಿಗರಿದ್ದರೆ ನಾನು ಕಾಂಗ್ರೆಸ್ಸಿಗರನ್ನು ಕೇಳ್ಕೊಳ್ತೀನಿ, ಮಿತ್ರರೇ, ನಿಮಗೆ ಅನಿವಾರ್ಯತೆ ಇದೆ ಕಾಂಗ್ರೆಸ್ನವ್ರ ಜೊತೆ ತಿರುಗಾಡಬೇಕು, ತಿರುಗಾಡಿ. ಆದರೆ ಮತದಾನ ಗುಪ್ತವಾಗಿರುತ್ತೆ ಅನ್ನೋದನ್ನು ದಯಮಾಡಿ ಮರಿಬೇಡಿ ಅಂತ. ಮತದಾನ ಗುಪ್ತವಾಗಿರೋದ್ರಿಂದ ಒಳಗೆ ಹೋದಾಗ
ನೀವು ನರೇಂದ್ರ ಮೋದಿಯವರ ಪ್ರತಿನಿಧಿ ಯಾರೇ ಇದ್ರೂ ಕಮಲದ ಚಿಹ್ನೆಗೆ ಒತ್ಬಿಟ್ಟು ನೀವು ಮತದಾನ ಮಾಡಬೇಡಿ. ಯಾಕೆಂದ್ರೆ ನೀವು ಯಾರಿಗೆ ಮಾಡಿದ್ದೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ನಿಮಗೊಂದು ನೆಮ್ಮದಿ ಇರುತ್ತೆ, ನಾನು ದೇಶದ ಪರವಾಗಿ ನಿಂತ್ಕೊಂಡಿದ್ದೀನಲ್ಲ ಅಂತ ಈಗಲಾದರೂ ನೆಮ್ಮದಿ ಪಡುವಂಥ, ದೇಶಭಕ್ತನಾಗುವಂಥ ಏಕೈಕ ಅವಕಾಶ ಏಪ್ರಿಲ್ 23ಕ್ಕೆ ಸಿಗಲಿಕ್ಕಿದೆ. ದಯಮಾಡಿ ನೀವೆಲ್ಲರೂ ಈ ಅವಕಾಶವನ್ನು ಬಳಸ್ಕೊಂಡು ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಿಯಾಗಿಸೋಣ. ಮಿತ್ರ, ನಾನು ಮಾತು ಕೊಡ್ತೀನಿ, ನರೇಂದ್ರ ಮೋದಿ ಈ ಬಾರಿ ಪ್ರಧಾನಿ ಆದ ನಂತರ ನಾನು ಮತ್ತೆ ನಿಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಹೇಳ್ಬಿಟ್ಟಿದ್ದಾನೆ ಹೋಗ್ಬೇಡ ಅಂತ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾನೆ, ಇಸ್ಕೋ ಕಿಸಿ ಬಿ ತರಸೆ ಹರಾದೋ, ಇವನು ಹೆಂಗಾದ್ರೂ ಮಾಡಿ ಸೋಲಿಸು ಅಂತ ಕೇಳಿದ್ದಾನೆ. ಯಾಕೆ ಸೋಲಿಸು ಅಂತ ಕೇಳಿದ್ದಾನೆ ಅಂತಂದ್ರೆ ಅವನು ಹೇಳ್ತಾನೆ, ಅಗರ್ ಇಸ್ ಬಾರ್ ಯೇ ಜೀತ್ ಜಾಯೇಗಾ तो इसको कभी आप नहीं हरा पाओगे ಅಂತಿದ್ದಾನೆ. ಈ ಬಾರಿ ನರೇಂದ್ರ ಮೋದಿ ಏನಾದರೂ ಗೆದ್ದು ಬಿಟ್ರೆ ಇನ್ ಜೀವಮಾನದಲ್ಲಿ ನರೇಂದ್ರ ಮೋದಿನ ಸೋಲಿಸ್ಲಿಕ್ಕಾಗಲ್ಲ ಅಂತ. ಇನ್ ಸೋಲಿಸ್ಲಿಕ್ಕಾಗಲ್ಲ ಅಂತಂದ್ಮೇಲೆ ನಾನೇ ಯಾಕೆ ಬರ್ಬೇಕು? ನಾನು ಬರಬೇಕಾದ ಅಗತ್ಯ ಇಲ್ಲ. ಇದು ಅವನ ಭವಿಷ್ಯವಾಣಿ ಆಗಿರೋದ್ರಿಂದ ಆ ಭವಿಷ್ಯವಾಣಿ ಮೇಲೆ ವಿಶ್ವಾಸ ಇಟ್ಟುಕೊಂಡು ಈ ಬಾರಿ ಒಂದ್ಸಲ ಗೆಲ್ಲಿಸಿಕೊಡಿ. ನರೇಂದ್ರ ಮೋದಿ ಅವರು ಈ ದೇಶವನ್ನು ವಿಶ್ವ ಪಥದಲ್ಲಿ ವಿಶ್ವಮಾನ್ಯವಾಗಿ ನಡೆಸೋದನ್ನ ನಾವೆಲ್ಲರೂ ಕಣ್ಣಾರೆ ಕಾಣುವಂತಾದ್ರೆ ಮತ್ತೆ ಭಾರತ ವಿಶ್ವಗುರುವಾಗತ್ತೆ, ಅನುಮಾನವೇ ಇಲ್ಲ. ಈ ವಿಶ್ವಗುರು ಭಾರತಕ್ಕೆ ನಾವೆಲ್ಲರೂ ಅಣಿಯಾಗೋಣ ಅಂತ ಪ್ರೀತಿಯಿಂದ ಆಹ್ವಾನಿಸ್ತಾ ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಸಲ ನಾನು ಹರ್ ಹರ್ ಮೋದಿ ಅಂತೀನಿ, ನೀವೆಲ್ಲರೂ ಘರ್ ಘರ್ ಮೋದಿ ಅನ್ಬೇಕು. ಹೇಳ್ತೀರಾ ಜೋರಾಗಿ? ನನ್ನ ಜೊತೆ ಜೋರಾಗಿ, ಹರ್ ಹರ್ ಮೋದಿ, ಹರ್ ಹರ್ ಮೋದಿ, ಹರ್ ಹರ್ ಮೋದಿ. ಮಿತ್ರ, ಇನ್ನೊಂದು ಪುಟ್ಟ ಪ್ರಯೋಗ ಆಗಲಿ. ಪ್ರಯೋಗ ಏನು ಅಂದ್ರೆ, ಎಲ್ಲ ಘಟಬಂಧನ್ ನಾಯಕರು ಕೈ ಕೈ ಹಿಡ್ಕೊಂಡು ನಿಂತಿದ್ದೆ ನೋಡಿದ್ದೀರಲ್ಲ. ನಾವೊಂದು ಪ್ರಯೋಗ, ನಿಮ್ಮ ಪಕ್ಕದಲ್ಲಿ ಕೈ ಹಿಡ್ಕೊಳ್ಳಿ. ಈ ಮಹಾಘಟಬಂಧನ್ನ ಎದುರಿಗೆ ಶಿರಗುಪ್ಪಿಯ ಮಹಾ ಜನತೆ ಈ ಬಾರಿ ಫೈಟ್ ಮಾಡುತ್ತೆ. ನರೇಂದ್ರ ಮೋದಿ ಒಬ್ಬರೇ ಇಲ್ಲ, ಅವರೊಂದಿಗೆ ಶಿರಗುಪ್ಪಿಯ ಇಡೀ ಜನತೆ, ದೇಶದ 130 ಕೋಟಿ ಜನ ಒಟ್ಟಾಗಿ ನಿಂತಿದ್ದೀವಿ ಎನ್ನುವ ಸಂದೇಶವನ್ನ ಇಲ್ಲಿಂದ ನಾವು ಕೊಡೋಣ ಅಂತ ಅತ್ಯಂತ ಪ್ರೀತಿಯಿಂದ ನಿಮ್ಗೆಲ್ರಿಗೂ ಆಹ್ವಾನಿಸ್ತಾ ಮಿತ್ರನ ಜೊತೆ ಘೋಷಣೆ ಕೊಡಿ.